ಅಧ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದ. ಹಿಂದೆ ಏನಾಗಿತ್ತು, ಆ ಪರೀಕ್ಷಿತ್ ರಾಜ ಹೇಳ್ತಾ ಇದ್ದಾನೆ, ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ ವೀರ್ಯಾಣ್ಯನಂತ ವೀರ್ಯಸ್ಯ ಹರೇಸ್ತತ್ರ ಕೃತಾನಿ ಚ. ಹೇಳ್ತಾ ಇದ್ದಾನೆ, ಪರೀಕ್ಷಿತ್ ರಾಜ ಹೇಳ್ತಾ ಇದ್ದಾರೆ ಏನಂತ, ಅಲ್ಲ ನೀವು ಹಿಂದೆ 14 ಮನ್ವಂತರಗಳ ವಿಷಯಗಳನ್ನ ನಿರೂಪಣೆ ಮಾಡಿದಿರಿ, ಅವೆಲ್ಲವನ್ನೂ ಕೂಡ ನಾನು ಕೇಳಿಸಿಕೊಂಡೆ. ಆದ್ರೆ ನೀವು ಕೊನೆಗೆ ಆ 8ನೇ ಸ್ಕಂದದ ಕೊನೆಯಲ್ಲಿ ಹೇಳಬೇಕಾದ್ರೆ ಒಬ್ಬ ಮಹಾನುಭಾವ ಉಳಿದ, ಆ ಕಥೆ ಮುಂದೆ ಏನಾಯ್ತು ಅಂತ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಸವೈ ವಿವಸ್ವತೋ ಪುತ್ರೋ ಮನುರಾಸಿ ದಿತಿಶ್ರುತಂ ತ್ವಯಾ ತಸ್ಯ ಸುತಾಹ ಪ್ರೋಕ್ತಾಹ ಇಕ್ಷ್ವಾಕು ಪ್ರಮುಖಾಹ ನೃಪಾಹ. ಯಾರು ಹಿಂದೆ ಉಳಿದವರು? ಆ ಸತ್ಯವ್ರತ ಕೊನೆಗೆ ಆ ಮತ್ಸ್ಯರೂಪಿ ಪರಮಾತ್ಮನ ಕೊಂಬಿಗೆ ಆ ಗಾಳವನ್ನ ಹಾಕಿ ಈ ಒಂದು ಇಡೀ ಸಮುದ್ರ ಅಥವಾ ಇಡೀ ಭೂಮಂಡಲ ಮುಗಿತಾ ಇರಬೇಕಾದ್ರೆ ತಾನೊಬ್ಬ ಬದುಕು ಉಳಿತಾನೆ. ಯಾರು? ಸತ್ಯವ್ರತ. ಆ ಸತ್ಯವ್ರತ ಮುಂದೇನಾದ ಅಂತ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಶುಕಾಚಾರ್ಯರು ಉತ್ತರವನ್ನ ಕೊಡ್ತಾರೆ. ಏನಂತ? ಶ್ರೂಯತಾಂ ಮಾನವೋ ವಂಶಃ ಸಂಕ್ಷೇಪೇಣ ಪರಂತಪ ನ ಶಕ್ಯತೆ ವಿಸ್ತರತೋ ವಕ್ತುಂ ವರ್ಷ ಶತೈರಪಿ. ಹೇಳ್ತಾ ಇದ್ದಾರೆ, ಯಾಕೆ ಆ ಸತ್ಯವ್ರತನ ವಿಷಯಗಳನ್ನ, ಆ ಸತ್ಯವ್ರತದ ನಂತರ ಬಂದಿರುವಂತಹ ವಿಷಯಗಳನ್ನ ಯಾಕೆ ಸೂಕ್ಷ್ಮವಾಗಿ ನಾನು ತಿಳಿಸ್ತೇನೆ ಅಂದ್ರೆ, ಆ ಮನುಷ್ಯ ಕುಲವನ್ನ ಹೇಳಬೇಕು ಅಂದ್ರೆ 100 ವರ್ಷ ಆದ್ರೂ ಕೂಡ ಸಾಲೋದಿಲ್ಲ. ಅಷ್ಟನ್ನ ನಾನು ಹೇಳ್ತಾ ಕೂತ್ರೆ ಬಹಳ ಸಮಯ ಹೋಗುತ್ತೆ. ಅದಕ್ಕೋಸ್ಕರ 100 ವರ್ಷ ಆಗದೇನೆ ನಾನು ಒಂದೇ ಒಂದು ಸ್ಕಂಧದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳಿ ಶುಕಾಚಾರ್ಯರು ಆ ಪರೀಕ್ಷಿತ್ ರಾಜನನ್ನ ಕುರಿತು ಹೇಳ್ತಾರೆ. ಹೇಗೆ ಜಗತ್ತು ಮತ್ತೆ ಸೃಷ್ಟಿಯಾಯಿತು ಅನ್ನೋದನ್ನ ನಿರೂಪಣೆ ಮಾಡ್ತಾರೆ. ಪರಾವರೇಶಾಂ ಭೂತಾನಾಂ ಆತ್ಮಾಯ ಪುರುಷ ಪರಃ ಸಯೇವಾಸಿ ಇದಂ ವಿಶ್ವಂ ಕಲ್ಪಾಂತೆ ಅನ್ಯನ್ನ ಕಿಂಚನ. ಇಡೀ ಕಲ್ಪ, ಹಿಂದಿನ ಕಲ್ಪ ಮುಗಿದ ಮೇಲೆ ಬದುಕಿರುವವನು, ಉಳಿದವನು ಒಬ್ಬನೇ, ಆ ಪರಮಾತ್ಮ ಮಾತ್ರ. ಆ ಪರಮಾತ್ಮನ ನಾಭಿಯಿಂದಾಗಿ ಬ್ರಹ್ಮದೇವರು ಬರ್ತಾರೆ. ಆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರೇನಿದ್ದಾರೆ, ಅವರಿಗೆ ಮಾನಸ ಪುತ್ರನಾಗಿ ಮರೀಚಿ ಮಹರ್ಷಿಗಳು ಹುಟ್ಟುತ್ತಾರೆ. ಆ ಮರೀಚಿಗೆ ಮಗನಾಗಿ ಹುಟ್ಟುವುದೇ ಕಶ್ಯಪ ಮಹರ್ಷಿಗಳು. ನಾವು ದಿನನಿತ್ಯ ಎಲ್ಲೋ ಗೋತ್ರ ಪ್ರವರವನ್ನ ಹೇಳಿ ನಮಸ್ಕಾರ ಮಾಡಬೇಕಾದ್ರೆ ಯಾರೋ ಹೇಳ್ತಾರೆ, ನಾವೆಲ್ಲಾದ್ರೂ ಹೋಗಿರ್ತೇವೆ, ಆಚಾರ್ಯ ಇಲ್ಲ ನಮಗೆ ನಮ್ದು ಯಾವ್ದು ಗೋತ್ರ ಅಂತ ಗೊತ್ತಿಲ್ಲ, ನಮ್ಮ ಗೋತ್ರ ಯಾವುದು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಅಲ್ಲಿ ಹೇಳೋ ಮಾತು ಏನ್ ಗೊತ್ತಾ? ಹಾಗಾದ್ರೆ ಕಾಶ್ಯಪ ಗೋತ್ರೋದ್ಭವಸ್ಯ ಅಂತ ಹೇಳ್ಬಿಡ್ರಿ. ಯಾಕೆ ಕಾಶ್ಯಪ ಗೋತ್ರ ಅಂತ ಹೇಳ್ಬೇಕು ಅಂದ್ರೆ, ಮೊದಲು ಬಂದವರು ಕಾಶ್ಯಪರು. ಆದ್ದರಿಂದ ಯಾವ ಗೋತ್ರವೂ ಗೊತ್ತಿಲ್ಲದೆ ಇದ್ದಾಗ ಆರಂಭದ ಗುರುಗಳನ್ನ ಅಂದ್ರೆ ಕಶ್ಯಪ ಮಹರ್ಷಿಗಳನ್ನ ಹೇಳಬೇಕು. ಅಂತಹ ಕಶ್ಯಪ ಮಹರ್ಷಿಗಳು ಬಂದಿರೋದು ಮರೀಚಿಯ ಮಗನಾಗಿ, ಅಂದ್ರೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮರಿಗೆ ಮೊಮ್ಮಗನಾಗಿ ಬರ್ತಾರೆ. ಆ ಕಶ್ಯಪ ಮಹರ್ಷಿಗಳಿಗೆ ಅನೇಕ ಜನ ಪತ್ನಿಯರು, ಅದು ಗೊತ್ತಿರೋ ವಿಷಯನೇ. ಹಾಗೆ ಅವರಿಗೆ ಅದಿತಿಯೂ ಕೂಡ ಒಬ್ಬಳು ಪತ್ನಿ. ಆ ಅದಿತಿ ದೇವಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಯಾರು ಅಂದ್ರೆ ವಿವಸ್ವಾನ್ ಅಂತ. ಆ ವಿವಸ್ವಾನ್ ಯಾರು ಅಂದ್ರೆ ಸೂರ್ಯನ ಅಂಶ. ವಿವಸ್ವಾನ್ ಯಾರಂದ್ರೆ ಸೂರ್ಯನ ಅಂಶ. ಆ ಸೂರ್ಯನ ಅಂಶ ವಿವಸ್ವಾನ್ ಅದಿತಿ ದೇವಿಯಲ್ಲಿ ಜನ್ಮವನ್ನ ಪಡೀತಾರೆ. ಜನ್ಮವನ್ನ ಪಡೆದ ಮೇಲೆ ಅವರು ಸಂಜ್ಞಾದೇವಿ ಎಂಬುದಾಗಿ ತಮ್ಮ ಪತ್ನಿಯಲ್ಲಿ ವೈವಸ್ವತ ಮನುವನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ವೈವಸ್ವತ ಮನುವಿಗೆ ಜನ್ಮವನ್ನ ಕೊಡ್ತಾರೆ. ಆ ವೈವಸ್ವತ ಮನುವೇ ಈ ಮನ್ವಂತರದಲ್ಲಿ ನಮಗೆ ನಡೀತಾ ಇದೆ. ಹಾಗಾದ್ರೆ ಆ ವೈವಸ್ವತ ಮನುವಿಗೆ ಎಷ್ಟು ಜನ ಮಕ್ಕಳು ಅಂದ್ರೆ, ಆ ವೈವಸ್ವತ ಮನುವಿಗೆ 10 ಜನ ಮಕ್ಕಳು. ಇಡೀ ಸ್ಕಂದದಲ್ಲಿ ಬರೀ ಆ 10 ಜನ ಅಂದ್ರೆ ವೈವಸ್ವತ ಮನ್ವಂತರದಲ್ಲಿ ಬರುವಂತಹ ಎಲ್ಲ ಜನರ ಬಗ್ಗೆ ಮಾತ್ರ ನಿರೂಪಣೆ ಮಾಡ್ತಾರೆ. ಅಂದ್ರೆ ಆರಂಭದಲ್ಲಿರುವ ಆ ವೈವಸ್ವತ ಮನುವಿನ ಮಕ್ಕಳು ಎಷ್ಟು ಜನ, ಹಾಗೆ ಅವನ ಕುಟುಂಬ ನೋಡ್ತಾ ಹೋದ್ರೆ ಎಲ್ಲರೂ ಕೂಡ ರಾಮನ ಅವತಾರವೂ ಅಲ್ಲೇ ಆಗಿದೆ, ಕೃಷ್ಣನ ಅವತಾರವೂ ಅಲ್ಲೇ ಆಗಿದೆ,
ಪರಶುರಾಮರ ಅವತಾರವೂ ಕೂಡ ಅಲ್ಲೇ ಆಗಿದೆ. ಹೀಗೆ ಆ ವೈವಸ್ವತ ಮನುವಿಗೆ 10 ಜನ ಮಕ್ಕಳು. ಯಾರ್ಯಾರು? ಇಕ್ಷ್ವಾಕು, ಮೃಗ, ಶರ್ಯಾತಿ, ದಿಷ್ಟ, ಧೃಷ್ಟ, ಕರೂಷ, ನರಿಷ್ಯಂತ, ವೃಷಧ್ರ, ನಾಭಾಗ ಮತ್ತು ನಭ ಎಂಬುದಾಗಿ 10 ಜನ ಮಕ್ಕಳು. ಅವರು ತಿಳಿಸ್ಬೇಕಾದ್ರೆ ಆರಂಭದಲ್ಲಿ 10 ಜನ ಇರ್ತಾರೆ, ಒಂದರಿಂದ ತಿಳಿಸ್ತಾ ಹೋಗ್ಬೇಕು. ಆದ್ರೆ ಶುಕಾಚಾರ್ಯರು ವರ್ಣಿಸ್ತಾ ಹೋಗ್ಬೇಕಾದ್ರೆ ಮೊದಲು 8ನೇ ಮಗನನ್ನ ಹೇಳ್ತಾರೆ. ಯಾರು 8ನೇ ಮಗ? ವೃಷಧ್ರ. ಅವನ ವಿಷಯಗಳನ್ನ ಹೇಳ್ತಾ ಬರ್ತಾರೆ. ಇಕ್ಷ್ವಾಕು ಮೊದಲಾದ ಮಕ್ಕಳು ಹುಟ್ಟೋಕಿನ ಮುಂಚೆ ವೈವಸ್ವತ ಮನುವಿಗೆ ಮಕ್ಕಳೇ ಇರೋದಿಲ್ಲ. ಆ ವೈವಸ್ವತ ಮನುವಿಗೆ ಮಕ್ಕಳಿರೋದಿಲ್ಲ ಅಂತ ಹೇಳಿ ಅವ್ರು ಹೋಗಿ ವಸಿಷ್ಠರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ವಸಿಷ್ಠ ಮಹರ್ಷಿಗಳ ಹತ್ರ ಪ್ರಾರ್ಥನೆ ಮಾಡ್ಕೊಂಡಾಗ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ಇಲ್ಲ, ಯಾಗವನ್ನ ಮಾಡೋಣ, ಯಾಗ ಆದ್ಮೇಲೆ ನಿನಗೆ ಮಕ್ಕಳು ಹುಟ್ಟುತ್ತಾರೆ ಅಂತ ವಿಷಯವನ್ನ ತಿಳಿಸಿರ್ತಾರೆ. ಆದ್ರೆ ಆ ಕಡೆ ಪಯೋವ್ರತವನ್ನ ಮಾಡ್ಲಿಕ್ಕೆ ಹೇಳಿರ್ತಾರೆ. ಯಾರಿಗೆ? ವೈವಸ್ವತನ ಮಡದಿಯಾಗಿರುವಂತಹ ಶ್ರದ್ಧಾದೇವಿಗೆ. ಆದ್ರೆ ಶ್ರದ್ಧಾದೇವಿಗೆ ಒಂದು ವಿಷಯ ಇರುತ್ತೆ, ನನಗೆ ಹೆಣ್ಮಗು ಬೇಕು ಅಂತ, ಗಂಡು ಮಗು ಬೇಡ ಅಂತ ಶ್ರದ್ಧಾದೇವಿಗೆ. ಪಯೋವ್ರತ ಮಾಡ್ತಿರೋದು ಯಾರು? ಶ್ರದ್ಧಾದೇವಿ. ಹಾಗಾದ್ರೆ ಪರಮಾತ್ಮ ಈಗ ಯಾರಿಗೆ ಒಲಿಬೇಕು? ವಸಿಷ್ಠ ಮಹರ್ಷಿಗಳ ಮಾತನ್ನ ಮುಂದಿಟ್ಕೊಂಡು ಮಾಡ್ಬೇಕು, ಶ್ರದ್ಧಾದೇವಿಯನ್ನ ಮುಂದಿಟ್ಕೊಂಡು ಮಾಡ್ಬೇಕು? ಬಹಳ ಸಂಶಯ ಆಗಿಬಿಟ್ಟಿದೆ ಈಗ. ಆದ್ರೆ ನೋಡ್ರಿ, ಪರಮಾತ್ಮ ಯಾರಿಗೂ ಕೂಡ ಒಂದು ಚ್ಯುತಿ ಬರಬಾರದು. ಅಯ್ಯೋ ಪರಮಾತ್ಮ ನನಗೇನೂ ಮಾಡ್ಲಿಲ್ಲ ಅಂತ ಚ್ಯುತಿ ಬರಬಾರದು ಅನ್ನೋದನ್ನ ಎಷ್ಟು ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಹೇಳ್ತಾರೆ, ಹೋತೃ ಯಾಗ ಮಾಡಿದವರು ಶ್ರದ್ಧಾದೇವಿ. ಅದಕ್ಕೋಸ್ಕರ ಶ್ರದ್ಧಾದೇವಿಯ ಮಾತಿನಂತೆ ಹೆಣ್ಣು ಮಗುವಿಗೆ ಜನ್ಮವನ್ನ ಕೊಡ್ತಾರೆ. ಹಾಗಾದ್ರೆ ವಸಿಷ್ಠರ ಮಾತನ್ನ ಮೀರಿದ ಹಾಗಾಯ್ತಲ್ವಾ ಅಂತಂದ್ರೆ, ವಸಿಷ್ಠರ ಹತ್ತಿರ ವೈವಸ್ವತ ಮನು ಬರ್ತಾನೆ, ತುಂಬಾ ಬೇಸರದಿಂದ ಹೇಳ್ತಾನೆ, ಅಲ್ಲ, ನೀವು ಹೇಳಿದ ಹಾಗೆ ಎಲ್ಲ ಯಾಗವನ್ನ ಮಾಡಿದೀವಿ, ನಾನು ಕೇಳಿದ್ದು ಗಂಡು ಮಗು, ಆದ್ರೆ ನನಗೆ ಹೆಣ್ಣು ಮಗು ಆಯ್ತಲ್ಲ ಅಂತ ಹೇಳಿದಾಗ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ನೋಡು, ನಾವು ಕಾರಣೀಕರ್ತರು ಅಷ್ಟೇ, ಸೃಷ್ಟಿ ಮಾಡೋನವನು. ಯಾಕವನು ಆ ತರ ಸೃಷ್ಟಿ ಮಾಡ್ದ ಅಂದ್ರೆ, ನಿನ್ನ ಹೆಂಡತಿ ಪ್ರಾರ್ಥನೆ ಮಾಡಿದ್ದೇನು ಅಂದ್ರೆ ಹೆಣ್ಣು ಮಗಳನ್ನ ಯಾಕೆ ಕೊಟ್ಟ? ಆ ವಿಷಯ ಯಾಕೆ ಅಂದ್ರೆ, ಹೋತೃ ಯಾಗವನ್ನ ಮಾಡಿದವಳು ನಿನ್ನ ಪತ್ನಿ, ಅದಕ್ಕೋಸ್ಕರ ಹೆಣ್ಣು ಮಗುವನ್ನ ಕೊಟ್ರು. ಅದಕ್ಕೆ ನೀನೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಿನಗೆ ಗಂಡು ಮಗು ಆಗ್ಲಿಕ್ಕೆ ಏನ್ ಬೇಕು ಅದನ್ನ ನಾನು ಮಾಡ್ತೇನೆ, ನನ್ನ ತಪಶಕ್ತಿಯಿಂದ ಮಾಡ್ತೇನೆ ಅಂತ ಹೇಳಿ ವಸಿಷ್ಠ ಮಹರ್ಷಿಗಳು ಆ ವೈವಸ್ವತ ಮನುವಿಗೆ ಒಂದು ಮಾತನ್ನ ತಿಳಿಸ್ತಾರೆ. ಹಾಗೆ ಆದಿಪುರುಷನಾಗಿರುವಂತಹ ಆ ನಾರಾಯಣನನ್ನ ಪ್ರಾರ್ಥನೆ ಮಾಡ್ತಾರೆ. ಯಾರು? ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ ನೋಡ್ರಿ, ತಸ್ಮೈ ಕಾಮವರಂ ತುಷ್ಟೋ ಭಗವಾನ್ ಹರಿರೀಶ್ವರ ದದಾವಿಲಾಭವತ್ತೇನ ಸುದ್ಯುಮ್ನ ಪುರುಷರ್ಷಭ. ನೋಡು ಪರಮಾತ್ಮ, ನಿನ್ನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ನಾನು ಯಾಗವನ್ನ ಮಾಡಿದರೆ ಗಂಡು ಮಗು ಹುಟ್ಟುತ್ತೆ ಅಂತ ಹೇಳಿದ್ದೆ, ಗಂಡು ಮಗು ಹುಟ್ಟಿಲ್ಲ, ನಾನು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನಗೆ ಸುದ್ಯುಮ್ನ ಅಂದ್ರೆ ಒಳ್ಳೆಯ ಆಚಾರವಂತನಾಗಿರುವ ಒಬ್ಬ ಮಗ ಬೇಕು ಅಂತ ವಸಿಷ್ಠ ಮಹರ್ಷಿಗಳು ಯಾರಿಗೆ? ವೈವಸ್ವತ ಮನುವಿಗೆ ಒಳ್ಳೆಯ ಆಚಾರವಂತನಾಗಿರುವ ಒಬ್ಬ ಮಗ ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಹಾಗೆ ಆಗಲಿ ಅಂತ ಪರಮಾತ್ಮ ಅವನಿಗೆ ಒಪ್ಪಿಗೆಯನ್ನ ಕೊಡ್ತಾನಂತೆ. ಹೌದಾ? ಹಾಗಾದ್ರೆ ಮುಂದೆ ಏನಾಗತ್ತೆ? ಮುಂದೆ ಆ ಸುಕುಮಾರ ಅಂತ ಒಂದು ವನ, ಅಲ್ಲಿ ಶಿವ ಮತ್ತು ಪಾರ್ವತಿ ದೇವಿ ಇಬ್ಬರೂ ಕೂಡ ವಿಹಾರವನ್ನ ಮಾಡ್ತಾ ಇರ್ತಾರೆ. ವಿಹಾರವನ್ನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಮುನಿಗಳು ಹೋಗ್ಬಿಡ್ತಾರೆ. ಮುನಿಗಳು ಹೋದಾಗ ಸ್ವಲ್ಪ ನಾಚಿಕೆ ಆಗುತ್ತೆ ಪಾರ್ವತಿ ದೇವಿಗೆ. ನಾಚಿಕೆಯಾದಾಗ ಅವಳು ಏನ್ ಮಾಡ್ಬಿಡ್ತಾಳೆ, ಬೇಗ ಹೋಗಿ ಅವರು ಯಾರಿಗೂ ಕೂಡ ಕಾಣಿಸ್ತಾ ಹಾಗೆ ದೂರ ಹೋಗ್ಬಿಡ್ತಾಳೆ. ಇದು ಪಶ್ಚಾತ್ತಾಪ ಆಗುತ್ತೆ ಮುನಿಗಳಿಗೆ. ಮುನಿಗಳು ಏನ್ ಮಾಡ್ತಾರೆ, ಹಾಗಾದ್ರೆ ನಾವೀಗ ಬದರಿಕಾಶ್ರಮಕ್ಕೆ ಹೋಗಿ ತಪಸ್ಸು ಮಾಡಬೇಕು, ನಮ್ಮಿಂದ ಅನ್ಯಾಯ ಆಯ್ತು ಅಂತ ಎಲ್ಲ ಮುನಿಗಳು ತಪಸ್ಸಿಗೆ ಅಂತ ಹೋಗ್ತಾರೆ. ರುದ್ರದೇವರಿಗೂ ಇದು ಗೊತ್ತಿದೆ. ಆದರೂ ಕೂಡ ಪತ್ನಿ ಪಾರ್ವತಿಗೆ ತೊಂದರೆ ಮಾಡಬಾರದು, ಪತ್ನಿ ಪಾರ್ವತಿಯ ಮಾತನ್ನ ಉಳಿಸ್ಕೊಡ್ಬೇಕಲ್ಲ, ಪತ್ನಿ ಪಾರ್ವತಿಗೆ ಯಾವ ರೀತಿಯಾದಂತಹ ಬೇಸರ ಆಗಬಾರ್ದು. ಅದಕ್ಕೆ ಅವ್ರು ಹೇಳ್ತಾರೆ,
ಇಲ್ಲಿ ಅವರು ಬಂದ ಕಾರಣಕ್ಕೆ ನಾನು ಒಂದು ಶಾಪವನ್ನ ಕೊಡ್ತೇನೆ. ಏನಂತ? ಯಾರು ಈ ಸುಕುಮಾರ ವನಕ್ಕೆ ಬರ್ತಾರೋ ಅವರು ಹೆಣ್ಣಾಗಿ ಹುಟ್ಟುತ್ತಾರೆ. ಆಯ್ತು. ಈ ಕಡೆ ಆ ಪತ್ನಿಗೆ, ಯಾರು ಶ್ರದ್ಧಾದೇವಿಗೆ ಏನು ಮಗಳಾಗಿ ಹುಟ್ಟಿರ್ತಾಳೆ, ಅವಳು ವಸಿಷ್ಠ ಋಷಿಗಳ ಒಂದು ವರದಿಂದಾಗಿ ಸುದ್ಯುಮ್ನಾಗ್ತಾನೆ. ಸುದ್ಯುಮ್ನಾಗಿ ತಾನು ಜೀವನವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾದ್ರೆ ಸುದ್ಯುಮ್ನಾಗಿ ಬಿಟ್ರೆ ವಸಿಷ್ಠರ ಮಾತು ಪೂರ್ತಿಯಾಯ್ತು. ವಾಪಸ್ಸು ಶ್ರದ್ಧಾದೇವಿಯ ಮಾತು ಮತ್ತೆ ಮುರಿದಾಗಾಯ್ತಲ್ವಾ? ಅದಕ್ಕೇನ್ ಪರಿಹಾರ ಈಗ? ಅದಕ್ಕೆ ಈ ಸುಕುಮಾರವನಕ್ಕೆ ಬರ್ತಾನೆ. ಯಾರು? ಆ ಸುದ್ಯುಮ್ನ. ಶಿವದೇವರ ಶಾಪ ಎಲ್ಲಿಗೆ? ರುದ್ರದೇವರ ಶಾಪ. ಯಾರು ಸುಕುಮಾರವನಕ್ಕೆ ಬರ್ತಾರೋ ಅವರು ವಾಪಸ್ಸು ಹೆಣ್ಣಾಗಿ ಬಿಡ್ತಾರೆ. ಇದು ಮತ್ತೆ ವಸಿಷ್ಠ ಮಹರ್ಷಿಗಳಿಗೆ ತೊಂದರೆ. ಏನ್ ಮಾಡ್ಬೇಕು ವಸಿಷ್ಠ ಮಹರ್ಷಿಗಳಿಗೆ ಗೊತ್ತಾಗಲ್ಲ. ಯಾಕೆ? ತಾವು ಗಂಡ ಮಗುವನ್ನ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ ವೈವಸ್ವತ ಮನುವಿಗೆ. ವೈವಸ್ವತ ಮನು ಮತ್ತೆ ಬರ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಅಲ್ಲಪ್ಪ ಗಂಡ ಮಗು ಕೊಡ್ತೇನೆ ಅಂತ ಹೇಳಿ ಕೊಟ್ಟಿದ್ರಿ, ವಾಪಸ್ ಹೆಣ್ಣಾಗಿ ಬಿಡ್ತಲ್ಲ, ಈಗ ನನ್ನ ಕುಟುಂಬ ಹೇಗೆ ಮುಂದೆ ಅಂತ ಕೇಳಿದಾಗ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಆದರೂ ಕೂಡ ಸುಮ್ಮನೆ ಹಾಗೆ ವಸಿಷ್ಠ ಮಹರ್ಷಿಗಳು ಹೂ ಅಂತಾರೆ. ಹೂ ಅಂದ್ಬಿಟ್ಟು ಹೋಗಿ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ರುದ್ರದೇವರೇ, ಪರಮಾತ್ಮ ಈ ರೀತಿಯಾಗಿ ಒಂದು ಆಶೀರ್ವಾದವನ್ನ ಮಾಡಿದ್ದಾನೆ, ಅದಕ್ಕೋಸ್ಕರ ನಾನೇನ್ ಮಾಡಬೇಕು ಗೊತ್ತಾಗ್ತಿಲ್ಲ ಈಗ ಅಂತ ಕೇಳಿದಾಗ ರುದ್ರದೇವರಿಗೂ ತಲೆಯಲ್ಲಿ ಆಲೋಚನೆ ಈಗ, ಹೆಂಡತಿ ಮಾತನ್ನ ಮೀರ್ಬೇಕೋ ಅಥವಾ ಈ ಕಡೆ ವಸಿಷ್ಠರ ಮಾತನ್ನ ಮೀರ್ಬೇಕು ಅಂತ. ಮೀರೋದು ಅಂದ್ರೆ ವಸಿಷ್ಠರ ಮಾತನ್ನ ಮೀರೋದು ಅಂತಂದ್ರೆ ಅವರು ಹೇಳಿದ ಮಾತನ್ನ ನಡೆಸ್ಕೊಡ್ಲಿಲ್ಲ ಅಂದ್ರೆ ವಸಿಷ್ಠರಿಗೆ ಸ್ವಲ್ಪ ವಿರೋಧ ಮಾಡ್ತಾರೆ. ಏನ್ ಮಾಡ್ಬೇಕು ಗೊತ್ತಾಗಲ್ಲ. ರುದ್ರದೇವರು ಮನೋನಿಯಾಮಕರು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂತಂದ್ರೆ, ಹಾಗಾದ್ರೆ ಆ ಸುದ್ಯುಮ್ನ ಅನ್ನೋ ವ್ಯಕ್ತಿ ಇದಾನಲ್ವಾ, ಈಗ ಏನಾಗಿದ್ದಾಳೆ? ಇಳೆ ಎನ್ನುವಂತಹ ಸ್ತ್ರೀ ಆಗಿದ್ದಾಳೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂದ್ರೆ, 1 ತಿಂಗಳು ಸ್ತ್ರೀ ಆಗ್ತಾಳೆ, 1 ತಿಂಗಳು ಪುರುಷನಾಗ್ತಾನೆ. ಆ 1 ತಿಂಗಳು ಪುರುಷನಾದಾಗ ಅವನ ವೈವಸ್ವತ ಮನುವಿನ ವಂಶದ ಉದ್ಧಾರಕ್ಕಾಗತ್ತೆ. 1 ತಿಂಗಳು ಹೆಣ್ಣಾದಾಗ ನಾನು ಪಾರ್ವತಿ ದೇವಿಗೆ ಕೊಟ್ಟ ವರವು ಪರಿಹಾರ ಆಗುತ್ತೆ ಅಂತ. ಈ ರೀತಿಯಾಗಿ ರುದ್ರದೇವರು ಅವರಿಗೆ ಆಶೀರ್ವಾದವನ್ನ ಮಾಡಿ ಕಳಿಸ್ತಾರೆ. ಮುಂದೆ ಅವನಿಗೂ ಅಂದ್ರೆ ಆ ಸುದ್ಯುಮ್ನ ಅನ್ನುವಂತಹ ರಾಜನಿಗೂ ಕೂಡ ಶುರುವಾಗುತ್ತೆ, ತಲೆಯಲ್ಲಿ ತವಕಗಳು ಶುರುವಾಗುತ್ತೆ. ಏನಿದು? ರಾಜ್ಯವನ್ನ ಆಳ್ತಾ ಇದ್ದೇನೆ, ರಾಜ್ಯಕ್ಕೆ ನಾನು ಪುರುಷನಾದಾಗ ಎಲ್ಲರೂ ಬಂದು ನನ್ನನ್ನು ಭೇಟಿ ಆಗ್ತಾರೆ ರಾಜ ಅಂತ ಹೇಳಿ, ಆದ್ರೆ 1 ತಿಂಗಳು ನಾನು ರಾಣಿಯಾದಾಗ ಯಾರು ಬರಲ್ಲ, ರಾಜ್ಯದ ಪರಿಸ್ಥಿತಿ ಏನಾಗಬೇಕು ಅಂತ ಆಲೋಚನೆ ಮಾಡಿ ಅವರು ತಮ್ಮ ಮಕ್ಕಳ ಕೈಯಲ್ಲಿ ರಾಜ್ಯವನ್ನ ಕೊಟ್ಟುಬಿಟ್ಟು ತಪಸ್ಸಿಗೆ ಅಂತ ಹೊರಟು ಹೋಗ್ಬಿಡ್ತಾರೆ. ಮುಂದೆ ವೃದ್ಧಾಪ್ಯ ಹಾಗೆ ಬರ್ತಾ ಹೋಗುತ್ತೆ. ಸುದ್ಯುಮ್ನ ಆ ಪ್ರತಿಷ್ಠಾನಗರದಲ್ಲಿ ರಾಜ್ಯವನ್ನ ಆಳಿ ಸ್ವಲ್ಪ ಬಿಟ್ಟಾದ ಮೇಲೆ ವೃದ್ಧಾಪ್ಯದಲ್ಲಿ ಪುರೂರವ ತನ್ನ ಮಗನಿಗೆ ರಾಜ್ಯವನ್ನ ಕೊಟ್ಟು ಆ ಸುದ್ಯುಮ್ನ ತಪಸ್ಸಿಗೆ ಅಂತ ಹೊರಟು ಹೋಗ್ತಾರೆ. ಸರಿ, ಸುದ್ಯುಮ್ನ ಹೊರಟಾಯ್ತು. ಈಗ ವೈವಸ್ವತ ಮನುವಿಗೆ ಇಕ್ಷ್ವಾಕು ಮೊದಲಾದಂತಹ 10 ಮಂದಿ ಮಕ್ಕಳಿದ್ದಾರೆ. ಅವರಲ್ಲಿ 8ನೆಯವರು ಯಾರು? ವೃಷಧ್ರ. ಅವ್ರೇನ್ ಮಾಡ್ತಾರೆ? ವಸಿಷ್ಠ ಮಹರ್ಷಿಗಳು 10 ಜನ ಮಕ್ಕಳನ್ನ ಪುನಃ ತಪಶಕ್ತಿಯಿಂದಾಗಿ ಕೊಟ್ಟಾಗ ವಸಿಷ್ಠ ಮಹರ್ಷಿಗಳು ಬೇಡ್ಕೊಳ್ತಾರೆ. ಯಾರಿಗೆ? ಆ ವೈವಸ್ವತ ಮನುವಿನ ಹತ್ರ ಹೇಳ್ತಾರೆ, ನಿನಗೆ 10 ಜನ ಮಕ್ಕಳಿದ್ದಾರೆ, ಒಬ್ಬ ನನಗಾದ್ರೂ ರಕ್ಷಣೆಗೆ ಬೇಕು ಅಂತ. ಆ ಕೇಳಿದಾಗ ಹಾಗೆ ಆಗಲಿ ಅಂತ 8ನೇ ಮಗನನ್ನ ವೃಷಧ್ರನನ್ನ ಕೊಟ್ಟಿರ್ತಾನೆ. ಯಾಕೆ? ಪರಮ ಶಕ್ತಿಶಾಲಿ ಆತ. ಹೀಗೆ ಹಸುಗಳನ್ನ ಕಾಯ್ಕೊಂಡು ಇರ್ತಾನೆ. ಆದ್ರೆ ಒಂದು ದಿನ ಆ ಜಾಗಕ್ಕೆ ಹುಲಿ ಬರುತ್ತೆ. ಕಾಡು ಹುಲಿ ಬಂದಾಗ ಆ ಕಾಡು ಹುಲಿ ರಾತ್ರಿ ಸಮಯ ಯಾರಿಗೂ ಕಾಣೋದಿಲ್ಲ. ಏನ್ ಮಾಡ್ತಾನೆ? ಹುಲಿಯ ಧ್ವನಿ ಮಾತ್ರ ಕೇಳ್ತಾ ಇದ್ದ. ಹಸುಗೆ ಎಲ್ಲಿ ತೊಂದರೆ ಆಗಿಬಿಡುತ್ತೋ ಅನ್ನೋ ಭಯದಲ್ಲಿ ಖಡ್ಗವನ್ನ ತಗೊಂಡು ಬರ್ತಾನೆ. ಖಡ್ಗ ಮಾದಾಯ ತರಸ ಹುಲೀನೋ ದುಗುಣೇನಿಶಿ ಅಜನನ್ನಹದನ್ ಬಬ್ರುಹು ಶಿರ ಶಾರ್ದೂಲ ಶಂಕಯ. ಶಿರವನ್ನ ಛೇದ ಮಾಡಿಬಿಡ್ತಾನೆ. ಯಾವುದರ ಶಿರವನ್ನ? ಶಾರ್ದೂಲ. ಶಾರ್ದೂಲ ಅಂದ್ರೆ ಹುಲಿ. ಹುಲಿ ಎಂದು ಭಾವಿಸಿ ಆ ಹಸುವಿನ ತಲೆಯನ್ನ ಕಡಿದು ಬಿಡ್ತಾನೆ. ಮರುದಿವಸ ಅಂದ್ರೆ ಆ ಹಸುವಿನ ತಲೆಯನ್ನ ಕಡಿದಾಗ ಕಿವಿಯನ್ನ ಹಿಡಿದುಕೊಂಡಿರುತ್ತೆ. ಕಿವಿಯ ಆ ಹುಲಿಯ ಕಿವಿ
ಅದರ ಜೊತೆಗೆ ಬಂದು ಬಿಟ್ಟಿರುತ್ತೆ. ಮರುದಿವಸ ಬೆಳಗ್ಗೆ ಬೆಳಕಾದಾಗ ನೋಡ್ತಾರೆ, ಹುಲಿಯ ಕಿವಿ ಮಾತ್ರ ಇದೆ, ಹಸುವಿನ ದೇಹ, ಹಸುವಿನ ತಲೆ ಅವನ ಕೈಯಲ್ಲಿರುತ್ತೆ. ಬಹಳ ಪಶ್ಚಾತ್ತಾಪ ಪಡ್ತಾರೆ ವೃಷಧ್ರ ಮಹಾರಾಜರು. ಪಶ್ಚಾತ್ತಾಪ ಆಗುತ್ತೆ, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ರಾತ್ರಿ ಹುಲಿ ಭಯದಿಂದ ಓಡಿ ಹೋಗ್ಬಿಟ್ಟಿರುತ್ತೆ. ಅಯ್ಯೋ, ಏನಿದು ಇಷ್ಟು ಶಕ್ತಿಶಾಲಿಯಾದಂತಹ ವ್ಯಕ್ತಿಯಿಂದಾಗಿ ಹೊಡೆತ ಬಿದ್ದಿದೆ ಅಂತ ಹೇಳಿ ಭಯದಿಂದ ಓಡಿ ಹೋಗ್ಬಿಟ್ಟಿರುತ್ತೆ. ವೃಷಧ್ರ ರಾಜರಿಗೆ ಬೆಳಗ್ಗೆ ಬಹಳ ಪಶ್ಚಾತ್ತಾಪ, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಗೊತ್ತಿದೆ ಇನ್ನು ಮುಂದೆ ಬರ್ತಾರೆ ವಸಿಷ್ಠ ಮಹರ್ಷಿಗಳು, ಶಾಪ ಕೊಡೋದಂತೂ ಪಕ್ಕ ಬಿಡಲ್ಲ, ಅವ್ರು ಗ್ಯಾರಂಟಿ. ಏನ್ ಮಾಡಿದ್ರು ಶಾಪ ಕೊಡೋದಂತೂ ಬಿಡಲ್ಲ. ಆಯ್ತು ಅಂತ ಒಪ್ಕೊಳ್ತಾರೆ ವೃಷಧ್ರ ರಾಜರು. ಅವ್ರು ನೋಡ್ರಿ, ಮಾಡಿರೋ ತಪ್ಪನ್ನ ಸುಲಭವಾಗಿ ಒಪ್ಕೊಂಡ್ಬಿಟ್ರು. ಬಂದ ತಕ್ಷಣ ಹೇಳಿದ್ರು, ಇಲ್ಲ ರಾತ್ರಿ ಹೀಗಾಯ್ತು, ನಾನು ಅನ್ಕೊಂಡೆ ಹೊಡೆದಿರೋದು ಹುಲಿಯನ್ನೇ ಅಂತ, ಆದ್ರೆ ನನಗೆ ಬೆಳಗ್ಗೆನೆ ಗೊತ್ತಾಗಿದ್ದು ನಾನು ಹೊಡೆದಿರೋದು ಹಸು ಅಂತ ಹೇಳಿದಾಗ ವಸಿಷ್ಠ ಮಹರ್ಷಿಗಳು ಶಾಪವನ್ನ ಕೊಡ್ತಾರೆ. ಗೋವಧೆ ಮಾಡಿದೀಯಲ್ಲ, ನೀನು ಶೂದ್ರನಾಗಬೇಕು, ಒಂದು ಯುಗದಲ್ಲಿ ನೀನು ಶೂದ್ರನಾಗಿ ಜೀವನವನ್ನ ಮಾಡಬೇಕು ಅಂತ ಶಾಪ ಕೊಡ್ತಾರೆ. ಯಾವ ಮಾತಿಗೂ ಕೂಡ ವಿರೋಧ ಮಾಡೋದಿಲ್ಲ ವೃಷಧ್ರ ಮಹಾರಾಜ. ಹಾಗೇ ಆಗಲಿ, ನನ್ನಿಂದ ತಪ್ಪಾಗಿದೆ, ಆ ತಪ್ಪು ಪರಿಹಾರ ನನ್ನಿಂದನೇ ಆಗಲಿ ಅಂತ ಹೇಳಿ ವೃಷಧ್ರ ಮಹಾರಾಜರು ಒಪ್ಪಿಕೊಳ್ತಾರೆ. ಹಾಗೇ ಆಗಲಿ ಅಂತ ಮನಸ್ಸಿನಿಂದ ಒಪ್ಪಿಕೊಂಡು ಶೂದ್ರನಾಗ್ತಾರೆ. ಮುಂದೆ ಶೂದ್ರರ ವಂಶ ಬರೋದೇ ಈ ವೃಷಧ್ರ ಮಹಾರಾಜರ ಒಂದು ಆರಂಭದಿಂದ ಅಂತ. ಇನ್ನು ನಂತರ ವರ್ಣಿಸೋದು ಆ ವೈವಸ್ವತ ಮನುವಿನ 6ನೇ ಮಗ. ವೈವಸ್ವತನ ಮಗುವಿನ 6ನೇ ಮಗ ಯಾರು ಅಂದ್ರೆ ಕರುಷ. ಈ ಕರುಷ ಅವನಿಂದ ಹುಟ್ಟಿರುವ ವಂಶವೇ ಕಾರುಷ ವಂಶ. ಇನ್ನು ತದನಂತರ ಬರುವುದು ಐದನೇ ವ್ಯಕ್ತಿ ಯಾರು? ದೃಷ್ಟ. ದೃಷ್ಟನಿಂದ ಆರಂಭವಾಗುವುದೇ ಈ ಬ್ರಾಹ್ಮಣ ಜನ್ಮ. ಬ್ರಾಹ್ಮಣರ ಆರಂಭ ಯಾರಿಂದ ಅಂದ್ರೆ ದೃಷ್ಟನಿಂದ. ದೃಷ್ಟ ಯಾರು? ವೈವಸ್ವತ ಮನುವಿನ 6ನೇ ಮಗ, 5ನೇ ಮಗ. ಇನ್ನು ನಂತರ ವರ್ಣಿಸೋದು 10ನೇ ಮಗ. ಯಾರಪ್ಪ 10ನೇ ಮಗ ಅಂತಂದ್ರೆ ಆ ನಭ ಎಂಬಂತಹ ಮಗ. ಈ ನಭ ಏನು ಅಂದ್ರೆ ಅವನ ಮೂಲ ಸ್ವಾತಿ ಮೂಲ. ಸ್ವಾತಿ ಮೂಲ ಅಂತಂದ್ರೆ ಅದು ಸ್ವಲ್ಪ ಕ್ಷತ್ರಿಯರನ್ನ ಒಳಗೊಂಡಿರುತ್ತೆ. ಈ ಕಡೆ ಬ್ರಾಹ್ಮಣರು ಅಲ್ಲ, ಈ ಕಡೆ ಕ್ಷತ್ರಿಯರು ಅಲ್ಲ. ಈ ಮಧ್ಯದಲ್ಲಿ ಬರುವಂತಹ ಮೂಲವನ್ನ ಅವರು ಶುರು ಮಾಡ್ತಾರೆ. ತದನಂತರ ವಸುವಿನಿಂದ ಓಘವ, ಹೀಗೆ ಅವರ ವಂಶ ಪಾರಂಪರೆ ಅನ್ನೋದು ಬರಿತಾ ಹೋಗುತ್ತೆ. ನಂತರ ಬರೋದು ನರಿಷ್ಯಂತ. ಅಂದ್ರೆ ಇವರು ವೈವಸ್ವತ ಮನುವಿನ 7ನೇ ಮಗ. ಈ ನರಿಷ್ಯಂತನ ವಂಶದಲ್ಲಿ ಬರುವರು ಚಿತ್ರಸೇನ, ದಕ್ಷ, ಕುಡ್ವ, ಕೂರ್ಚ, ಇಂದ್ರಸೇನ, ವೀತಿಹೋತ್ರ, ಸತ್ಯಶ್ರವ, ಊರುಶ್ರವ, ದೇವದತ್ತ, ಜಾತೂಕರ್ಣ್ಯ ಎಂಬುದಾಗಿ ಬರ್ತಾ ಹೋಗ್ತಾರೆ. ಜಾತೂಕರ್ಣ್ಯ ಯಾರು ಅಂತಂದ್ರೆ ಅಗ್ನಿದೇವರ ಅವತಾರ. ಹಾಗಾದ್ರೆ ಅಗ್ನಿದೇವರ ಅವತಾರ ಅಂತಂದ್ರೆ ಇದರ ನಂತರ ಬರುವುದು ಕೂಡ ಬ್ರಾಹ್ಮಣರ ಜನ್ಮವೇ. ಅಗ್ನಿದೇವರು ಸಾಕ್ಷಾತ್ ಬ್ರಾಹ್ಮಣರಲ್ವಾ? ಯಾಕೆ? ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಆಹುತಿಯನ್ನ. ಅಗ್ನಿದೇವರ ಮೂಲಕ ಬ್ರಾಹ್ಮಣರು ಕೊಟ್ಟ ಆಹುತಿಯನ್ನ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಯಾರಿಂದ ತಗೊಳ್ತಾರೆ? ಅಗ್ನಿಮುಖವಾಗಿ ತಗೊಳ್ತಾರೆ. ಅದಕ್ಕೆ ನಾವು ಹೋಮವನ್ನ ಮಾಡ್ತಾ ಇರ್ಬೇಕಾದ್ರೆ ಹೇಳ್ತೀವಿ, ಏನು? ಅಗ್ನಿಮುಖೋ ವೈ ದೇವಾಹ. ದೇವತೆಗಳ ಬಾಯಿ ಯಾವುದು ಅಂದ್ರೆ ಅಗ್ನಿ. ಹೀಗೆ ಅಗ್ನಿಯ ಮುಖಾಂತರ ತಗೊಳ್ತಾರೆ. ಹಾಗೆ ಅಗ್ನಿಯ ಜೀವ ಅಂತಂದ್ರೆ ಅದು ಮತ್ತೆ ಪುನಃ ಬ್ರಾಹ್ಮಣರ ವಂಶ ಮತ್ತೆ ಹುಟ್ಟುತ್ತೆ. ನೆಕ್ಸ್ಟ್ ಬರೋದು, ನಂತರ ಬರೋದು ಮನುವಿನ 4ನೇ ಮಗ. ಯಾರು? ದಿಷ್ಟ. ಇವನ ವಂಶದಲ್ಲಿ ನಾಭಾಗ, ಹಲಂದನ, ಚಾಕ್ಷುಷ, ವಿವಿಂಶತಿ, ರಂಹ, ಖನಮಿತ್ರ, ಕರಂಧಮ, ಅವಿಕ್ಷಿತ, ಮರುತ್, ಹೀಗೆ ಕ್ರಮವಾಗಿ ಬರ್ತಾ ಹೋಗುತ್ತೆ. ಮರುತ್ತಿನಿಂದ ಮರುತ್ತಿಗೆ ಮುಗಿದು ಹೋಗಿರುತ್ತೆ. ಆದ್ರೆ ಮುಂದೆ ಯಾಕೆ ಅಂದ್ರೆ ಮರುತ್ತಿಗೆ ಗಂಡು ಮಗುವಿನ ವಂಶವಳಿ ಪ್ರಾರಂಭ ಆಗೋದಿಲ್ಲ. ಆದ್ರೆ ಅಂಗಿರಸ ಮಹರ್ಷಿಗಳ ಒಂದು ಆಶೀರ್ವಾದದಿಂದ ಅವರು ಮತ್ತೆ ತಮ್ಮ ವಂಶವನ್ನ ಪಾರಂಪರೆ ಮಾಡ್ತಾರೆ. ಅಲ್ಲಿ ಸಂವರ್ತ ಮಾಡಿಸಿದ ಯಜ್ಞಗಳಿಂದಾಗಿ ಅನುಪಮ ಮೊದಲಾದಂತಹ ರಾಜರುಗಳು ಹುಟ್ಟುತ್ತಾ ಹೋಗ್ತಾರೆ. ಇನ್ನು ಮುಂದೆ ಧಮ, ರಾಜ್ಯವರ್ಧನ, ಸುಧೃತಿ, ನರ, ಈ ರೀತಿಯಾಗಿ ಅನೇಕ ಜನ ಬರ್ತಾ ಹೋಗ್ತಾರೆ. ಕೊನೆಗೆ ಬರೋದು ಅಲಂಭಸ ಎಂಬುವಂತಹ ಒಬ್ಳು ಅಪ್ಸರೆ. ಅವಳು ರಾಣಿ ಆಗ್ತಾಳೆ. ಅವಳಿಗೆ 3 ಜನ ಮಕ್ಕಳು. ಯಾರ್ಯಾರು? ಐಲಿವೀಳ ಎಂಬುದಾಗಿ ಒಬ್ಬಳು ಕನ್ಯೆ. ವಿಶ್ವವಸ್ ಮುನಿಯಿಂದ ಕುಬೇರನಿಗೆ ಜನ್ಮ ಕೊಟ್ಟವಳೆ ಈ ಅಪ್ಸರೆ. ಯಾರು? ಅಲಂಭಸ ಎಂಬುವಂತಹ
ಅಪ್ಸರೆ. ಹೀಗೆ ಇವರ ವಂಶದಲ್ಲಿ ಕೊನೆಗೆ ಬರೋದು ಜನಮೇಜಯ. ಜನಮೇಜಯನ ಬಗ್ಗೆ ನಮಗೆ ವಿಷಯ ಗೊತ್ತಿದೆ. ಏನಪ್ಪ ಜನಮೇಜಯನ ವಿಷಯ ಏನು ಅಂತಂದ್ರೆ, ಜನಮೇಜಯ ಸರ್ಪಯಾಗವನ್ನ ಮಾಡ್ತಾನೆ, ಆ ವಿಷಯ ಅನ್ನೋದು ಗೊತ್ತಿದೆ. ಇನ್ನೊಂದು ವಿಷಯ ಏನಂತಂದ್ರೆ, ಇಲ್ಲಿ ಪ್ರಮುಖವಾದ ವಿಷಯ ಏನಂದ್ರೆ, ಆ ಜನಮೇಜಯ ಎಲ್ಲಿಗೆ ನಿಲ್ತಾನೆ ಅಂತಂದ್ರೆ ನೋಡ್ರಿ, ಹೇಮಚಂದ್ರ ಸುತಸ್ತಸ್ಯ ಧೂಮ್ರಾಕ್ಷಸ್ತಸ್ಯ ಚಾತ್ಮಜಃ ತತ್ಪುತ್ರ ಸಹದೇವಸ್ತು ಕೃಷಾಶ್ವ ಸಹದೇವಜಃ. ಹೀಗೆ ಸಹದೇವನ ಮಗನಾಗಿರುವಂತಹ ಕೃಷಾಶ್ವನವರೆಗೂ ಆ ಜನಮೇಜಯನ ಒಂದು ಶಕ್ತಿ ಅನ್ನೋದು ಬರ್ತಾ ಹೋಗುತ್ತೆ. ನಂತರ ಬರೋದು ವೈವಸ್ವತ ಮನುವಿನ ಮೂರನೇ ಮಗ ಶರ್ಯಾತಿ. ಈ ಶರ್ಯಾತಿ ಎಷ್ಟು ಪಂಡಿತ ಅಂತಂದ್ರೆ, ವೇದದಲ್ಲಿ ಮಹಾಪ್ರವೀಣ. ಯಾರು? ಶರ್ಯಾತಿ. ಅದ್ ಹೇಗ್ ಗೊತ್ತಾಗುತ್ತೆ ಅಂದ್ರೆ ನೋಡ್ರಿ, ಅಂಗಿರಸ ಮಹರ್ಷಿಗಳು ಒಂದು ದಿನ ಸೋಮರಸ ಯಾಗವನ್ನ ಮಾಡ್ತಾ ಇರ್ತಾರೆ. ಯಾಗವನ್ನ ಮಾಡಬೇಕಾದ್ರೆ ಏನ್ ಹೇಳಬೇಕು ಮಂತ್ರ ಅನ್ನೋದೇ ಮರ್ತ ಹೋಗ್ಬಿಟ್ಟಿರ್ತಾರೆ, ಮಂತ್ರವನ್ನೇ ಮರ್ತ ಹೋಗ್ಬಿಟ್ಟಿರ್ತಾರೆ. ಆ ಶರ್ಯಾತಿ ಏನ್ ಮಾಡ್ತಾನೆ ಅಂದ್ರೆ, ಸೋಮರಸಕ್ಕೆ ಬೇಕಾಗಿರುವ ವೇದ ಮಂತ್ರವನ್ನ ಎತ್ತಿ ಕೊಡ್ತಾರೆ. ಆಗ ಎಲ್ಲರೂ ಕೂಡ ಅನುಗ್ರಹ ಮಾಡ್ತಾರೆ. ಆ ಸೋಮರಸದ ಮಂತ್ರವನ್ನ ಹೇಳಿರುವಂತಹ ಶರ್ಯಾತಿಗೆ ಒಬ್ಬಳು ಮಗಳಿದ್ದಾಳೆ. ಅವಳು ಯಾರು ಅಂದ್ರೆ ಸುಕನ್ಯೆ. ಸುಕನ್ಯೆ ಯಾರು ಅಂತಂದ್ರೆ, ಮುಂದೆ ವಿಷಯ ಗೊತ್ತಾಗ್ತಾ ಕತೆ ಹೋದಾಗ ಗೊತ್ತಾಗುತ್ತೆ. ಚವನ ಮಹರ್ಷಿಗಳು ತಪಸ್ಸನ್ನ ಮಾಡ್ತಾ ಇರ್ತಾರೆ. ಎಲ್ಲಿ? ಒಂದು ಗುಹೆಯಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಸುಕನ್ಯೆ ಹೋಗ್ತಾಳೆ. ಸುಕನ್ಯೆ ಹೋದಾಗ ಆ ಗುಹೆಯಲ್ಲಿ ಕಣ್ಣು ಮಾತ್ರ ಕಾಣಿಸ್ತಾ ಇರುತ್ತೆ. ಆ ಕಣ್ಣು ಹೆಂಗ್ ಹೊಳಿತಾ ಇರುತ್ತೆ ಅಂದ್ರೆ, ರತ್ನದ ತರ ಹೊಳಿತಾ ಇರುತ್ತೆ. ತಮ್ಮ ಕೈಯಲ್ಲಿರುವ ಒಂದು ಕಡ್ಡಿಯನ್ನ ತೆಗೆದು ಆ ಕಣ್ಣಿಗೆ ಚುಚ್ಚುತ್ತಾಳೆ. ಅದು ಅವಳಿಗೆ ಏನು ಬಂಗಾರದಂತೆ ಹೊಳೆಯುವಂತೆ ಕಾಣಿಸ್ತಾ ಇದೆ, ಅದಕ್ಕೆ ಚುಚ್ಚುತ್ತಾಳೆ. ನೋಡಿದ್ರೆ ಚವನ ಮಹರ್ಷಿಗಳ ಕಣ್ಣು. ಚವನ ಮಹರ್ಷಿಗಳ ಕಣ್ಣಲ್ಲಿ ರಕ್ತ ಬರ್ಲಿಕ್ಕೆ ಶುರುವಾಗುತ್ತೆ. ರಕ್ತ ಬಂದ ಮೇಲೆ ಚವನ ಮಹರ್ಷಿಗಳಿಗೆ ಸ್ವಲ್ಪ ಕಣ್ಣಿನಲ್ಲಿ ದೃಷ್ಟಿ ಕಡಿಮೆ ಆಗತ್ತೆ. ಗೊತ್ತಾಯ್ತು, ಇದು ತಂದೆಗೆ ಗೊತ್ತಾಯ್ತು, ಶರ್ಯಾತಿಗೆ ಗೊತ್ತಾಯ್ತು. ಶರ್ಯಾತಿ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಚವನ ಮಹರ್ಷಿಗಳ ಹತ್ರ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೇಳಿಬಿಡ್ತಾರೆ. ಏನಂತ? ಈ ನನ್ನ ಮಗಳು ಏನು ನಿಮ್ಮ ದೃಷ್ಟಿಗೆ ತೊಂದರೆಯಾಗುವ ಕಾರಣವನ್ನ ಮಾಡಿದ್ದಾಳಲ್ವಾ, ಅವಳನ್ನೇ ನಿಮಗೆ ಮದುವೆಯನ್ನಾಗಿ ಮಾಡಿಕೊಡ್ತೇನೆ. ಅವಳೇ ಮುಂದೆ ನಿಮ್ಮನ್ನ ಸಾಕ್ಬೇಕು. ಯಾಕೆ? ನಿಮಗೆ ತೊಂದರೆ ಬಂದಿರದೆ ಅವಳಿಂದ ಅಂತ ಹೇಳಿ ಆ ಸುಕನ್ಯೆಯನ್ನ ಒಪ್ಪಿಸಿ ಬಿಡ್ತಾರೆ. ಹೀಗೆ ಸುಕನ್ಯೆ ತಾನು ಮಾಡಿದ ಕಷ್ಟಗಳನ್ನ ಒಪ್ಕೊಳ್ಳಿಕ್ಕೆ ಶುರು ಮಾಡ್ತಾಳೆ. ಇದು ವಿಷಯ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಚವನ ಮಹರ್ಷಿಗಳಿಗೆ ಕಣ್ಣಿಗೆ ತೊಂದರೆ ಆಗಿದ್ದು ಅವನ ಇಡೀ ರಾಜ್ಯದಲ್ಲಿ, ಅಂದ್ರೆ ಆ ಯಾರು ಮುನಿ ಚವನ ಮಹರ್ಷಿಗಳ ವೈವಸ್ವತ ಮನುವಿನ ಮೂರನೇ ಮಗನಾಗಿರುವಂತಹ ಶರ್ಯಾತಿ, ಆ ಶರ್ಯಾತಿಯ ಇಡೀ ರಾಜ್ಯದಲ್ಲಿ ತೊಂದರೆಗಳಾಗ್ಲಿಕ್ಕೆ ಶುರುವಾಗುತ್ತೆ. ಯಾಕೆ ತೊಂದರೆ ಆಗ್ತಾ ಇದೆ? ಯಾರೋ ಕೆಟ್ಟ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಕೇಳಿದಾಗ ಒಪ್ಪಿಕೊಂಡಿರ್ತಾಳೆ ಸುಕನ್ಯೆ. ಒಪ್ಪಿಕೊಂಡಾಗ ಸುಕನ್ಯೆಗೆ ಸರಿಯಾದ ವಿಷಯಗಳನ್ನ ಒಂದು ತಿಳಿಸಿ ಚವನ ಮಹರ್ಷಿಗಳಿಗೆ ಮದುವೆಯನ್ನ ಮಾಡಿಕೊಡ್ತಾರೆ. ನಂತರ ಸುಕನ್ಯೆಗೂ ಕೂಡ ಒಂದು ಆಸೆ ಇರುತ್ತೆ. ಅಯ್ಯೋ, ನಾನ್ ನೋಡಿದ್ರೆ ಮುನಿಗಳನ್ನ ಮದುವೆ ಆಗ್ಬಿಟ್ನಲ್ಲ ಅನ್ನೋ ಒಂದೇ ಒಂದು ದುಃಖವೂ ಕೂಡ ಆ ಸುಕನ್ಯೆಯಲ್ಲಿಲ್ಲ. ಆದ್ರೆ ವಯಸ್ಸಾಗಿರುವವರಂತೆ ಕಾಣಿಸ್ತಾ ಇದ್ದಾರಲ್ಲ ಅನ್ನೋದೊಂದೇ ಒಳಗಡೆ ಇರುತ್ತೆ ಮನಸ್ಸಿನೊಳಗಡೆ. ಅದನ್ನ ನೇರವಾಗಿ ಕೂಡ ಒಂದು ಬಾರಿಯೂ ಕೂಡ ಹೇಳಿರೋದಿಲ್ಲ ಅವರು. ಇದು ಗೊತ್ತಾಗತ್ತೆ. ಪತಿಯ ಸೇವೆಯನ್ನ ಮಾಡ್ತಾಳೆ, ಮನಸ್ಸನ್ನ ಗೆಲ್ತಾಳೆ. ಆಗ ಚವನ ಮಹರ್ಷಿಗಳು ಕೇಳ್ತಾರೆ, ಏನ್ ವರ ಬೇಕು ಇಲ್ಲಿ ಅಂತ ಹೇಳಿದಾಗ, ಚವನ ಮಹರ್ಷಿಗಳಿಗೆ ಸುಕನ್ಯೆ ವರ ಕೇಳೋದು ಏನಂದ್ರೆ, ನನ್ನ ಪತಿದೇವರು ನೀವು ತರುಣ ವಯಸ್ಸಿಗೆ ಬರಬೇಕು, ನನಗದೇ ನೀವು ಕೊಡುವಂತಹ ವರ ಅಂತ ಹೇಳಿದಾಗ, ಆಯ್ತು ಅಂತ ಒಪ್ಪಿಕೊಂಡು ಅಶ್ವಿನಿ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಂತರ ಅವರಿಂದ ತಾವು ತರುಣ ವಯಸ್ಸಿಗೆ ಬರ್ತಾರೆ. ತರುಣ ವಯಸ್ಸಿಗೆ ಬರಬೇಕಾದ್ರೆ ಅಶ್ವಿನಿ ದೇವತೆಗಳಿಗೂ ಕೂಡ ಒಂದು ಮಾತನ್ನ ಕೊಟ್ಟಿರ್ತಾರೆ. ಏನಂದ್ರೆ, ಸೋಮಾಹುತಿಯನ್ನ ನಿಮಗೂ ಕೊಡ್ತೇವೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ವಾಸ್ತವಿಕವಾಗಿ ಹೋಮದಲ್ಲಿ ಅಶ್ವಿನಿ ದೇವತೆಗಳಿಗೆ ಆಹುತಿ ಇಲ್ಲ. ಆದ್ರೆ ಚವನ ಮಹರ್ಷಿಗಳು ಹೇಳ್ತಾರೆ,
ಸೋಮಾಹುತಿಯನ್ನ ನಿಮಗೂ ಕೊಡ್ತೇನೆ ಅಂತ ಹೇಳಿದಾಗ ಅಶ್ವಿನಿ ದೇವತೆಗಳು ಅಸ್ತು ಅಂತ ಒಪ್ಪಿಕೊಂಡು ಅವರಿಗೆ ತಾರುಣ್ಯವನ್ನ ಕೊಟ್ಟಿರ್ತಾರೆ. ಯಾಕೆ? ಅವರು ವೈದ್ಯರಿಗೆ ಸೋಮಾಹುತಿ ಇರೋದಿಲ್ಲ ಅಂತ. ಆದ್ದರಿಂದ ಆಯ್ತು ಅಂತ ಹೇಳಿ ಒಂದು ರೂಪವನ್ನ ಅವರು ಕೊಟ್ಟಿರ್ತಾರೆ, ತಾರುಣ್ಯ ರೂಪವನ್ನ ಕೊಟ್ಟಿರ್ತಾರೆ. ಸುಕನ್ಯೆ ಆ ಚವನ ಮಹರ್ಷಿಗಳ ತರುಣ ರೂಪದ ಜೊತೆಗೆ ಚೆನ್ನಾಗಿ ಸಂತೋಷವಾಗಿ ಇರ್ತಾಳೆ. ಒಂದು ದಿನ ತಂದೆ ಬರ್ತಾರೆ, ಚವನ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ಬಂದಾಗ ತನ್ನ ಮಗಳನ್ನ ನೋಡಿ ಬಹಳ ದುಃಖ ಪಡ್ತಾರೆ. ನೀವು ಏನಿದು, ನನ್ನ ಮಗಳು ಈ ತರ ಆಗ್ಬಿಟ್ಲಲ್ಲ, ಈ ವರ್ಷ ಪೂರ್ತಿ ನಾನು ಎಷ್ಟು ಸುಂದರವಾಗಿ ಅವಳಿಗೆ ಸಂಸ್ಕಾರವನ್ನ ಹೇಳಿಕೊಟ್ಟಿದ್ದೆ, ಚವನ ಮಹರ್ಷಿಗಳನ್ನ ಮದುವೆಯಾಗಿ ಯಾರೋ ಸುಂದರನ ತರುಣನೊಟ್ಟಿಗೆ ಜೀವನವನ್ನ ನಡೆಸ್ತಾ ಇದ್ದಾಳಲ್ಲ ಅಂತ ಬಹಳ ದುಃಖ ಆಗುತ್ತೆ. ಹೋಗಿ ಬೈಬೇಕು ಅಂತ ಬಾಯನ್ನ ತೆಗಿತಾರೆ. ಆ ಸಂದರ್ಭದಲ್ಲಿ ಸುಕನ್ಯೆ ನಡೆದಿರುವ ಘಟನೆ ಹೇಳ್ತಾಳೆ. ಆಗ ಬಹಳ ಸಂತೋಷ ಆಗುತ್ತೆ ಅವನಿಗೆ, ದುಃಖದಿಂದ ಸಂತೋಷ ಆಗುತ್ತೆ. ಯಾಕೆ? ಚವನ ಮಹರ್ಷಿಗಳೇ ತರುಣರಾಗಿ ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಬಹಳ ಸಂತೋಷ ಪಡ್ತಾನೆ. ಆದ್ರೆ ಏನ್ ಹೇಳಿರ್ತಾರೆ ಚವನ ಮಹರ್ಷಿಗಳು? ಆಹುತಿಯನ್ನ ಕೊಡ್ತೇನೆ ಅಂತ ಹೇಳಿರ್ತಾರೆ. ಹೋಮವನ್ನ ಪ್ರಾರಂಭ ಮಾಡಿರ್ತಾರೆ. ಇನ್ನೇನ್ ಆಹುತಿಯನ್ನ ಕೊಡಬೇಕು, ಇಂದ್ರ ವಜ್ರಾಯುಧವನ್ನ ಎತ್ತಿ ನಿಂತುಕೊಂಡು ಬಿಡ್ತಾನೆ. ಆಹುತಿ ಕೊಡೋ ಹಾಗಿಲ್ಲ, ಅಶ್ವಿನಿ ದೇವತೆಗಳಿಗೆ ಆಹುತಿ ಇಲ್ಲ ಅಂತ. ಆದ್ರೆ ಚವನ ಮಹರ್ಷಿಗಳು ತಮ್ಮ ಮಾತನ್ನ ಮೀರೋದಿಲ್ಲ. ಅವ್ರು ಹೇಳ್ಬಿಡ್ತಾರೆ, ಇಂದ್ರನಿಗೆ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಇಂದ್ರ ನೀನ್ ಹಾಗೆ ನಿಂತ್ಕೊಳ್ಬೇಕು, ನಿನ್ಗೆ ಶಾಪ ಅಂತ ಇಂದ್ರನನ್ನ ನಿಲ್ಲಿಸಿ ಬಿಡ್ತಾರೆ. ಆಹುತಿ ಕೊಡ್ಲೇಬೇಕು ಅಂತ ಸಿದ್ಧರಾಗ್ತಾರೆ. ಇಂದ್ರದೇವರೇ ನಿಂತ ಮೇಲೆ ಇನ್ಯಾವ ಉಳಿದ ದೇವರು ಬರ್ತಾರೆ? ಯಾರು ಬರೋದಿಲ್ಲ ಕಡಿಲಿಕ್ಕೆ. ಉಳಿದ ದೇವರೆಲ್ಲ ಆಗ್ಲಿ ಕೊಟ್ಬಿಡ್ರಿ ಅಂತ ಒಪ್ಕೊಂಡ್ಬಿಡ್ತಾರೆ. ಉತ್ತಾನ ಬರಿಹಿ ಭೂರಿಶೇಣ ಅಂತ ಆ ಸೋಮಾಹುತಿ ಎಲ್ಲ ಕೊಟ್ಟಾದ ಮೇಲೆ ಆ ಅಗ್ನಿದೇವರಿಂದ ಒಂದು ವರವನ್ನ ಪಡ್ಕೊಳ್ತಾರೆ. ವರದಿಂದಾಗಿ ಉತ್ತಾನ ಬರಿಹಿ ಆತರ್ನ ಭೂರಿಶೇಣ ಅಂತ 3 ಜನ ಮಕ್ಕಳು ಶರಿಯಾತಿಗೆ ಬರ್ತಾರೆ. ಆನರ್ತನಿಗೆ ಮಗನಾಗ್ತಾನೆ ರೇವತ ಯಾರು ಅಂದ್ರೆ ಮುಂದೆ ಆ ಸಮುದ್ರದ ಹತ್ತಿರ ಇರುವಂತಹ ಕುಶಸ್ಥಳಿ ನಗರವನ್ನ ಆಳಿದವನು ಆ ರೇವತ. ಈ ರೀತಿಯಾಗಿ ಆ ವ್ಯಕ್ತಿಯ ಶರಿಯಾತಿಯ ಚವನ ಮಹರ್ಷಿಯ ಕಥೆಗಳನ್ನ ಹೇಳ್ತಾ ಮುಂದೆ ಒಂದು ವಿಶೇಷ ವಿಚಾರವನ್ನ ಹೇಳ್ತಾರೆ. ಏನಂದ್ರೆ ಬಹಳ ಸುಂದರವಾಗಿರುವಂತಹ ವಿಚಾರ. ಏನು? ಆ ರೇವತನ ಪುತ್ರ ಕಕುದ್ಮಿ ಅಂತ. ರೇವತನ ಪುತ್ರ ಕಕುದ್ಮಿ. ಈತ ಏನ್ ಮಾಡ್ತಾನೆ? ರೇವತಿಗೆ ತಕ್ಕ ವರಣ ಯಾರು ಅಂತ ಹುಡುಕಿಕೊಂಡು ಬ್ರಹ್ಮದೇವರ ಹತ್ರ ಹೋಗ್ತಾನೆ. ರೇವತಿಗೆ ಒಬ್ಬ ಒಳ್ಳೆಯ ಗಂಡ ಬೇಕು ಅಂತ ಹುಡುಕಿಕೊಂಡು ಹೋಗ್ತಾನೆ. ಬ್ರಹ್ಮದೇವರ ಹತ್ರ ಇನ್ನೇನ್ ಕೇಳಬೇಕು ಅಂತ ಹೋಗಿರ್ತಾನೆ. ಆ ಬ್ರಹ್ಮದೇವರು ಆ ಸಂದರ್ಭದಲ್ಲಿ ಆ ಬ್ರಹ್ಮನ ಜಾಗದಲ್ಲಿ, ಬ್ರಹ್ಮ ಇರುವಂತಹ ಸ್ಥಳದಲ್ಲಿ ಎಲ್ಲ ದೇವತೆಗಳು ಕೂಡ ಹರಿಭಜನೆಯನ್ನ ಮಾಡ್ತಾ ಇರ್ತಾರೆ. ಹರಿಭಜನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಬೇಡ, ಭಜನೆಯನ್ನ ನಿಲ್ಲಿಸೋದು ಬೇಡ, ಭಜನೆ ಆದ್ಮೇಲೆ ಕೇಳೋಣ ಅಂತ ಕಕುದ್ಮಿ ಕಾಯ್ತಾನೆ. ಕಾದು ಸ್ವಲ್ಪ ಹೊತ್ತಾದ ಮೇಲೆ ಭಜನೆ ಮುಗಿಯುತ್ತೆ. ಭಜನೆ ಮುಗಿದ ಮೇಲೆ ಬ್ರಹ್ಮದೇವರ ಹತ್ತಿರ ಹೋಗ್ತಾರೆ. ಪರಮಾತ್ಮನ ಆಶೀರ್ವಾದದಿಂದ ಬ್ರಹ್ಮದೇವರು ಹೇಳಬೇಕು ಅಂತ ತಯಾರಾಗಿರ್ತಾರೆ. ಏನ್ ಹೇಳ್ಬೇಕು ಅಂತ ಗೊತ್ತಿರುತ್ತೆ, ಆದರೂ ಕೂಡ ಕೇಳಲಿ ಅಂತ ಕಾಯ್ತಾ ಇರ್ತಾರೆ. ಬಂದು ಕೇಳ್ತಾರೆ, ಅಲ್ಲ ರೇವತಿ ಅಂತ ನನ್ನ ಮಗಳಿದ್ದಾಳೆ, ಸುಂದರನಾದ ಒಬ್ಬ ಯುವಕ ಬೇಕು ನನಗೆ. ನಮ್ಮ ಈಗಿರುವಂತಹ ಕುಲದಲ್ಲಿ ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ ಬ್ರಹ್ಮದೇವರು ನಗಲಿಕ್ಕೆ ಶುರು ಮಾಡ್ತಾರಂತೆ. ಏನಿದು ದೇವರು ಕೇಳಿ ಬ್ರಹ್ಮದೇವರು ನಗ್ತಾ ಇದ್ದಾರಲ್ಲ, ಯಾಕೆ? ಬ್ರಹ್ಮದೇವರೇ ಯಾಕೆ ನಗ್ತಾ ಇದ್ದೀರಿ ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಅಲ್ಲಪ್ಪ ನೀನು ಬಂದಿದ್ದು ಬ್ರಹ್ಮಲೋಕಕ್ಕೆ, ಎಷ್ಟು ಇಲ್ಲಿ ಭಜನೆ ಆಗೋವರೆಗೂ ಕಾದಿ ನೀನು. ಬ್ರಹ್ಮದೇವರಲ್ಲಿ 15 ನಿಮಿಷ ಭಜನೆ ಆದ್ರೆ ನಿನ್ನ ಲೋಕದಲ್ಲಿ 27,000 ವರ್ಷ ದಾಟಿ ಹೋಗಿದೆ. ಯಾರಿದಾರಲ್ಲಿ? ನಿನ್ನ ಕುಲದಲ್ಲಿ ಯಾರೂ ಇಲ್ಲ. ಇದರಲ್ಲಿ ನಿನ್ನ ಜೊತೆಗಿದ್ದಂತಹ ಯಾವ ರಾಜನೂ ಇಲ್ಲ. 5 ನಿಮಿಷ ನೀನು ಭಜನೆಗೆ ಕಾದು ಕುಳಿಯುವ ಬದಲು ನೀನ್ ಬಂದು ಕೇಳ್ಕೊಂಡು ಹೋಗ್ಬಿಟ್ಟಿದ್ದೆ, ನಿನಗೆ ಸಿಕ್ಬಿಡ್ತಿತ್ತೇನೋ, ಏನ್ ಮಾಡ್ತಿ ಈಗ ಅಂತ ಕಕುದ್ಮಿಗೆ ಬಹಳ ಸಂಕಟ ಆಗಿಬಿಡುತ್ತೆ. ಏನ್ ಮಾಡೋದು? ಆದ್ರೆ ಮಗಳು ಇರ್ತಾಳೆ, ಏನ್ ಮಾಡೋದು? ಸುಂದರನಾಗಿರುವಂತಹ ತರುಣ ಇಲ್ಲ. ಕೇಳ್ತಾರೆ ಬ್ರಹ್ಮದೇವರಿಗೆ ಏನ್ ಮಾಡ್ಬೇಕು ಮುಂದೆ ಅಂತ. ಬ್ರಹ್ಮದೇವರು ಹೇಳ್ತಾರೆ, ಸ್ವಲ್ಪ ಕಾಯಿ, ಮುಂದೆ ಬಲರಾಮ ಬರ್ತಾನೆ.
ಬಲರಾಮನಿಗೆ ಕೊಟ್ಟು ಮದುವೆಯನ್ನಾಗಿ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಎಷ್ಟೋ ವರ್ಷಗಳಾದ ಮೇಲೆ ಬಲರಾಮ ಬರೋದು, ಅಲ್ಲಿವರೆಗೂ ಕಾಯ್ತಾರೆ. ಕಾದು ಕಕುದ್ಮಿ ಹಾಗೆ ಕಾದು ಮುಂದೆ ಬಲರಾಮನಿಗೆ ಕೊಡುವ ವಿಚಾರ ಮುಂದೆ ಬರುತ್ತೆ. ಇನ್ನು ನೆಕ್ಸ್ಟ್ ನಂತರ ಬರೋದು ವೈವಸ್ವತ ಮನು. ಆ ವೈವಸ್ವತ ಮನುವಿನ 9ನೇ ಮಗ. ಹೀಗೆ ಒಬ್ಬೊಬ್ಬರೇ ಮಗರನ್ನ ಹೇಳ್ತಾ ಇರಬೇಕಾದ್ರೆ ನಾಭಾಗ ಅಂತ 9ನೇ ಮಗ. ಈ ಮಗನ ವಿಚಾರದಲ್ಲೂ ಕೂಡ ಬಹಳ ವೈಶಿಷ್ಟ್ಯ ಇದೆ. ಏನಪ್ಪಾ ಅಂತಂದ್ರೆ ನಾಭಾಗ ಬ್ರಹ್ಮಚಾರಿ, ಅವನಿಗೆ ಕುಟುಂಬ ಇರೋದಿಲ್ಲ. ಅವನೇನು ಮಾಡ್ತಾನೆ, ಎಲ್ಲಿ ಹೋಗಿರ್ತಾರೆ ಅಂದ್ರೆ ನಾಭಾಗ ರಾಜರು ವಿದ್ಯೆಯನ್ನ ಕಲಿಬೇಕು ಅಂತ ಗುರುಕುಲಕ್ಕೆ ಹೋಗಿರ್ತಾರೆ. ಗುರುಕುಲಕ್ಕೆ ಹೋದಾಗ ವಾಪಸ್ ಬರ್ತಾರೆ, ಬಂದು ಕೇಳ್ತಾರೆ, ಹೌದಪ್ಪ ನನ್ನ ತಂದೆಯಲ್ಲಿ ಆಸ್ತಿ ಭಾಗ ಆಗ್ಬೇಕು. ನೋಡ್ರಿ, ಆಸ್ತಿ ಭಾಗ ಈಗಲ್ಲ, ಯಾವಾಗಿಂದೋ ಇದೆ. ನನಗೂ ಕೊಡಬೇಕು ಅನ್ನೋದು ಈಗಲ್ಲ, ಯಾವಾಗಿಂದೋ ಇದೆ. ಆಸ್ತಿ ಭಾಗವನ್ನ ಕೇಳಿದಾಗ 9 ಜನ ಅನ್ಕೊಂಡಿರ್ತಾರೆ ಈ ಬ್ರಹ್ಮಚಾರಿ ಬರೋದಿಲ್ಲ, ಇನ್ನು ಆಸ್ತಿ ಕೇಳೋದಿಲ್ಲ ಅಂತ 9 ಜನ ಹಂಚಿಕೊಂಡು ಬಿಟ್ಟಿರ್ತಾರೆ, ಇನ್ ಕೇಳೋದಿಲ್ಲ ಅಂತ. ಆದ್ರೂ ಕೇಳಿಬಿಡ್ತಾರೆ. ನಾಭಾಗ ಕೇಳಿದಾಗ ತಂದೆ ಹೇಳ್ತಾರೆ, ನೋಡಪ್ಪ, ಅಂಗಿರಸ ಮಹರ್ಷಿಗಳು ಒಂದು ಸತ್ರ ಯಾಗವನ್ನ ಮಾಡ್ತಾರೆ. ಅಲ್ಲಿ 6ನೇ ಸೋಮಾಹುತಿ, 6ನೇ ಬಾರಿ ಕೊಡಬೇಕಾದ್ರೆ ಸೋಮಾಹುತಿಯನ್ನ 6ನೇ ಬಾರಿ ಕೊಡಬೇಕಾದ್ರೆ ನನ್ನ 9 ಜನ ಮಕ್ಕಳಿದಾರಲ್ವ, ಅವರಿಗೆ ಯಾರಿಗೂ ಕೂಡ ಮಂತ್ರಗಳೇ ನೆನಪಾಗಲ್ಲ, ನೀನು ಹೇಳು, ಆಗ ಎಲ್ಲ ನಿನಗೆ ಸಿಗುತ್ತೆ ಅಂತ ಹೇಳಿದಾಗ, ಯಾಕೆ 6ನೇ ಆಹುತಿ ಇದೆ ಅಲ್ವಾ, ಅದು ಶೇಷ, ಉಳಿದಿರುವ ಆಹುತಿ ಮಂತ್ರ ಯಾರಿಗೂ ಬರದೆ ಹೋದ್ರೆ ಅದನ್ನ ನೀನು ಹೇಳಿದ್ರೆ ಎಲ್ಲ ನಿನಗೆ ಸಿಗುತ್ತೆ ಅಂತ ವರವನ್ನ ಕೊಡ್ತಾರೆ. ಹಾಗೆ ನಾಭಾಗ ಆಯ್ತು ಅಂತ ಒಪ್ಪಿಕೊಳ್ತಾರೆ. ಹೋಗ್ತಾರೆ, ಹೋಮವನ್ನ ಮಾಡ್ತಾ ಇರ್ತಾರೆ. ಸೋಮಾಹುತಿ 6ನೇ ಮಂತ್ರ ಉಳಿದ 9 ಜನಕ್ಕೆ ಬರೋದೇ ಇಲ್ಲ. ಆ ಸಂದರ್ಭದಲ್ಲಿ ಈ ನಾಭಾಗ ರಾಜರು ಆ ಮಂತ್ರವನ್ನ ಹೇಳಿದಾಗ ಯಜ್ಞದಲ್ಲಿ ಉಳಿದೆಲ್ಲ ಸಂಪತ್ತನ್ನ ಆಹುತಿಯನ್ನಾಗಿ ಕೊಟ್ಟಾಗ ಉಳಿದವರೆಲ್ಲ ಸೇರಿ ಆಯ್ತು, ಹೀಗಾದ್ರೆ ಈ ಎಲ್ಲ ನನ್ನ ಆಸ್ತಿ ಎಲ್ಲ ಯಾರಿಗೆ ಹೋಗ್ಬೇಕೀಗ, ನಾಭಾಗನಿಗೆ ಹೋಗ್ಬೇಕು ಅಂತ ಗೊತ್ತಾಯ್ತು. ಇನ್ನೇನು ನಾಭಾಗ ಎಲ್ಲ ಆಹುತಿಯನ್ನ ಸ್ವೀಕಾರ ಮಾಡಬೇಕು ಅಂತ ಹೋಗ್ತಾ ಇರ್ತಾರೆ. ಕಪ್ಪು ಬಣ್ಣದ ಒಬ್ಬ ಮನುಷ್ಯ ಬರ್ತಾನೆ. ಬಂದು, ಈ ಸಂಪತ್ತು ನಿಂದಲ್ಲಪ್ಪ, ಈ ಸಂಪತ್ತು ನಂದು, ಈ ಸಂಪತ್ತು ನಿಂದಲ್ಲ ನಂದು ಅಂತ. ನೋಡ್ರಿ, ನಾಭಾಗ ರಾಜರಿಗೆ ಎಷ್ಟು ಒಂದು ತಾಳಿದವನು ಬಾಳಿಯಾನು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಆ ನಾಭಾಗ ಮಹರ್ಷಿಗಳನ್ನ ನೋಡಿ ಕಲಿಬೇಕು. ಯಾಕೆ ನಾಭಾಗ ಮಹರ್ಷಿಗಳು, ಈಗ ನಾನು ಎಲ್ಲವನ್ನ ಗೆದ್ದಿದ್ದೇನೆ, ಎಲ್ಲ ನಂದು ಅಂತ ಆಗಿದೆ, ಈಗ ಇನ್ನೊಬ್ಬ ಯಾರೋ ಬರ್ತಾನೆ ಇದು ನಂದು ಅಂತ ಹೇಳಿದಾಗ ಎಷ್ಟು ಸಿಟ್ಟು ಬರಬೇಕು, ಏನ್ ಮಾಡ್ಬೇಕು ಅವ್ರನ್ನ. ಆದ್ರೆ ನಾಭಾಗ ಮಹರ್ಷಿಗಳು ತಾಳ್ಬೇಕಾದ್ರೆ ಆ ಕಪ್ಪು ದೇಹದ ಮನುಷ್ಯ ಹೇಳ್ತಾನೆ, ನಿನಗಷ್ಟು ಸಂಶಯ ಇದ್ರೆ ನಿನ್ ತಂದೆನೇ ಹೋಗಿ ಕೇಳು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿ ತಂದೆಯ ಹತ್ತಿರ ಹೋಗ್ತಾರೆ. ವೈವಸ್ವತ ಮನುವಿನ ಹತ್ತಿರ ಕೇಳ್ತಾರೆ. ನಾಭಾಗ ಏನಂತಾರೆ, ಅಲ್ಲ, ನೀವು ಹೇಳಿದ ಹಾಗೆ ಸೋಮಾಹುತಿಯ 6ನೇ ಮಂತ್ರ ನಾನೇ ಹೇಳಿದೆ, ನೀವು ಹೇಳಿದ ಹಾಗೆ ನನಗೇ ಕೊಟ್ಟರು, ಇದೇನಿದು ಮತ್ತೊಬ್ಬ ಮನುಷ್ಯ ಬಂದು ಇದು ನಂದು ಅಂತ ಇದ್ದಾರೆ, ಏನು ಮಾಡೋದು ಅಂತ ಕೇಳಿದಾಗ ಅದಕ್ಕೆ ವೈವಸ್ವತ ಮನು ಹೇಳ್ತಾರೆ, ನೋಡಪ್ಪ, ನಿಜವಾಗಿಯೂ ಕೂಡ ಇಡೀ ಸಂಪತ್ತು ಅವರದ್ದೇ. ನೀನು ಹೋಗಿ ಆಯ್ತು ನಿಂದೆ ಅಂತ ಹೇಳಿ ನೀನು ಕೊಡಬೇಕು, ಆಗ ಪ್ರೀತಿಯಿಂದ ಅವರು ವಾಪಸ್ ಕೊಟ್ರೆ ಇಸ್ಕೊಳ್ಬೇಕಿಲ್ಲ ಅಂದ್ರೆ ಇಲ್ಲ. ಹೌದಾ, ಸರಿ, ಹಾಗೆ ಆಗಲಿ, ಇರ್ಲಿ, ಅವರದ್ದೇ ಅಲ್ವಾ, ಅವರದ್ದೇ ಆದ್ರೆ ನಾನು ಕೇಳೋದೇ ಬೇಡ, ಆದ್ರೂ ಕೂಡ ನಿಮ್ಮದೇ ನೀವೇ ಇಟ್ಕೊಳ್ರಿ ಅಂತ ಒಂದು ಮಾತು ಹೇಳಿ ಬರ್ತೇನೆ ಅಂತ ನಾಭಾಗ ರಾಜರು ಬಂದು ಅಲ್ಲಿ ಕಪ್ಪು ಬಣ್ಣವನ್ನ ಧಾರಣೆ ಮಾಡಿರುವಂತಹ ವ್ಯಕ್ತಿಗೆ ಹೋಗಿ ಹೇಳ್ತಾರೆ, ಹೌದು, ನನ್ನ ತಂದೆ ಹೇಳಿದ್ದು ನಿಜ, ನೀವು ಹೇಳಿದ್ದು ನಿಜ, ನನ್ನ ತಂದೆ ಅದನ್ನೇ ಹೇಳ್ತಾ ಇದ್ದಾರೆ, ಯಾವುದು ಎಲ್ಲ ಆಸ್ತಿ ನಿಮ್ಮದೇ ಅಂತ ಹೇಳಿದಾಗ ಆ ಕಪ್ಪು ಬಣ್ಣದ ಏನೊಂದು ದೇಹವನ್ನ ಧಾರಣೆ ಮಾಡಿರ್ತಾರೆ ಆ ವ್ಯಕ್ತಿ ತಮ್ಮ ನಿಜವಾದ ರೂಪವನ್ನ ತೋರಿಸ್ತಾರೆ. ಸಾಕ್ಷಾತ್ ರುದ್ರದೇವರು ಹೇಳ್ತಾರೆ, ನಿನ್ನ ಮನಸ್ಸನ್ನ ಯಾಕೆ ಈ ಪ್ರಶ್ನೆ ಪರೀಕ್ಷೆ ಮಾಡಿದ್ರು ಅಂದ್ರೆ, ನಾಭಾಗ ಮಹರ್ಷಿಗೆ ಓದಿದ್ದಲ್ಲಿ ಗುರುಕುಲದಲ್ಲಿ ಓದಿದಾಗ ಅಹಂಕಾರ ಅನ್ನೋದು ಬರೋದಿಲ್ಲ ಅನ್ನೋದನ್ನ ಜಗತ್ತಿಗೆ ತಿಳಿಸಬೇಕಾಗಿತ್ತು ಅವರು. ಅದಕ್ಕೆ ರುದ್ರದೇವರು ಕಪ್ಪು ಬಣ್ಣದ ದೇಹವನ್ನ ಇಟ್ಕೊಂಡು ಬರ್ತಾರೆ. ಬಂದು ಕೇಳಿದಾಗ ರುದ್ರದೇವರು ಬಹಳ ಸಂತೋಷ ಪಡ್ತಾರೆ. ನೋಡು, ಇದರಲ್ಲಿ ಒಂದಂಶನೂ ನನಗೆ ಬೇಡ, ಎಲ್ಲ ನೀನೇ ಇಟ್ಕೋ ಅಂತ ಕೊಡ್ತಾರೆ. ಹೀಗೆ ನಾಭಾಗ ರಾಜರು ಎಲ್ಲವನ್ನ ತೆಗೆದುಕೊಂಡು ಹೊರಟು ಹೋಗ್ತಾರೆ.
ಈ ನಾಭಾಗ ರಾಜರಿಗೆ ಮುಂದೆ ಹುಟ್ಟೋದೆ ಅಂಬರೀಷ. ಈ ಅಂಬರೀಷನ ಕಥೆಯನ್ನ ನೀವು ಕೇಳಿರ್ತೀರಿ. ಅಂಬರೀಷ ರಾಜರ ಕಥೆಯನ್ನ ನೀವು ಕೇಳಿರ್ತೀರಿ. ಯಾಕೆ? ಈತ ಪರಮ ಭಗವದ್ ಭಕ್ತ. ಶ್ರೀಹರಿ ಸಾಕ್ಷಾತ್ ಪರಮಾತ್ಮನೇ. ಇವನ ವಿರೋಧವಾಗಿ ಯಾರು ನಿಂತಾಗಲೂ ಕೂಡ ಬಿಟ್ಟಿರೋದಿಲ್ಲ. ಅದನ್ನು ಕೂಡ ಹರಿ ಭಕ್ತಿಗೆ ಬೇಗ ಒಲಿತಾನೆ ಅನ್ನೋದನ್ನ ತಿಳಿಸಿಕೊಡ್ತಾರೆ. ಹೇಗೆ ನೋಡ್ರಿ, ಒಂದು ದಿನ ಆ ಅಂಬರೀಷ ಏಕಾದಶಿ ಉಪವಾಸವನ್ನ ಮಾಡಿರ್ತಾನೆ. ಮರುದಿವಸ ದ್ವಾದಶಿ ಬೆಳಗ್ಗೆ ಪಾರಣೆ ಮಾಡಬೇಕು. ಮನೆಗೆ ಬ್ರಾಹ್ಮಣರೆಲ್ಲ ಬಂದಿರ್ತಾರೆ. ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿ ತಾನು ಇನ್ನೇನು ಪಾರಣೆಗೆ ಕೂಡಬೇಕು. ಪಾರಣೆ ಸಮಯ ಇರೋದು ಇನ್ನು 30 ನಿಮಿಷ ಮಾತ್ರ. ಅದಾದ್ಮೇಲೆ ಪಾರಣೆಗೆ ಅವಕಾಶ ಇಲ್ಲ. ಇನ್ನೇನು ಪಾರಣೆಗೆ ಕೂಡಬೇಕು. ದುರ್ವಾಸ ಮಹರ್ಷಿಗಳು ಬರ್ತಾರಲ್ಲ. ದುರ್ವಾಸ ಮಹರ್ಷಿಗಳು ಅವರನ್ನು ಕೂಡ ಸ್ವಾಗತ ಮಾಡ್ತಾನೆ. ಹಾಗೆ ಅವನೇನು ಬಿಡೋದಿಲ್ಲ. ಸ್ವಾಗತ ಮಾಡಿ, ಸರಿ ನೀವು ಬರ್ರಿ ಊಟ ಮಾಡ್ರಿ ಅಂತ ಹೇಳ್ತಾನೆ. ಆದ್ರೆ ಅವ್ರು ಹೇಳ್ತಾರೆ, ಸ್ವಲ್ಪ ನಾನು ಸ್ನಾನವನ್ನ ಮಾಡಿ ಬೆಳಗಿನ ಕರ್ಮಗಳನ್ನ ಮುಗಿಸಿ ಬರ್ತೇನೆ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ದುರ್ವಾಸ ಮಹರ್ಷಿಗಳು ಹೋದವರು ಆ ಕಡೆ ನದಿ ಹತ್ರ ಹೋದವರು ಹೋಗಿ ಹೇಳ್ತಾರೆ, ಬರೋರಿಲ್ಲ ವಾಪಸ್. ಈ ಕಡೆ ಇನ್ನೊಂದು 5 ನಿಮಿಷ ಇರುತ್ತೆ. ಅಂಬರೀಷ ಏನು ಮಾಡ್ಬೇಕು ತೋಚೋದಿಲ್ಲ. ಊಟ ಮಾಡಿದ್ರೆ ದುರ್ವಾಸ ಮಹರ್ಷಿಗಳಿಗೆ ವಿರೋಧ ಮಾಡಿದ, ಊಟ ಬಿಟ್ರೆ ಏಕಾದಶಿಯ ಫಲ ಹೋಗ್ತದೆ. ಏನ್ ಮಾಡ್ಬೇಕು ಅಂಬರೀಷನಿಗೆ ಗೊತ್ತಾಗಲ್ಲ. ಹಾಗೆ ಅಂಬರೀಷ ಉಳಿದ ಬ್ರಾಹ್ಮಣರಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನಾನು ನೀರನ್ನ ಸ್ವೀಕಾರ ಮಾಡ್ತೇನೆ ಅಂತ. ಉಳಿದ ಬ್ರಾಹ್ಮಣರೆಲ್ಲ ಹೋಗ್ತಾರೆ. ಹಾಗೆ ನೀರನ್ನ ಕುಡಿದು ಬಿಡ್ತಾರೆ. ನೀರನ್ನ ಕುಡಿದ ಮೇಲೆ ದುರ್ವಾಸ ಮಹರ್ಷಿಗಳು ಬರ್ತಾರೆ. ದುರ್ವಾಸ ಮಹರ್ಷಿಗಳು ಹಂಗೆ, ಯಾಕೆ ಶಾಪ ಕೊಡಬೇಕು ಅಂತಾನೆ ಇರ್ತಾರೆ ಅವರು. ದುರ್ವಾಸ ಮಹರ್ಷಿಗಳಂದ್ರೆ ಶಾಪ ಕೊಡೋರು ಅಂತ ನಮಗೆ ಸಿದ್ಧ ಆಗಿಬಿಟ್ಟಿದೆ. ಆದ್ರೆ ಅವರು ಯಾಕೆ ಶಾಪ ಕೊಡೋರಾಗ್ತಾರೆ ಅಂದ್ರೆ ಪರಮಾತ್ಮನಲ್ಲಿ ಭಕ್ತಿ ಎಷ್ಟಿದೆ ಅಂತ ಕಾಯ್ತಾ ಇರ್ತಾರೆ ದುರ್ವಾಸ ಮಹರ್ಷಿಗಳು. ಹಾಗೆ ಬರ್ತಾರೆ, ಬಂದು ಶಾಪವನ್ನ ಕೊಡ್ತಾರೆ. ಏನಂತ ನೋಡು, ನೀನು ಒಂದು ವೇಳೆ ಈಗ ನೀನು ಊಟವನ್ನ ಮಾಡಿದೆಯಲ್ಲ, ಊಟ ಮಾಡಿದ್ದಕ್ಕೆ ನಿನಗೆ ಒಂದು ಶಾಪ. ಏನು? ತಮ್ಮ ಜಟೆಯಲ್ಲಿರುವಂತಹ ಒಂದು ಕೂದಲನ್ನ ತೆಗಿತಾರೆ. ಅಲ್ಲಿ ಕೃತ್ರಿಮ ದೇವತೆಯನ್ನ ಆವಾಹನೆ ಮಾಡ್ತಾರೆ. ಕೃತ್ರಿಮ ದೇವತೆ ಅಂದ್ರೆ ಅವರು ವಾಸ್ತವಿಕವಾಗಿ ದೇವರು, ಆದ್ರೆ ವಿರೋಧದ ದೇವರು, ರಾಕ್ಷಸ ರೂಪಿಯಾಗಿರುವಂತಹ ದೇವರವರು. ಆ ರೀತಿಯಾದಂತಹ ದೇವರನ್ನ ಸೃಷ್ಟಿ ಮಾಡಿ ಏನ್ ಮಾಡ್ತಾರೆ, ಅಂಬರೀಷನನ್ನ ಕೊಲ್ಲಲಿಕ್ಕೆ ಅಂತ ಕೃತ್ರಿಮ ದೇವರನ್ನ ಸೃಷ್ಟಿ ಮಾಡ್ತಾರೆ. ಆದರೆ ಅಂಬರೀಷ ಪರಮ ಭಗವದ್ ಭಕ್ತ. ಅವನಿಗೆ ಪರಮಾತ್ಮ ಒಲಿದು ಬಿಟ್ಟು ತನ್ನ ಚಕ್ರವನ್ನೇ ಕೊಟ್ಟು ಬಿಟ್ಟಿರ್ತಾನೆ. ಯಾವಾಗಲೂ ಕೂಡ ಈ ಚಕ್ರ ನಿನ್ನ ರಕ್ಷಣೆಗೆ ಇರುತ್ತೆ ಅಂತ ಹೇಳಿ ಕೊಟ್ಟು ಬಿಟ್ಟಿರ್ತಾರೆ. ಕೃತ್ರಿಮ ದೇವರು ಬಂದು ಇನ್ನೇನು ಅಂಬರೀಷನನ್ನ ಹೊಡೆಯಬೇಕು, ಚಕ್ರ ಅವರನ್ನ ರಕ್ಷಣೆ ಮಾಡಿ ಕೃತ್ರಿಮ ದೇವರ ಚಂಡನ್ನ ಹಾರಿಸಿಬಿಡುತ್ತೆ. ಕೃತ್ರಿಮ ದೇವರ ಚಂಡನ್ನ ಹಾರಿಸಿದ ಮೇಲೆ ಹಾಗೆ ಬಿಡೋದಿಲ್ಲ, ದುರ್ವಾಸ ಮಹರ್ಷಿಗಳನ್ನೇ ಬೆನ್ನತ್ತಿ ಹೋಗುತ್ತದು. ಸುದರ್ಶನ ಚಕ್ರ ದುರ್ವಾಸ ಮಹರ್ಷಿಗಳನ್ನ ಬೆನ್ನತ್ತಿ ಹೋಗುತ್ತೆ. ದುರ್ವಾಸ ಮಹರ್ಷಿಗಳು ಮೊದಲು ರುದ್ರದೇವರ ಹತ್ರ ಹೋಗ್ತಾರೆ. ರುದ್ರದೇವರು ಹೇಳ್ತಾರೆ, ನನ್ನ ಕೈಲಿ ಇದನ್ನು ತಡಿಲಿಕ್ಕೆ ಆಗಲ್ಲ. ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಇದು ನನ್ನ ಕೈಲು ಇದನ್ನ ತಡಿಲಿಕ್ಕೆ ಆಗಲ್ಲ. ಕೊನೆಗೆ ಪರಮಾತ್ಮನ ಹತ್ರ ಹೋದಾಗ ಪರಮಾತ್ಮ ಹೇಳ್ತಾನೆ, ನಾನೂ ಕೂಡ ಇದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾನು ಭಕ್ತರ ಅಧೀನ. ಭಕ್ತ ಹೇಗೆ ಹೇಳ್ತಾನೋ ಹಾಗೆ ಕೇಳ್ತೀನಿ. ಅದಕ್ಕೋಸ್ಕರ ನೀನು ಅಂಬರೀಷನನ್ನೇ ಬೇಡಬೇಕೀಗ ಹೋಗಿ ಅಂತ ಹೇಳಿದಾಗ ಅಂಬರೀಷನನ್ನ ಹುಡುಕಿಕೊಂಡು ಬರುವಾಗ 1 ವರ್ಷ ಮುಗಿದೋಗಿರುತ್ತೆ. 1 ವರ್ಷ ಆಗೋಗಿರುತ್ತೆ. ಅಂಬರೀಷನ ಹತ್ತಿರ ಬರ್ತಾರೆ. ಅಂಬರೀಷನ ಕಾಲನ್ನ ಬೀಳ್ತಾರೆ ದುರ್ವಾಸ ಮಹರ್ಷಿಗಳು, ನನ್ನನ್ನ ರಕ್ಷಣೆ ಮಾಡು ಅಂತ. ನೋಡ್ರಿ, ಗುರು ಹಿರಿಯರ ಕಾಲು ಬಿದ್ರೆ ಆಯಸ್ಸು ಕಡಿಮೆ ಆಗುತ್ತೆ ಅಲ್ವಾ? ಅದಕ್ಕೆ ಅಂಬರೀಷ ಮಹರ್ಷಿಗಳು ಹೇಳ್ತಾರೆ, ಅಂಬರೀಷ ಮಹರ್ಷಿಗಳಿಗೆ ಹೇಳ್ತಾರೆ, ಬೇಡ ಬೇಡ, ನೀವು ನಮಗೆ ನಮಸ್ಕಾರ ಮಾಡಬೇಡಿ, ನಾನು ಹೋಗಿ ನಿಲ್ತೇನೆ ಅಂತ. ಸುದರ್ಶನ ಚಕ್ರಕ್ಕೆ ಅಡ್ಡಾಗಿ ನಿಂತು ಬಿಡ್ತಾರೆ. ಅಡ್ಡಾಗಿ ನಿಂತಾಗ ಸುದರ್ಶನ ಚಕ್ರ ಪರಮಾತ್ಮ ಅಂಬರೀಷರಿಗೆ ಕೊಟ್ಟಿದ್ದು ಯಾವುದಕ್ಕೆ? ರಕ್ಷಣೆಗೆ. ಅಂಬರೀಷರನ್ನ ಏನೂ ಮಾಡೋದಿಲ್ಲ. ಹಾಗಾದ್ರೆ ದುರ್ವಾಸ ಮಹರ್ಷಿಗಳನ್ನು ಕೂಡ ಏನೂ ಮಾಡೋದಿಲ್ಲ. ಯಾಕೆ? ಮಧ್ಯದಲ್ಲಿ ನಿಂತವರು ಅಂಬರೀಷ. ಆದ್ರೆ ಅಂಬರೀಷ ಯಾವ ರೀತಿಯಾದ ಭಗವದ್ ಭಕ್ತ ಅನ್ನೋದನ್ನ ಮುಂದೆ ತಿಳಿಸ್ತಾರೆ. ನಂತರ ದುರ್ವಾಸ ಮಹರ್ಷಿಗಳನ್ನ ಮನೆಗೆ ಕರ್ಕೊಂಡು ಊಟಕ್ಕೆ ಹಾಕ್ತಾರೆ. ಯಾರು? ಅಂಬರೀಷ ರಾಜ. ಊಟ ಹಾಕಿದ ಮೇಲೆ ತಾವು ನಂತರ ಭೋಜನವನ್ನ ಮಾಡ್ತಾರೆ. ಅಂದ್ರೆ 1 ವರ್ಷಗಳ ಕಾಲ ಅಂಬರೀಷ ರಾಜ ಒಂದು ದಿನವೂ ಕೂಡ ಊಟ ಮಾಡಿರೋದಿಲ್ಲ. ದಿನನಿತ್ಯ ನೀರನ್ನ ಮಾತ್ರ ಸೇವನೆ ಮಾಡಿರ್ತಾರೆ.
ಈ ರೀತಿಯಾದಂತಹ ಭಗವಂತನ ಭಕ್ತ ಅಂಬರೀಷ ರಾಜ. ಆದ್ದರಿಂದ ಆ ಭಗವಂತನ ಭಕ್ತ ಅಂಬರೀಷ ರಾಜ ಅವರಿಗೆ ಭೋಜನವನ್ನ ಹಾಕಿ ತಾನೂ ಕೂಡ ನಂತರ ಭೋಜನವನ್ನ ಮಾಡಿ ದೂರ್ವಾಸ ಮಹರ್ಷಿಗಳ ಕಾಲನ್ನ ಹೇಳ್ತಾರೆ. ದೂರ್ವಾಸ ಮಹರ್ಷಿಗಳು ಪ್ರೀತಿಯಿಂದ ಸ್ವೀಕಾರ ಮಾಡಿ ನಂತರ ಬ್ರಹ್ಮಲೋಕಕ್ಕೆ ಹೋಗಿ ನೀನು ಅಶ್ವಮೇಧಾದಿ ಯಾಗಗಳನ್ನ ಮಾಡುವಂತಹ ರಾಜನಾಗು ಅಂತ ಹೇಳಿ ವರವನ್ನ ಕೊಟ್ಟು ಬಿಡ್ತಾರೆ. ನಂತರ ಅಲ್ಲಿ ಬರೋರು ಅಂಬರೀಷನ 3 ಜನ ಮಕ್ಕಳು. ಯಾರ್ಯಾರು? ವಿರೂಪ, ಕೇತುಮ, ಶಂಭು ಎಂಬುದಾಗಿ. ಇಲ್ಲಿ ಒಬ್ಬೊಬ್ಬರಿಂದ ಒಬ್ಬೊಬ್ಬರು ಹುಟ್ಟುತ್ತಾ ಬರ್ತಾರೆ. ವಿರೂಪನಿಂದ ಪೃಷದಶ್ವ ಹುಟ್ಟುತ್ತಾನೆ, ರಥೀಕರ ಹುಟ್ಟುತ್ತಾರೆ ಆ ಪೃಷದಶ್ವನಿಗೆ. ಆದ್ರೆ ಅಲ್ಲಿಗೆ ಮುಗಿದೋಗ್ಬಿಡುತ್ತೆ, ರಥೀಕರಿಗೆ ಮಕ್ಕಳೇ ಆಗಲ್ಲ. ಮುಂದೆ ಅಂಗಿರಸ ಮಹರ್ಷಿಗಳ ಹತ್ರ ಬೇಡ್ಕೊಳ್ತಾರೆ. ಅಂಗಿರಸ ಮಹರ್ಷಿಗಳನ್ನ ಬೇಡಿಕೊಂಡಾಗ ಆ ರಥೀಕರನ ಪತ್ನಿಯಲ್ಲಿ ಅವರು ಪುತ್ರನನ್ನ ಕೊಡ್ತಾರೆ. ಪುತ್ರರೆಲ್ಲರೂ ಕೂಡ ರಾಣಿಗೆ ಜನಿಸಿರೋದ್ರಿಂದ ಕ್ಷತ್ರಿಯರಾಗಿ ರಾಣಿ ಅಲ್ವಾ, ಕ್ಷತ್ರಿಯರು ಯಾರು? ರಾಜರೆಲ್ಲ ಕ್ಷತ್ರಿಯರಾಗಿ ಬಿಡ್ತಾರೆ. ಆದ್ರೆ ನೋಡ್ರಿ, ಅವರು ಕ್ಷತ್ರಿಯರೂ ಆಗ್ತಾರೆ, ಬ್ರಾಹ್ಮಣರು ಆಗ್ತಾರೆ. ಯಾಕೆ? ತಾಯಿ ಕ್ಷತ್ರಿಯರು, ತಂದೆ ಮುನಿಗಳು, ಅವರು ಬ್ರಾಹ್ಮಣರು. ಹುಟ್ಟಿದ್ದರಿಂದ ಬ್ರಾಹ್ಮಣರೂ ಆಗ್ತಾರೆ, ಕ್ಷತ್ರಿಯರೂ ಆಗ್ತಾರೆ. ನಂತರ ಮೊದಲನೇ ಮಗನ ವಿಷಯವನ್ನ ತಿಳಿಸ್ತಾರೆ. ವೈವಸ್ವತ ಮನ್ವಯನ ಮೊದಲನೇ ಮಗ ಯಾರು? ಇಕ್ಷ್ವಾಕು. ಇಕ್ಷ್ವಾಕು ಹೇಗೆ ಜನ್ಮವನ್ನ ತಾಳ್ತಾರೆ ಅಂತಂದ್ರೆ, ವೈವಸ್ವತ ಮನು ಸೀನಿದಾಗ ಇಕ್ಷ್ವಾಕು ಜನ್ಮವನ್ನ ತಾಳ್ತಾರೆ. ಆ ಇಕ್ಷ್ವಾಕುವಿನ ವಂಶದಲ್ಲಿ ಬರೋದು ರಾಮಚಂದ್ರ. ಅಂದ್ರೆ ಆ ವೈವಸ್ವತ ಮನುವಿನ ಇಕ್ಷ್ವಾಕು ವಂಶ ಎಷ್ಟು ದೊಡ್ಡದಿದೆ ನೋಡ್ರಿ. ಹೇಳ್ತಾರೆ, ಆ ಇಕ್ಷ್ವಾಕುವಿಗೆ 100 ಜನ ಮಕ್ಕಳು. ಅದರಲ್ಲಿ ವಿಕುಕ್ಷಿ, ನಿಮಿ, ದಂಡಕ ಬಹಳ ಪ್ರಮುಖರಾದ ಈ 3 ಜನ. ಒಮ್ಮೆ ತಂದೆಯ ವಿಕುಕ್ಷಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ದಿನ ತಂದೆ ಶ್ರಾದ್ದ ಮಾಡ್ಬೇಕಾಗಿರುತ್ತೆ. ಶ್ರಾದ್ದಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ನೋಡ್ರಿ. ಶ್ರಾದ್ದ ಮಾಡ್ಬೇಕಾಗಿರುತ್ತೆ. ಶ್ರಾದ್ದಕ್ಕೆ ವಸಿಷ್ಠ ಮಹರ್ಷಿಗಳೆಲ್ಲ ಬಂದಿರ್ತಾರೆ. ವಸಿಷ್ಠ ಮಹರ್ಷಿಗಳು ಕೇಳ್ತಾರೆ, ಹಸಿ ಮಾಂಸ ದಾನವನ್ನ, ಅಂದ್ರೆ ಹಸಿ ಮಾಂಸ ಊಟಕ್ಕೆ ಬೇಕು ಅಂತ ಕೇಳ್ತಾರೆ. ಹುಡುಕಿಕೊಂಡು ಹೋಗ್ತಾರೆ ವಿಕುಕ್ಷಿ. ಇಡೀ ಕಾಡನ್ನ ಹುಡುಕಿಕೊಂಡು ಹೋಗ್ತಾರೆ, ಸಿಗೋದೇ ಇಲ್ಲ. ಎಷ್ಟು ಹುಡುಕ್ತಾರೆ ಅಂದ್ರೆ ತಮ್ಮ ಹೊಟ್ಟೆ ಹಸುವಾಗುವವರೆಗೂ ಹುಡುಕ್ತಾರೆ. ಒಂದು ಮೊಲ ಸಿಗುತ್ತೆ ನೋಡ್ರಿ. ಯಾವ ರೀತಿ ಪರೀಕ್ಷೆ ಮಾಡ್ತಾನೆ ಪರಮಾತ್ಮ. ಒಂದು ಮೊಲ ಸಿಗುತ್ತೆ. ಮೊಲ ಸಿಕ್ಕ ಮೇಲೆ ಮೊಲವನ್ನ ತಗೊಳ್ತಾರೆ, ಸ್ವಲ್ಪ ಸ್ವೀಕಾರ ಮಾಡಿಬಿಡ್ತಾರೆ. ಯಾಕೆ? ಹೊಟ್ಟೆ ಹಸೀತಾ ಇರುತ್ತೆ, ಸ್ವಲ್ಪ ಸ್ವೀಕಾರ ಮಾಡ್ತಾರೆ ವಿಕುಕ್ಷಿ. ಸ್ವೀಕಾರ ಮಾಡಿ ನಂತರ ಉಳಿದದ್ದನ್ನ ತಗೊಂಡು ಬರ್ತಾರೆ. ವಸಿಷ್ಠ ಮಹರ್ಷಿಗಳಿಗೆ ಕೋಪ ಬರುತ್ತೆ. ಇದು ಯಾರೋ ಬಿಟ್ಟಿದ್ದಿದು ಎಂಜಲಿದು. ಎಂಜಲನ್ನ ನಾನು ಮುಟ್ಟೋದಿಲ್ಲ ಅಂತ. ಎಂಜಲನ್ನ ಮುಟ್ಟೋದಿಲ್ಲ ಅಂದ ಮೇಲೆ ವೈವಸ್ವತ ಮನುವಿಗೆ ಎಷ್ಟು ಸಿಟ್ಟು ಬರುತ್ತೆ, ಯಾರು ವಿಕುಕ್ಷಿಗೆ ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ ಏನು ಮಾಡಬೇಕು ಗೊತ್ತಾಗಲ್ಲ. ಆದ್ರೆ ಅಂಬರೀಷ ಏನ್ ಮಾಡ್ತಾರೆ ಅಲ್ಲ, ರಥೀಧರ ಏನ್ ಮಾಡ್ತಾರೆ ಅಂತಂದ್ರೆ ಶಾಪ ವಸಿಷ್ಠರಿಗೆ ಹೇಳೋದಿಲ್ಲ, ಈ ವಿಕುಕ್ಷಿಗೆ ಹೇಳ್ತಾರೆ. ಅಲ್ಲ, ಇದನ್ನ ತಗೊಂಡು ಬಾ ಅಂತಂದ್ರೆ ಸ್ವಲ್ಪ ಸೇವನೆ ಮಾಡ್ಕೊಂಡು ತಗೊಂಡು ಬಂದ್ಯಾ ಅಂತ ಹೇಳಿ ಅವನಿಗೆ ಬೈದು ರಾಜ್ಯದಿಂದ ಬಹಿಷ್ಕಾರ ಹಾಕ್ಬಿಡ್ತಾರೆ. ನಂತರ ಯಾವಾಗ ಆ ವಿಕುಕ್ಷಿಗೆ ಶಶಾದ ಅಂತ ಹೆಸರು ಬರುತ್ತೆ. ಯಾಕೆ? ಶಶದಿಂದ ರಾಜ್ಯದಿಂದ ಹೊರಗೆ ಹೋಗ್ತಾನಾದ್ರಿಂದ ಶಶಾದ ಎಂಬುದಾಗಿ ಹೆಸರು ಬರುತ್ತೆ. ನಂತರ ಆ ಶಶಾದ ಯಾವಾಗ ವಿಕುಕ್ಷಿ ಜೀವವನ್ನ ತೊರೀತಾರೋ ನಂತರ ಒಂದು ರಾಜ್ಯವನ್ನ ಆಳ್ತಾರೆ. ಈ ರೀತಿಯಾಗಿ ಅವರ ಜೀವನವನ್ನ ಮಾಡ್ತಾ ಇರಬೇಕಾದ್ರೆ ನಂತರ ಅವರ ವಂಶದಲ್ಲಿ ಬರುವುದು ಪುರಂಜಯ. ಯಾರಪ್ಪ ಈ ಪುರಂಜಯ ಅಂತಂದ್ರೆ 21,000 ಮಕ್ಕಳೊಂದಿಗೆ ಸೇರಿಕೊಂಡು ದುಂಧು ಎಂಬಂತಹ ಅಸುರನೊಟ್ಟಿಗೆ ಯುದ್ಧ ಮಾಡಿ ಅವರಿಗೆ ಒಂದು ಹೆಸರನ್ನ ತಗೊಳ್ತಾರೆ, ದುಂಧುಮಾರ. ದುಂಧುಮಾರ ಎನ್ನುವಂತಹ ಹೆಸರನ್ನ ತಗೊಂಡಿರುವಂತಹ ಪುರಂಜಯ ಇಲ್ಲಿ ಬರ್ತಾರೆ. ಯಾರು ಪುರಂಜಯ ಅಂದ್ರೆ ಇಂದ್ರನ ವಾಹನವನ್ನ ಏರಿರುವಂಥವರು ಪುರಂದರ. ಹಾಗಾದ್ರೆ ಇಂದ್ರನ ವಾಹನವನ್ನ ಏರೋರು ಯಾರು? ಇಂದ್ರನೇ, ಬೇರೆ ಯಾರಾಗಲಿಕ್ಕೂ ಸಾಧ್ಯವಿಲ್ಲ. ಪುರಂಜಯ ಬರ್ತಾರೆ. ಹೀಗೆ ಪುರಂಜಯ ಮುಂದೆ ಅವರಿಗೆ ಒಬ್ಬೊಬ್ಬರೇ ಮಕ್ಕಳನ್ನ ತಿಳಿಸ್ತಾ ಹೋಗ್ತಾರೆ. 3 ಮಕ್ಕಳು ಬರ್ತಾರೆ. ಒಬ್ಬ ದೃಢಾಶ್ವ, ಇನ್ನೊಬ್ಬ ಯುವರಾಶ್ವ ಅಂತ ಹೇಳಿ. ಇನ್ನೊಬ್ಬ ಮಗನಿಗೆ ಮಕ್ಕಳಾಗೋದಿಲ್ಲ.
ಇನ್ನು 100 ಮಂದಿ ಹೆಂಡತಿಯರಿರ್ತಾರೆ, ಆದ್ರೂ ಕೂಡ ಮಕ್ಕಳಿರೋದಿಲ್ಲ. ವೈರಾಗ್ಯ ಬಂದು ಬಿಡುತ್ತೆ, ಕಾಡಿಗೆ ಹೋಗ್ಬಿಡ್ತಾರೆ 3ನೇ ಮಗ. ಆದ್ರೆ ಋಷಿಗಳು ಅವನಿಂದ ಯಾಗ ಮಾಡಿಸ್ತಾರೆ. ಯಾವ ಯಾಗ? ಇಂದ್ರ ಯಾಗವನ್ನ ಮಾಡಿಸ್ತಾರೆ. ಇಂದ್ರ ಯಾಗವನ್ನ ಮಾಡಿಸಿ ಯಜ್ಞಶಾಲೆಯನ್ನ ಅಲ್ಲೇ ಕಟ್ಟಿಸಿ ಇಂದ್ರ ಯಾಗವನ್ನ ಮಾಡಿಸಿ ನಂತರ ಆ ಯುವನಾಶ್ವ ಗರ್ಭವನ್ನ ಧಾರಣೆ ಮಾಡುತ್ತಾನೆ. ಮಾಡಿಸಿ 9 ಮಾಸ ಕಳೆದಾಗ ಅವನ ಹೊಟ್ಟೆಯಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಯಾರು? ಕುಮಾರ. ಈತನಿಗೆ ಇಂದ್ರನೇ ತೋಳು ಬೆರಳನ್ನ ಬಾಯಿಗಿಡ್ತಾನಂತ. ಹಾಲುಣಿಸಿದ್ದು ಇಂದ್ರದೇವರು. ಯುವನಾಶ್ವ ವಾಸ್ತವಿಕವಾಗಿ ಪುರುಷನಲ್ಲಿ ಮಗು ಹುಟ್ಟಿರುತ್ತೆ, ಅದಕ್ಕೋಸ್ಕರ ತಾಯಿ ಹಾಲು ಕೊಡ್ಬೇಕಲ್ವಾ, ತಾಯಿ ಹಾಲು ಇಲ್ಲ. ಹೇಗ್ ಮಾಡ್ತಾರೆ ಅಂದ್ರೆ ಇಂದ್ರದೇವರು ತಮ್ಮ ಹೆಬ್ಬಟ್ಟಿನ ಮೂಲಕ ಹಾಲನ್ನ ಕೊಡ್ತಾರೆ. ಆದ್ದರಿಂದ ಮಾಂಧಾತ ಎಂಬುದಾಗಿ ಹೆಸರನ್ನ ಪಡ್ಕೊಳ್ತಾರೆ. ಮಾಂಧಾತ ನಹುಶೋಂಬರೀಷ, ಈ ರೀತಿಯಾಗಿ ಅಂಬರೀಷನ ಕುಲದಲ್ಲಿ ಬಂದವರು ಮಾಂಧಾತ ಋಷಿಗಳು. ಇಂದ್ರ ಈ ರೀತಿಯಾಗಿ ನಾಮಕರಣವನ್ನ ಮಾಡ್ತಾರೆ. ಇವರಿಗೆ ಮಗನಾಗಿ ಪುರುಕುತ್ಸ, ಮುಚುಕುಂದ ಈ ರೀತಿಯಾಗಿ ಒಬ್ಬೊಬ್ಬರೇ ಹುಟ್ಟುತ್ತಾ ಹೋಗ್ತಾರೆ. 50 ಮಂದಿ ಕನ್ಯೆಯರು ಸಿಗುತ್ತಾರೆ. ಯಾರಿಗೆ? ಮುಚುಕುಂದನಿಗೆ. 50 ಮಂದಿ ಕನ್ಯೆಯರಲ್ಲಿ ಒಬ್ಬರಿಗಾದ್ರೂ ಮದುವೆ ಮಾಡ್ಕೊಳ್ಬೇಕು ಅಂತ ಹೋಗಿ ತಂದೆಯನ್ನ ಕೇಳಿದಾಗ ಸೌಭರಿ ಮಹರ್ಷಿಗಳು ಹೇಳ್ತಾರೆ, ನೋಡಪ್ಪ, ಯಾರಾದ್ರೂ ಹಾಡ ಹಾಕ್ಬಿಟ್ರೆ ಅವರನ್ನೇ ಕೊಟ್ಟು ಮದುವೆ ಮಾಡಿಬಿಡ್ತೇನೆ. ಅಂದ್ರೆ ಋಷಿ ಮುನಿಗಳು ಇವರು ವಯಸ್ಸಾದ ಅಂತ ಯಾರು ಹಾಕಲ್ಲ ಅನ್ಕೊಂಡಿರ್ತಾರೆ. ಆದ್ರೆ ಆ ಮುಚುಕುಂದ ಏನ್ ಮಾಡ್ತಾರೆ ಅಂತಂದ್ರೆ ಯೌವನವನ್ನ ತಾಳಿ ಎಲ್ಲರಿಗೂ ಕಾಣಿಸ್ತಾನೆ. 50 ಜನ ಬಂದು ಹಾರ ಹಾಕಿಬಿಡ್ತಾರೆ. ಒಬ್ರು ಹಾಕ್ತಾರೋ ಇಲ್ಲೋ ಅಂತ ಸಂಶಯ ಇರುತ್ತೆ. 50 ಜನ ಬಂದು ಹಾರವನ್ನ ಹಾಕಿ ಬಿಡ್ತಾರೆ. 50 ಜನರನ್ನ ಮದುವೆಯಾಗಿ ಆ 50 ಜನರಲ್ಲಿ 50,000 ಮಕ್ಕಳನ್ನ ಪಡ್ಕೊಳ್ತಾರೆ. ಪುರುಕುತ್ಸನನ್ನ ಸ್ಮರಿಸಿ ಅವರು ಮುಂದೆ ಜೀವನವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ವಿಷಯವನ್ನ ಯಾಕೆ ವಿಶೇಷವಾಗಿ ಭಾಗವತದಲ್ಲಿ ಹೇಳ್ತಾರೆ ಅಂದ್ರೆ, ಯಾರು ಪುರುಕುತ್ಸ ಮಹರ್ಷಿಯನ್ನ ಯಾರು ಬೇಡಿಕೊಳ್ತಾರೋ ಅವರಿಗೆ ಸರ್ಪ ಭಯ ಯಾವತ್ತೂ ಬರೋದಿಲ್ಲ ಅನ್ನೋದು ಭಾಗವತದಲ್ಲಿ ಎಲ್ಲ ನಾಗದೇವತೆಗಳು ಕೂಡ ಆಶೀರ್ವಾದವನ್ನ ಮಾಡಿರ್ತಾರೆ. ಈ ಪುರುಕುತ್ಸ ವಂಶದಲ್ಲಿ ಬಂದವನು ಸತ್ಯವ್ರತ ಮತ್ತು ಇನ್ನೊಬ್ಬ ಮಗ ತ್ರಿಶಂಕುವಿನ ಕಥೆ ಗೊತ್ತೇ ಇದೆ. ಇನ್ನೇನು ಸ್ವರ್ಗಕ್ಕೆ ಅಂತ ಅಂದ್ರೆ ಸಾಕ್ಷಾತ್ ದೇಹದಿಂದ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೋಗಿರ್ತಾನೆ. ದೇವತೆಗಳೆಲ್ಲ ನೂಕಿ ಬಿಡ್ತಾರೆ. ಈ ಕಡೆ ವಿಶ್ವಾಮಿತ್ರ ಮಹರ್ಷಿಗಳು ಕೂಡ ಅವರನ್ನ ಅಲ್ಲೇ ನಿಲ್ಲಿಸಿ ಬಿಡ್ತಾರೆ. ಏನ್ ಮಾಡ್ಬೇಕೀಗ? ತ್ರಿಶಂಕುಗೋಸ್ಕರನೇ ಒಂದು ಸ್ವರ್ಗವನ್ನ ಸೃಷ್ಟಿ ಮಾಡ್ತಾರೆ. ಆ ತ್ರಿಶಂಕುವಿಗೆ ಒಂದು ಸ್ವರ್ಗವನ್ನ ಸೃಷ್ಟಿ ಮಾಡಿಸಿ ಆಕಾಶದಲ್ಲೇ ಇರೋ ಹಾಗೆ ಮಾಡ್ತಾರೆ. ಈ ತ್ರಿಶಂಕುವಿನ ಮಗ ಯಾರು ಅಂತಂದ್ರೆ ಹರಿಶ್ಚಂದ್ರ. ಅವನಿಗೆ ಮಕ್ಕಳೇ ಇರೋದಿಲ್ಲ. ನಾರದ ಮಹರ್ಷಿಗಳ ಹತ್ರ ಹೋಗಿ ಬೇಡ್ಕೊಳ್ತಾನೆ, ನನಗೆ ಮಗುವಾದ್ರೆ. ನೋಡ್ರಿ, ಈ ಅಂಶವೂ ಕೂಡ ಅಂದ್ರೆ ದೇವರಲ್ಲಿ ಯಾವುದಾದರೂ ಪ್ರಾರ್ಥನೆ ಮಾಡಿಕೊಂಡ್ರೆ ಬಿಡಬಾರದು ಅನ್ನೋದನ್ನು ಕೂಡ ಭಾಗವತದಲ್ಲಿ ಸುಂದರವಾಗಿ ಹೇಳ್ತಾರೆ. ಏನಂತಂದ್ರೆ, ನನಗೆ ಮಕ್ಕಳಾದ್ರೆ ಮಗನನ್ನೇ ಬಲಿ ಕೊಟ್ಟು ರಾಜಸೂಯ ಯಾಗವನ್ನ ಮಾಡಿಬಿಡ್ತೇನೆ ಅಂತ. ಅಂದ್ರೆ ಆ ಹರಿಶ್ಚಂದ್ರನಿಗೆ ಒಂದಿರುತ್ತೆ, ನಾನು ಒಬ್ಬರಿಗಾದರೂ ಜನ್ಮವನ್ನ ಕೊಡ್ಬೇಕು ಅಂತ ಅಹಂಕಾರ ಇರುತ್ತೆ. ಅಂದ್ರೆ ನಾನೊಬ್ಬ ಗಂಡಸು ಅಂತ ತಿಳಿಸ್ಕೊಡ್ಬೇಕು ಅಂತ ಹರಿಶ್ಚಂದ್ರನಿಗಿರುತ್ತೆ. ಹಾಗೆ ಅವನೇನ್ ಮಾಡ್ತಾರೆ, ಮಗುವಾದರೆ ನಾನು ಬಲಿಯನ್ನ ಕೊಡ್ತೇನೆ, ಅವರನ್ನೇ ಬಲಿಯನ್ನಾಗಿ ಕೊಟ್ಟು ರಾಜಸೂಯ ಯಾಗವನ್ನೇ ಮಾಡ್ತೇನೆ ಅಂತ ಹೇಳಿ ವರುಣನಲ್ಲಿ ಪ್ರಾರ್ಥನೆ ಮಾಡಿದಾಗ ವರುಣ ದೇವರು ಆಗಲಿ ಅಂತ ಹೋಗ್ತಾರೆ. ಹಾಗೆ ಒಬ್ಬ ಗಂಡಸ ಮಗ ಹುಟ್ಟುತ್ತಾನೆ. ಹುಟ್ಟಿದಾಗ ವರುಣ ದೇವರು ಹೋಗಿ ಕೇಳ್ತಾರೆ, ಮಗನನ್ನ ಹುಟ್ಟಿಸಿ ಕೊಟ್ಟರೆ ಬಲಿ ಕೊಟ್ಟು ರಾಜಸೂಯ ಯಾಗವನ್ನ ಮಾಡ್ತೇನೆ ಅಂತ. ಆಗ ಹೇಳ್ತಾರೆ, ನೋಡ್ರಿ, ಇಲ್ಲ, ಮಗುವನ್ನ ಹಾಗೆ ಕೊಟ್ರೆ, ಬಲಿ ಕೊಟ್ರೆ ರಾಜಸೂಯ ಯಾಗಕ್ಕೆ ಬೆಲೆ ಇಲ್ಲ. ಸ್ವಲ್ಪ ಆದ್ರೂ ಹಲ್ಲು ಬರ್ಬೇಕು, ಹಲ್ಲು ಬಂದ ಮೇಲೆ ಕೊಡೋಣ ಅಂತ ಕರೀತಾರೆ. ಹಲ್ಲು ಬಂದ ಮೇಲೆ ಬರ್ತಾರೆ ವರುಣದೇವರು. ಮತ್ತೆ ಹರಿಶ್ಚಂದ್ರನ ಹತ್ರ ಹೇಳ್ತಾರೆ, ಹಲ್ಲು ಬಂದ್ರೆ ಕಾಲಲ್ಲ, ಸ್ವಲ್ಪ ಆದ್ರೂ ಮಾತಾಡ್ಬೇಕು ಅಂತ ಮತ್ತೆ ಮುಂದೆ ಹಾಕ್ತಾರೆ. ಹೀಗೆ ವಿವಾಹದವರೆಗೂ ಮುಂದೆ ಹಾಕ್ತಾರೆ. ಹಾಕಿದಾಗ ವರುಣದೇವರಿಗೆ ಕೋಪ ತಾಳ್ಲಿಕ್ಕಾಗಲ್ಲ, ಶಾಪವನ್ನಾಗಿ ಕೊಟ್ಟು ಬಿಡ್ತಾರೆ. ಏನಂತ ಶಾಪ ಕೊಡ್ತಾರೆ ಅಂತಂದ್ರೆ, ನೋಡು, ಒಂದು ವೇಳೆ ನೀನು ಮಗನನ್ನ ಆಹುತಿಯನ್ನಾಗಿ ಕೊಡದೇ ಇದ್ರೆ ನರಬಲಿಯನ್ನ ಹೇಗೆ ತಗೊಳ್ಬೇಕು ಅಂತ ನನಗೆ ಗೊತ್ತಿದೆ, ನಾನು ಹೇಗೆ ತಗೊಳ್ತೀನಿ ಅನ್ನೋದು ನಿಮ್ಗೆ ಗೊತ್ತಿದೆ ಅಂತ ಹೇಳಿದಾಗ
ಬಹಳ ಭಯ ಆಗುತ್ತೆ ಹರಿಶ್ಚಂದ್ರನಿಗೆ. ಏನೋ ಹರಿಶ್ಚಂದ್ರನಿಗೆ ಈ ವಿಷಯವನ್ನ ಹೇಳಬೇಕಾದ್ರೆ ಮಗ ಕೇಳಿಸ್ಕೊಂಡು ಬಿಡ್ತಾನೆ. ಮಗನಿಗೆ ಗೊತ್ತಾಗುತ್ತೆ, ಇನ್ನು ಬಲಿ ಕೊಡ್ತಾ ಇಲ್ವಾ ಅಂತ ಗೊತ್ತಾಗಿ ಮಗ ಓದೋಗ್ಬಿಡ್ತಾರೆ. ಓದೋದಾಗ ಇನ್ನು ಬಲಿ ಕೊಡ್ಲಿಕ್ಕೆ ಆಗಲ್ಲ. ವಸಿಷ್ಠರು ಕೋಪದಿಂದ ವಿಶ್ವಾಮಿತ್ರರಿಗೆ ಶಾಪವನ್ನ ಕೊಡ್ತಾರೆ. ಏನಂತ? ಬಕಪಕ್ಷಿ ಆಗ್ರಿ ಅಂತ. ವಿಶ್ವಾಮಿತ್ರ ಸುಮ್ ಕೊಡ್ತಾರೆ, ಇಲ್ಲ ನೀನು ಬಾತ್ಕೋಳಿ ಆಗುವಂತ ಅವರಿಗೆ ಶಾಪವನ್ನ ಕೊಡ್ತಾರೆ. ಇಬ್ಬರೂ ಕೂಡ ಬಹಳ ವರ್ಷಗಳ ಕಾಲ ಅಲ್ಲೇ ಜೀವನವನ್ನ ದೇಹದಿಂದ ಜೀವನವನ್ನ ಮಾಡ್ತಾರೆ. ಬ್ರಹ್ಮದೇವರ ಆಜ್ಞೆಯಂತೆ ಮತ್ತೆ ವಾಪಸ್ಸು ಇಬ್ಬರೂ ಕೂಡ ಶಾಪವನ್ನ ಹಿಂತೆಗೆದುಕೊಳ್ತಾರೆ. ಹರಿಶ್ಚಂದ್ರನ ಸತ್ಯಕ್ಕೆ ಮೆಚ್ಚಿ ವಿಶ್ವಾಮಿತ್ರರು ಅವನಿಗೆ ಮುಕ್ತಿಯ ಮಾರ್ಗವನ್ನ ಕೊಡ್ತಾರೆ. ಹೀಗೆ ವಿಷಯಗಳನ್ನ ಮುಂದೆ ಹೇಳ್ತಾ ಹೇಳ್ತಾ ಮುಂದೆ ಎಲ್ಲಿ ಬರುತ್ತೆ ಈ ವಿಷಯ ಅಂತಂದ್ರೆ ರಾಮನ ಅವತಾರಕ್ಕೆ ಬರ್ತಾರೆ. ಹೇಗೆ ಅಂತಂದ್ರೆ ರೋಹಿತನ ವಂಶದಲ್ಲಿ ಬಾಹುಕ ಮೊದಲಾದಂತಹ ಶತ್ರುಗಳನ್ನ ಸೋಲಿಸಿ ಪತ್ನಿಯರೊಂದಿಗೆ ಕಾಡಿಗೆ ಹೋಗಿ ಅಲ್ಲಿ ವಯಸ್ಸಾದರೂ ಕೂಡ ಮರಣವನ್ನ ತಗೊಳ್ಳದೇನೆ ತಪಸ್ಸನ್ನ ಮಾಡಿಕೊಂಡು ಶುರು ಮಾಡಿರ್ತಾರೆ. ರಾಣಿ ಬೇಸರದಿಂದ ಹೇಳ್ತಾಳೆ, ವಯಸ್ಸಾಯ್ತು ಇನ್ನಾದ್ರೂ ಬಿಡೋಣ, ಮುಂದೆ ಮಕ್ಕಳೇನಾದ್ರೂ ಮಾಡ್ಕೊಳ್ತಾರೆ ಅಂತ ಹೇಳಿದಾಗ ಹಾಗೆ ಒಪ್ಪಿಕೊಂಡು ಹೆಂಡತಿಯ ಮಾತಿಗೆ ಒಪ್ಪಿಕೊಂಡು ದೇಹವನ್ನ ಬಿಡ್ತಾರೆ. ಅವರ ಜೊತೆಗೆ ರಾಣಿಯೂ ಕೂಡ ಸಹಗಮನವನ್ನ ಮಾಡ್ತಾಳೆ. ಇವರ ವಂಶದಲ್ಲಿ ಮುಂದೆ ಬರೋದು ಸಗರ ಮಹಾರಾಜ. ಈ ಸಗರ ಮಹಾರಾಜನ ವಂಶದಲ್ಲಿ ಮುಂದೆ ಬರೋದು ಅಶ್ವಮೇಧ ಯಾಗವನ್ನ ಮಾಡಿ ಯಜ್ಞಾಶ್ವವನ್ನ ಇಂದ್ರ ಅಪಹರಿಸಿ ಬಿಡ್ತಾನೆ. ಯಾರ ಹಿಂದೆ ಇಡ್ತಾನೆ ಅಂದ್ರೆ ಕಪಲ ಮಹರ್ಷಿಗಳ ಹಿಂದೆ ಹೋಗಿ ಇಟ್ಟು ಬಿಡ್ತಾನೆ. ಏನ್ ಮಾಡ್ತಾನೆ ಸಗರ ಮಹಾರಾಜ? ಈ ಯಜ್ಞಾಶ್ವವನ್ನ ಯಾರು ತಡೆಗಟ್ಟಿದ್ದಾರೋ ಹೋಗಿ ನೋಡ್ಕೊಂಡು ಬರ್ರಿ, ಅದನ್ನ ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಾರೆ. ಅವನಿಗಿಬ್ರು ಹೇಳ್ತಿರು, ಒಂದು ಸುಮತಿ ಒಂದು ಕೇಶಿನಿ. ಸುಮತಿಗೆ 60,000 ಜನ ಮಕ್ಕಳು ಇರ್ತಾರೆ, ಕೇಶಿನಿಗೆ ಒಬ್ಬನೇ ಮಗ. ಕೇಶಿನಿಗೆ ಅಸಮಂಜಸ ಎಂಬುದಂತಹ ಒಬ್ಬನೇ ಮಗ. ಈ 60,000 ಜನ ಏನ್ ಮಾಡ್ತಾರೆ, ಆ ಯಜ್ಞಾಶ್ವವನ್ನ ಯಾರು ತಗೊಂಡು ಹೋಗಿದ್ದಾರೆ ಅಂತ ಹುಡುಕಿಕೊಂಡು ಹೋಗ್ತಾರೆ. ಹೀಗೆ ನೆಲವನ್ನ ಅಗಿಲಿಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದಾಗ ಸಗರ ಮಕ್ಕಳಿಂದ ಒಂದು ಸಮುದ್ರವೇ ಸೃಷ್ಟಿಯಾಗಿ ಬಿಡುತ್ತೆ. ಪಾತಾಳದಲ್ಲಿ ಕಪಿಲ ಮಹರ್ಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಯಜ್ಞಾಶ್ವವನ್ನು ಅವರ ಹತ್ತಿರ ಇರೋದನ್ನ ಕಂಡು ಇವರೇ ಇರಬೇಕು ಅಂತ ಆ ಕಪಿಲ ಮಹರ್ಷಿಗಳನ್ನ ಹೊಡಿಲಿಕ್ಕೆ ಹೋಗ್ತಾರೆ. ಹೋದಾಗ ಕಪಿಲ ಮಹರ್ಷಿಗಳ ಕಣ್ಣು ತೆಗೀತಾರೆ. ಕಣ್ಣು ನೋಡಿದಾಗ ಅವರ ತಪ್ಪು ಏನೂ ಇರೋದಿಲ್ಲ. ಅವರ ತಪ್ಪು ಕಾಣದೇ ಇದ್ದಾಗ ಆ ತಪ್ಪಿನ ಅರಿವಾಗಿ ಅವರೆಲ್ಲರೂ ಕೂಡ ಅಲ್ಲೇ ನಾಶ ಆಗೋಗ್ಬಿಡ್ತಾರೆ, ಕಣ್ಣಿನಿಂದ ಭಸ್ಮ ಆಗೋಗ್ಬಿಡ್ತಾರೆ. ಅಸಮಂಜಸ ಒಬ್ಬ ಉಳಿದಿದ್ದಾನೀಗ. ಅವನು ಅಸಮಂಜಸ ಅಲ್ಲ ನೋಡ್ರಿ, ಹೆಸರಿಗೆ ಮಾತ್ರ ಅಸಮಂಜಸ, ಆದ್ರೆ ಅವನು ಸಮಂಜಸ. ಯಾಕೆ ಸಮಂಜಸ ಅಂದ್ರೆ ಸಂಸ್ಕೃತದಲ್ಲಿ ಸರಿಯಾದವರು ಅಂತ. ಸಮಂಜಸ ಕೆಲಸ ನಿಜವಾದ ಸಮಂಜಸವಾಗಿ ಮಾಡು ಅಂತ ಹೇಳ್ತಾರೆ. ಸರಿಯಾದ ಕೆಲಸವನ್ನ ಮಾಡು. ಹೆಸರಿಗೆ ಅಸಮಂಜಸನಾಗಿದ್ದರೂ ಅವನು ಸಮಂಜಸ, ಅಸಮಂಜಸ ಅಂತ ಹೇಳಿ ವಿಷಯವನ್ನ ನಿರೂಪಣೆ ಮಾಡ್ತಾರೆ. ಸಗರ ಚಕ್ರವರ್ತಿ ಬಹಳ ದುಃಖದಿಂದ ಮಗನನ್ನ ಕಳಿಸಿಕೊಡ್ತಾರೆ. ಹೇಳ್ತಾರೆ, ಹೋಗಿ ಆ 60,000 ಮಕ್ಕಳೆಲ್ಲ ಎಲ್ಲಿದ್ದಾರೆ ಹುಡುಕಿಕೊಂಡು ಬಾ ಅಂತ ಹೇಳಿದಾಗ ಆ ಕಪಿಲ ಮಹರ್ಷಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಕಪಿಲ ಮಹರ್ಷಿಗಳು 60,000 ಜನರನ್ನ ವಾಪಸ್ಸು 60,000 ಜನಕ್ಕೆ ಜನ್ಮವನ್ನ ಕೊಡ್ತಾರೆ. ನೋಡ್ರಿ, ಆ ಕಾರಣಕ್ಕೇನೆ ಅಸಮಂಜಸ ಹೋಗಿ ಸಮಂಜಸ ಅಂತ ಹೆಸರಾಗ್ಬಿಡುತ್ತೆ. ಇನ್ನು ಆ ವಂಶದಲ್ಲಿ ಮುಂದೆ ಬರೋದು ಅಶ್ಮಕ.
ಅಶ್ಮಕ, ನಾರಿ ಕವಚ, ಈ ರೀತಿಯಾಗಿ ಅನೇಕ ಜನರು ಬರ್ತಾ ಹೋಗ್ತಾರೆ. ಈ ವಂಶದಲ್ಲಿ ಮುಂದೆ ಬರೋದು ಪರಶುರಾಮ. ಪರಶುರಾಮ ಅವರ ಅವತಾರವನ್ನ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ಅಂತಂದ್ರೆ, ಪರಶುರಾಮ ತಪಶಕ್ತಿಯಿಂದ ಹುಟ್ಟಿದವರು ಪರಶುರಾಮ. ಆ ಪರಶುರಾಮ ತಪಸ್ಸನ್ನ ಮಾಡಿ ಪಡೆದುಕೊಂಡಾದ ಮೇಲೆ ತಂದೆಯ ಮಾತಿನ ಮೇರೆಗೆ ಜಗತ್ತನ್ನ ಸುತ್ತು ಬರಬೇಕು ಅಂತ ಹೋಗ್ತಾರೆ. 1 ವರ್ಷ ಆದ್ಮೇಲೆ ಬರ್ತಾರೆ. ತಾಯಿ ತನ್ನು ಯಾರೋ ಒಬ್ಬ ಮುನಿಗಳ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾಳೆ. ನೋಡಿದಾಗ ತಂದೆ ಶಾಪ ಕೊಡ್ತಾರೆ, ನೀನು ಜನ್ಮವನ್ನ ಇಲ್ಲಿಗೆ ಮುಗಿಸಬೇಕು ಅಂತ. ಹಾಗಾದ್ರೆ ಜನ್ಮ ಮುಗಿಸೋ ಯಾರು? ಮಕ್ಕಳು ಅಂತ. ಉಳಿದ ಮಕ್ಕಳಿಗೆ ಕೇಳ್ತಾರೆ, ಯಾರೂ ಕೂಡ ತಾಯಿಯನ್ನ ಕೊಲ್ಲಿಕ್ಕೆ ಇಚ್ಛೆ ಪಡಲ್ಲ. ಆದ್ರೆ ಪರಶುರಾಮರು ತಂದೆಯ ಮಾತಿನ ಮೇರೆಗೆ ಖಡ್ಗವನ್ನ ತೆಗೆದು ತಾಯಿಯ ರುಂಡವನ್ನೇ ಹಾರಿಸ್ಬಿಡ್ತಾರೆ. ತಂದೆಯ ಮಾತು ಕೇಳಿಲ್ಲ ಅಂತ ಹೋಗಿ ಮಕ್ಕಳನ್ನ ರುಂಡವನ್ನ ಹಾರಿಸ್ತಾರೆ. ಹಾಗೆ ತಂದೆಯ ಮಾತನ್ನ ಸರಿಯಾಗಿ ಪಾಲನೆ ಮಾಡಿದ್ದಕ್ಕೆ ತಂದೆ ಪರಶುರಾಮರಿಗೆ ಕೇಳ್ತಾರೆ, ಏನಾದ್ರೂ ವರವನ್ನ ಕೇಳಿಕೋ ಅಂತ. ಪರಶುರಾಮರು ವರ ಕೇಳ್ತಾರೆ, ಏನಂತ ಗೊತ್ತಾ? ನನ್ನ ಕೈಯಿಂದ ಯಾರ್ಯಾರು ರುಂಡ ಹಾರೋಗಿದೆನೋ ಅವ್ರಿಗೆಲ್ಲ ವಾಪಸ್ ಜೀವನ ಕೊಡು ಅಂತ. ಸುಮ್ಮನೆ ಹೇಳ್ತಿಲ್ಲ ಪರಶುರಾಮರು. ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಂದ್ರೆ, ನಾನೇ ಅವರ ರುಂಡವನ್ನ ಹಾರಿಸಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ನಾಳೆ ನೋಡು ನಮ್ಮ ರುಂಡವನ್ನೇ ಹಾರಿಸಿದ ಅಂತ ಮತ್ತೆ ಅಣ್ಣ ತಮ್ಮರಲ್ಲಿ ಜಗಳ ಶುರು ಆಗುತ್ತೆ. ಅದಕ್ಕೆ ಪರಶುರಾಮರು ಪ್ರಾರ್ಥನೆ ಮಾಡಿಕೊಳ್ಳೋದು ಏನಂದ್ರೆ, ನೋಡು ನಾನು ರುಂಡವನ್ನ ಹಾರಿಸಿದ್ದು ಅಂತ ಅವರಿಗೆ ಗೊತ್ತಾಗಬಾರ್ದು, ಆದರೆ ಅವರಿಗೆ ಪುನರ್ಜನ್ಮ ಬರಬೇಕು ಅಂತ. ಈ ರೀತಿಯಾಗಿ ಪರಶುರಾಮ ದೇವರು ಅವರಲ್ಲಿ ತಂದೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹಾಗೆ ತಂದೆ ಒಪ್ಪಿಕೊಂಡು ಕೊಡ್ತಾರೆ. ಮುಂದೆ ಅವರೆಲ್ಲರಿಗೂ ಕೂಡ ಜನ್ಮವನ್ನ ವಾಪಸ್ ಕೊಡ್ತಾರೆ. ಮುಂದೆ ಈ ವಂಶದಲ್ಲಿ ಶಿವಧನಸ್ಸನ್ನ ಮುರಿದುಕೊಂಡು ಒಬ್ಬ ಮಹಾನುಭಾವ ಬರ್ತಾನೆ. ಯಾರು? ಶ್ರೀ ರಾಮಚಂದ್ರ. ಅಯೋಧ್ಯೆಯಲ್ಲಿ ವಾಸ ಮಾಡುತ್ತಿರುವಂತಹ ರಾಮಚಂದ್ರ ಬರ್ತಾನೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಖಟ್ವಾಂಗ ಅಂತ ಒಬ್ಬ ರಾಜ ಬರ್ತಾನೆ. ಅವನಿಗೆ ದೀರ್ಘಬಾಹು ಅಂತ ಒಬ್ಬ ಮಗ ಹುಡ್ತಾನೆ. ಅವನಿಗೆ ರಘು ಅಂತ ಒಬ್ಬ ಮಗ ಹುಡ್ತಾನೆ. ನೋಡ್ರಿ, ನಮಗೆ ರಾಮನ ಹೆಸರು ಅನೇಕ ಹೆಸರುಗಳು ಗೊತ್ತಾಗತ್ತೆ. ರಾಘವ ಅಂತ ಕರಿತೀವಿ. ಯಾಕೆ? ರಘುವಿನ ವಂಶದಲ್ಲಿ ಬಂದವನು ಒಂದು ಹೆಸರು. ಇನ್ನು ಅವನ ಮಗ ಅಜ, ಅವನ ಮಗ ದಶರಥ, ದಶರಥನ ಮಗ ರಾಮ. ನೋಡ್ರಿ, ದಶರಥನಿಗೆ ದಾಶರಥಿ ಅಂತ ಕರೀತಾರೆ. ದಶರಥನಿಗೆ ರಾಮ ಒಬ್ಬನೇ ಅಲ್ಲ ಮಗ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ 4 ಜನ ಮಕ್ಕಳು. ಮುಂದೆ ರಾಮಚಂದ್ರ ದೇವರನ್ನ ಬೇಡಿಕೊಳ್ತಾರೆ ವಿಶ್ವಾಮಿತ್ರ ಮಹರ್ಷಿಗಳು ಬಂದು. ಎಷ್ಟು ಚೆನ್ನಾಗಿ ಬೇಡಿಕೊಳ್ತಾರೆ ಅಂದ್ರೆ, ನೋಡು ರಾಮದೇವರು ಕೇವಲ 8 ರಿಂದ 12 ವಯಸ್ಸಿನ ಮಗು. ಆ ಮಗುವನ್ನ ಬಂದು ಕೇಳ್ತಾರೆ. ವಾಲ್ಮೀಕಿ ಮಹರ್ಷಿಗಳು ಇದನ್ನ ರಾಮಾಯಣದಲ್ಲಿ ತುಂಬಾ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅದನ್ನ ಭೋಜರಾಜ ಚಂಪೂ ರಾಮಾಯಣದಲ್ಲಿ ಹೇಳ್ತಾನೆ. ಒಂದು ರೀತಿ ವಿಶ್ವಾಮಿತ್ರ ಮಹರ್ಷಿಗಳನ್ನ ಕಲ್ಲು ಹೃದಯದವನು ಅಂತ ವರ್ಣಿಸ್ತಾನೆ. ಯಾಕೆ? 8 ವರ್ಷದ ಮಗುವನ್ನ ಹೋಗಿ ಯುದ್ಧಕ್ಕೆ ಕರೀತಾ ಇದೆಯಲ್ಲ ಅಂತ. ಈಗ ನಾವೇ ತಗೊಳ್ರಿ, ಯಾರಾದ್ರೂ ಹೋಗಿ, ಇಲ್ಲ ನಮ್ ಸ್ವಲ್ಪ ಸಣ್ಣ ಕಿರಿಕಾಗಿದೆ, ನಿಮ್ ಮಗನನ್ನ ಸ್ವಲ್ಪ ಜಗಳಕ್ಕೆ ಕಳಿಸ್ಕೊಡ್ರಿ ಅಂದ್ರೆ ಯಾವ ತಂದೆ ಕಳಿಸ್ಕೊಡ್ತಾರೆ? ಹಂಗೆ ದಶರಥನ ಹತ್ರ ಹೋಗಿ ಕೇಳಿದಾಗ ದಶರಥ ಮಹಾರಾಜ ಹೇಳ್ತಾನೆ, ಸಾಧ್ಯವೇ ಇಲ್ಲ, ಕಳಿಸೋದೇ ಇಲ್ಲ. ನಂತರ ವಿಶ್ವಾಮಿತ್ರ ಮಹರ್ಷಿಗಳು ವಸಿಷ್ಠ ಮಹರ್ಷಿಗಳಿಗೆ ಹೋಗಿ ಹೇಳ್ತಾರೆ. ವಸಿಷ್ಠ ಮಹರ್ಷಿಗಳು ದಶರಥನಿಗೆ ಬಂದು ಹೇಳ್ತಾರೆ, ಇಲ್ಲ ವಿಶ್ವಾಮಿತ್ರರ ಜೊತೆಗೆ ಕಳುಹಿಸಿ ಕೊಡು ಅಂತ ಹೇಳ್ತಾರೆ. ಹೀಗೆ ಕಳುಹಿಸಿ ಕೊಟ್ಟಾಗ ಮುಂದೆ ರಾಮ ಅಲ್ಲಿ ತಾಟಕಿಯ ಸಂಹಾರವನ್ನ ಮಾಡ್ತಾನೆ. ನಂತರ ಅನೇಕ ಅಸ್ತ್ರಗಳನ್ನ ಆ ವಿಶ್ವಾಮಿತ್ರ ಮಹರ್ಷಿಗಳಿಂದಾಗಿ ಪಡ್ಕೊಳ್ತಾನೆ. ಈ ರಾಮ ಮುಂದೆ ಮದುವೆ ಆಗೋದು ಸೀತಾದೇವಿಯನ್ನ. ಆ ಸೀತಾದೇವಿಯಲ್ಲಿ ಹುಟ್ಟೋದು ಲವ ಮತ್ತು ಕುಶ ಎಂಬಂತಹ 2 ಮಕ್ಕಳು. ಲಕ್ಷ್ಮಣನಿಂದ ಅಂಗದ ಮತ್ತು ಚಿತ್ರಕೇತು ಅಂತ 2 ಹುಟ್ಟುತ್ತಾರೆ. ನಂತರ ಬರೋದು ಭರತನಿಗೆ ಹುಟ್ಟೋದು ತಕ್ಷ, ಪುಷ್ಕರರು ಅಂತ ಹೇಳಿ. ಇನ್ನು 4ನೇ ಮಗ ಶತ್ರುಘ್ನ, ಸುಬಾಹು, ಚಿತ್ರಸೇನ ಅಂತ ಅವನ ಮಕ್ಕಳು. ಭರತ ದಿಗ್ವಿಜಯ ಯಾಗವನ್ನ ಮಾಡ್ತಾನೆ. ಯಾವಾಗ ರಾಮಚಂದ್ರ ರಾವಣನ ಜೊತೆಗೆ ಯುದ್ಧಕ್ಕೆ ಅಂದ್ರೆ 14 ವರ್ಷ ವನವಾಸಕ್ಕೆ ಅಂತ ಹೋದಾಗ ಕೋಟಿಗಟ್ಟಲೆ ಗಂಧರ್ವರನ್ನ ನಾಶ ಮಾಡ್ತಾನೆ ಭರತ. ಯಾಕೆ? ರಾಜ್ಯವನ್ನ ತನ್ನ ಸ್ವಂತ ಆಗಿ ಮಾಡಿಕೊಳ್ಬೇಕು ಅಂತ ಹೇಳಿ ರಾಮ ಆ ಎಲ್ಲವನ್ನೂ ಕೂಡ ರಾಮನಿಗೆ, ಆ ಭರತ ಎಲ್ಲವನ್ನೂ ಕೂಡ ರಾಮನಿಗೆ ಅರ್ಪಣೆ ಮಾಡ್ತಾನೆ.
ಮುಂದೆ ಕಥೆ, ಸೀತಾದೇವಿ ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ. ಯಾಕೆ ಅಗ್ನಿ ಪ್ರವೇಶ ಮಾಡಿದ್ಲು? ಅವಳ ಮೇಲೆ ದೋಷವನ್ನ ಹೇಳ್ತಾರೆ. ಯಾಕೆ? ರಾವಣನ ಜೊತೆಗೆ ಇದ್ದು ಬಂದಿ ಅಂತ ಹೇಳಿ ದೋಷವನ್ನ ಹೇಳ್ತಾರೆ. ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ. ನಂತರ ಶ್ರೀರಾಮದೇವರು ಆ ಲಕ್ಷ್ಮಿಯ ವಿರಹ ವೇದನೆಯನ್ನ ತಡ್ಕೊಳ್ಳಿಕ್ಕಾಗಲ್ಲ. ಇದು ನಾಟಕ ಮಾತ್ರ. ಯಾಕೆ? ಸದಾಕಾಲ ಸೀತೆ ರಾಮನೊಟ್ಟಿಗೆ ಇರ್ತಾಳೆ. ವಿಫಲರಾದವರಂತೆ ತೋಡಿಕೊಳ್ತಾರೆ. ತೋಡಿಕೊಂಡು ನಂತರ ರಾಮ ರಾಜ್ಯಭಾರವನ್ನ, ಸೀತಾದೇವಿಯನ್ನ ವಾಪಸ್ಸು ಪಡೆದುಕೊಂಡು ರಾಜ್ಯಭಾರವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ ಇಕ್ಷ್ವಾಕುವಿನ ಪುತ್ರನಾದ ನಿಮಿರಾಜ ಅಂತ ಇನ್ನೊಬ್ಬ ಮಗ, ಅವನು ಋತ್ವಿಜನಾಗಲಿ ವಸಿಷ್ಠರ ಹತ್ರ ಹೋಗಿ ಬೇಡ್ಕೊಳ್ತಾನೆ. ನಿನಗಿಂತ ಮೊದಲು ದೇವೇಂದ್ರ ನನಗೆ ಯಾಗದಲ್ಲಿ ಋತ್ವಿಜನಾಗಲಿಕ್ಕೆ ಬರ್ತಾ ಇದ್ದಾನೆ, ಅದಕ್ಕೋಸ್ಕರ ನಾನು ನಿನ್ನಗೆ ಯಾಗವನ್ನ ಆಮೇಲೆ ಮಾಡಿಕೊಡ್ತೀನಿ ಅಂತ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ. ಆಯ್ತು ಅಂತ ಒಪ್ಕೊಳ್ಬೇಕಿತ್ತು ಅವನು. ಹೀಗೆ ಹೇಳಿ ಹೋಗ್ಬಿಟ್ಟಿರ್ತಾರೆ ದೇವೇಂದ್ರನ ಹತ್ತಿರ. ಆದ್ರೆ ನಿಮಿರಾಜ ಏನ್ ಮಾಡ್ತಾನೆ ಅಂದ್ರೆ, ನೀವಿಲ್ಲ ಅಂದ್ರೆ ಇನ್ನೊಬ್ರು, ನೀವೊಬ್ಬರೇ ಏನಲ್ಲ ಪುರೋಹಿತರು ಜಗತ್ತಿಗೆ, ಇನ್ನೊಬ್ರಿದ್ದಾರೆ ಅಂತ ಹೇಳಿ ಬೇರೆಯವರನ್ನ ಕರೆಸಿಕೊಂಡು ಯಾಗವನ್ನ ಮಾಡಿಬಿಡ್ತಾರೆ. ಇದು ವಸಿಷ್ಠ ಮಹರ್ಷಿಗಳಿಗೆ ಗೊತ್ತಾಗತ್ತೆ. ಅದಕ್ಕೆ ಹೇಳ್ತಾರೆ, ಬಂದು ಶಾಪವನ್ನ ಕೊಡ್ತಾರೆ, ನಿನ್ನ ಶರೀರ ಹೇಗೆ ನಿಂತಿದೆನೋ ಹಾಗೆ ಬಿದ್ದೋಗ್ಬಿಡ್ಲಿ ಅಂತ. ಅವನು ನಿಮಿರಾಜ ಶಾಪವನ್ನ ತಗೊಳ್ಬೇಕಾದ್ರೆ ನೋಡ್ರಿ, ಅವನು ಹೇಳ್ತಾನೆ, ನಾನೊಬ್ಬ ನಿರಪರಾಧಿ. ಯಾಕೆ? ನಾನು ಯಾವಾಗ ಅನ್ಕೊಂಡಿದ್ನೋ ಆವಾಗ ಹೋಮ ಮಾಡದೆ ಹೋದ್ರೆ ನನಗೆ ದೋಷ, ನಾನು ನಿರಪರಾಧಿ. ನೀವು ಮಾಡಲ್ಲ ಅಂತ ಹೇಳಿದ್ರೆ ಅವತ್ತಿನ ದಿನ ನಿರಪರಾಧಿಗೆ ನೀವು ಶಾಪವನ್ನ ಕೊಟ್ರಿ, ನಿಮ್ಮ ಶರೀರನು ಬಿದ್ದೋಗ್ಲಿ ಅಂತ ಶಾಪ ಕೊಟ್ಟುಬಿಡ್ತಾನೆ. ವಿಶ್ವಾಮಿತ್ರರು ಮಿತ್ರಾವರಣರಿಗೆ ಮಗರಾಗಿ ಬರ್ತಾರೆ. ಹೀಗೆ ನಿಮಿಯ ಶರೀರ ತಿರುಗಿ ಜೀವಂತ ಮಾಡಬೇಕು ಅಂತ ಹೇಳಿ ಉಳಿದೆಲ್ಲ ದೇವತೆಗಳು ಬೇಡ್ಕೊಳ್ತಾರೆ. ದೇವತೆಗಳ ಪ್ರಾರ್ಥನೆಗೆ ಒಪ್ಪಿಕೊಂಡು ತಥಾಸ್ತು ಅಂತ ಹೇಳಿ ನಿಮಿರಾಜನನ್ನ ವಾಪಸ್ಸು ದೇಹವನ್ನ ಸೃಷ್ಟಿ ಮಾಡ್ತಾರೆ. ಮುಂದೆ ಅವನ ವಂಶದಲ್ಲಿ ಬರೋದು ಜನಕ ಮಹಾರಾಜ. ಆ ಜನಕ ಮಹಾರಾಜನಿಗೆ ವಿದೇಹ ಅಂತ ಇನ್ನೊಂದು ಹೆಸರು. ಯಾಕೆ? ವಿದೇಹ ಪಟ್ಟಣದ ರಾಜ ಅಂತ ಹೇಳಿ ವಿದೇಹ ಎಂಬುದಾಗಿ ಕರೀತಾರೆ. ಅವನಿಗೆ ಮಗಳಾಗಿ ವೈದೇಹಿ ಬರ್ತಾಳೆ. ಅಂದ್ರೆ ಸೀತಾದೇವಿಯ ವಂಶ ಬಂದಿರೋದು ನಿಮಿರಾಜನಿಂದ ಅನ್ನೋದು ಇಲ್ಲಿ ತಿಳಿಸ್ತಾರೆ. ಹೀಗೆ ಜನಕನ ವಂಶದಲ್ಲಿ ಮತ್ತೊಬ್ಬರು ಬರ್ತಾರೆ, ಯೋಗೀಶ್ವರರಾಗಿರುವಂತಹ ಯಾಜ್ಞವಲ್ಕ್ಯ ಮಹರ್ಷಿಗಳು. ಅವರ ಅನುಗ್ರಹದಿಂದ ಗೃಹಸ್ಥಾಶ್ರಮದಿಂದ ಇದ್ದರೂ ಕೂಡ ಅವರು ಬ್ರಹ್ಮಜ್ಞಾನಿಗಳಾಗ್ತಾರೆ. ಹೀಗೆ ಯಾಜ್ಞವಲ್ಕ್ಯ ಮಹರ್ಷಿಗಳ ಜನ್ಮ ಅನ್ನೋದು ಈ ಜನಕ ಮಹಾರಾಜನ ಕುಟುಂಬದಲ್ಲಿ ಬರ್ತಾ ಹೋಗುತ್ತೆ. ಮುಂದೆ ಚಂದ್ರವಂಶದ ವರ್ಣನೆಯನ್ನ ಮಾಡ್ತಾರೆ. ಹಿಂದೆ ಹೇಳಿದ್ರು ಅಧ್ಯಾಯದ ಆರಂಭದಲ್ಲಿ ಬ್ರಹ್ಮನ ಎಲ್ಲಿಂದ ಚತುರ್ಮುಖ ಬ್ರಹ್ಮ ವಿಷ್ಣುವಿನ ನಾಭಿಯಿಂದ ಬರ್ತಾನೆ ಅಂತ. ವಿಷ್ಣುವಿನ ನಾಭಿಯಿಂದ ಬಂದಿರುವಂತಹ ಬ್ರಹ್ಮ ಅತ್ರಿ ಮುನಿಗೆ ಜನ್ಮವನ್ನ ಕೊಡ್ತಾರೆ. ಅತ್ರಿಯ ಕಣ್ಣೀರಿನಿಂದ ಹುಟ್ಟುವವನೇ ಈ ಚಂದ್ರ. 3 ಲೋಕವನ್ನ ಗೆದ್ದು ರಾಜಸೂಯ ಯಾಗವನ್ನ ಮಾಡ್ತಾನೆ. ಅಹಂಕಾರ ವಶನಾಗಿರುವಂತಹ ಗುರುಪತ್ನಿಯಾಗಿರುವಂತಹ ತಾರೆಯನ್ನ ಅಪಹಾರ ಮಾಡಿಬಿಡ್ತಾನೆ ಚಂದ್ರ. ಅವಳಲ್ಲಿ ಬುಧ ಎಂಬುವಂತಹ ಮಗನಿಗೆ ಜನ್ಮವನ್ನ ಕೊಡ್ತಾರೆ. ಬೃಹಸ್ಪತ್ಯಾಚಾರ್ಯರು ಎಷ್ಟು ಕೇಳಿದ್ರು ಆ ತಾರೆಯನ್ನ ಕೊಡದೇ ಇದ್ದಾಗ ದೇವಾಸುರ ಸಂಗ್ರಾಮ ಆಗತ್ತೆ, ಯುದ್ಧ ಆಗತ್ತೆ. ಚಂದ್ರ ಬೃಹಸ್ಪತಿಯ ಕಡೆ ಇರುವಂತಹ ದೈವ ಸೈನ್ಯದೊಂದಿಗೆ ಶುಕ್ರಾಚಾರ್ಯರೊಟ್ಟಿಗೆ ಸೇರಿಕೊಂಡು ಒಂದಿಷ್ಟು ಜನರನ್ನ ಸಂಹಾರ ಮಾಡ್ತಾನೆ. ಬೃಹಸ್ಪತಿಯ ತಂದೆ ಅಂಗಿರಕ ಮಹರ್ಷಿಗಳು ಬ್ರಹ್ಮನಲ್ಲಿ ಹೋಗಿ ಕೇಳ್ಕೊಳ್ತಾರೆ, ಯುದ್ಧವನ್ನ ನೀನೇ ನಿಲ್ಲಿಸಬೇಕು, ಚಂದ್ರನ ಸಿಟ್ಟನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ತಾರೆಯನ್ನ ಬೃಹಸ್ಪತಿಗೆ ವಾಪಸ್ಸು ಕೊಡುತ್ತಾರೆ. ಆಕೆ ಗರ್ಭದಲ್ಲಿ ಎಷ್ಟೋ ದಿವಸ ಆದ್ಮೇಲೆ ಬುಧ ಹುಟ್ಟುತ್ತಾನೆ. ಪ್ರಸವ ಆದಾಗ ಎಲ್ಲರೂ ಹೋಗಿ ಕೇಳ್ತಾರೆ, ಇದು ಬುಧ ಅಂದ್ರೆ ಯಾಕೆ ಈ ಮಾತನ್ನ ಕೇಳ್ತಾರೆ ಅಂತಂದ್ರೆ, ಇಬ್ಬರಲ್ಲೂ ಕೂಡ ಯಾವ ರೀತಿಯಾದಂತಹ ದೈಹಿಕ ಸಂಬಂಧ ನಡೆದಿರೋದಿಲ್ಲ. ಆಗ ಕೇಳ್ತಾರೆ, ಯಾರಿದು ಮಗು ಅಂತ ಕೇಳಿದಾಗ ಬ್ರಹ್ಮದೇವರು ಪ್ರಶ್ನೆ ಹಾಕಿ ನೋಡಿದಾಗ ಇದು ಚಂದ್ರನ ಮಗ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಚಂದ್ರ ಆವಾಗ ತಾರೆಯೊಟ್ಟಿಗೆ ವಿಹಾರವನ್ನ ಮಾಡಿರೋದನ್ನ ಗೊತ್ತಾಗತ್ತೆ. ಬ್ರಹ್ಮದೇವರು ಏಕಾಂತದಲ್ಲಿ ಬಂದು ಹೇಳ್ತಾರೆ, ನೋಡು ಇದು ಚಂದ್ರನ ಮಗ ಅಂತ ಹೇಳ್ತಾರೆ. ಬುಧನಿಂದ ಆ ಪುರೂರವ ಜನಿಸ್ತಾನೆ. ಪುರೂರವರಿಂದ ಮುಂದೆ ಹೀಗೆ ಮಾಡ್ತಾ ಮಾಡ್ತಾ ಊರ್ವಶಿ ಹುಟ್ಟುತ್ತಾರೆ. ಊರ್ವಶಿ ದೇವಿ ಹುಟ್ಟಾಳೆ. ನಂತರ ಒಬ್ಬೊಬ್ಬರೇ ಪುರೂರವಸ್ಸಿನ ವಂಶದಲ್ಲಿ ಹುಟ್ತಾ ಕುರಿಗಳನ್ನ
ನ್ಯಾಸವಾಗಿಟ್ಟುಕೊಂಡು ಅನೇಕ ಜನ ಇಲ್ಲಿ ಹುಟ್ಟುತ್ತಾರೆ. ಏನಿದು ನ್ಯಾಸವಾಗಿಟ್ಟುಕೊಳ್ಳೋದು ಅಂದ್ರೆ ಕುರಿಯನ್ನ ಬಲಿ ಕೊಡೋದು ಅಂತ ಏನ್ ಹೇಳ್ತಾರೆ, ಆ ರೀತಿಯಾಗಿ ಬಲಿ ಕೊಡೋ ವಂಶ ಅನ್ನೋದನ್ನ ಒಂದು ಸೃಷ್ಟಿ ಮಾಡ್ಕೊಳ್ತಾರೆ. ಹೀಗೆ ಗಂಧರ್ವರು ನಡುರಾತ್ರಿ ಕತ್ತಲೆಯಲ್ಲಿ ಊರ್ವಶಿಯ ಅನೇಕ ಕುರಿಗಳನ್ನ ತಗೊಂಡು ಹೋಗ್ಬಿಡ್ತಾರೆ. ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅವುಗಳ ಧ್ವನಿಗಳನ್ನ ಕೇಳಿ ಊರ್ವಶಿ ಪುರೂರವನ ಹತ್ರ ಬಂದು, ನೀನೆಂಥ ಗಂಡಸಯ್ಯ, ಈ ಕುರಿಗಳನ್ನೆಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಸುಮ್ಮನೆ ಇದೆಯಲ್ಲ ಅಂತ ಹೇಳಿದಾಗ ವಿವಸ್ತ್ರನಾಗಿರುವಂತಹ ಪುರೂರವನನ್ನ ಕಂಡು ಊರ್ವಶಿ ಅಲ್ಲಿಂದ ಹೋಗ್ಬಿಡ್ತಾಳಂತೆ. ಪುರೂರವ ಮುಂದೆ ಅವಳ ವಿರಹದಿಂದ ಹುಚ್ಚ ಆಗಿಬಿಡ್ತಾನೆ. ಹುಚ್ಚ ನೋಡ್ರಿ, ಹುಚ್ಚ ಆಗೋದು ಈಗಲ್ಲ, ಅವಾಗಿಂದ ಇದೆ. ಹುಡುಗಿ ಇಲ್ಲ ಅಂದ್ರೆ ಹುಡುಗ ಹುಚ್ಚ ಆಗೋದು, ಹುಡುಗ ಇಲ್ಲ ಅಂದ್ರೆ ಹುಡುಗಿ ಹುಚ್ಚ ಆಗೋದು, ಈಗಲ್ಲ, ಅವಾಗಿಂದ ಇದೆ. ಇದು ಅಂದ್ರೆ ನೋಡ್ರಿ, ಎಲ್ಲವೂ ಕೂಡ ನಮ್ಗೆ ಹಳೆ ಕಾಲದಿಂದಾನೇ ಬಂದಿರೋದು, ಯಾವುದು ಸ್ವಂತ ನಮ್ಮಿಂದ ಯಾವುದೂ ಇಲ್ಲ. ಹುಚ್ಚನಾದವರು ಮೊದಲು ಯಾರು? ಹುಡುಗಿ ಸಿಕ್ಕಿಲ್ಲ ಅಂತ ಮೊದಲು ಹುಚ್ಚನಾದವನು ಯಾರು ಅಂದ್ರೆ ಪುರೂರವ. ನಾವು ಇಲ್ಯಾರೋ ಒಬ್ಬ ನೋಡಿರ್ತೇವೆ, ಅವನಲ್ಲ. ಹೀಗೆ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಬರೀ ಸೃಷ್ಟಿಯ ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಒಬ್ಬರಿಂದ ಒಬ್ಬೊಬ್ಬರು ಹುಟ್ಲಿಕ್ಕೆ ಹೋಗ್ತಾರೆ. ಶಮಿ ಗರ್ಭದಿಂದ ಅಶ್ವತ್ಥ ವೃಕ್ಷವನ್ನ, ನಂತರ ಅರಣಿ ಕಾಷ್ಠಗಳನ್ನ ತಯಾರಿಸಿ ಮಥನವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದಾಗ ಕೃತಯುಗದಲ್ಲಿ ಒಂದೇ ಆಗಿರೋದು ವೇದ. ಆದ್ರೆ ಆ ವೇದವನ್ನ 3 ಭಾಗವಾಗಿ ಮಾಡ್ತಾರೆ. ತ್ರೇತಾಯುಗದಲ್ಲಿ ಯಾರು? ಈ ಪುರೂರವ ರಾಜ 3 ಭಾಗವನ್ನಾಗಿ ಮಾಡಿ ವೇದವನ್ನ 3 ರೀತಿಯಾಗಿ ಮಾಡ್ತಾರೆ. ನಂತರ ಪುರೂರವನ ಪುತ್ರನಾಗಿರುವಂತಹ ಮತ್ತೊಬ್ಬ ಶ್ರುತಾಯು, ಇವನ ವಂಶದಲ್ಲಿ ಬಂದವನು ಜಹ್ನು ಮಹರ್ಷಿ. ಜಹ್ನು ಮಹರ್ಷಿ ಕಥೆ ಗೊತ್ತೇ ಇದೆ. ಗಂಗಾದೇವಿ ಬರ್ತಾಳೆ, ಜಹ್ನು ಮಹರ್ಷಿಗಳ ಹತ್ರ ಕೇಳ್ತಾರೆ, ನೋಡಪ್ಪ ನನ್ನನ್ನ ಮದುವೆ ಆಗಬೇಕು ಅಂತ ಕೇಳಿದಾಗ ಜಹ್ನು ಮಹರ್ಷಿಗಳು ಒಪ್ಪಲ್ಲ. ಜಹ್ನು ಮಹರ್ಷಿಗಳು ಒಪ್ಪದೇ ಇದ್ದಾಗ ಗಂಗಾದೇವಿಗೆ ಸಿಟ್ಟು ತಡ್ಕೊಳ್ಳಿಕ್ಕೆ ಆಗಲ್ಲ. ಇಡೀ ತನ್ನ ಗಂಗಾದೇವಿ ಹೇಳ್ತಾಳೆ, ನಾನು ಇಡೀ ನನ್ನಲ್ಲಿರುವ ಎಲ್ಲ ನೀರನ್ನ ತೆಗೆದು ನಿನ್ನ ಇಡೀ ಆಶ್ರಮವನ್ನ ಕಾಣದೇ ಇರೋ ಹಾಗೆ ಮಾಡಿಬಿಡ್ತೀನಿ ಅಂತ ಇಡೀ ಜಲವನ್ನ ತರ್ಕೊಂಡು ಬರ್ತಾ ಇರ್ತಾಳೆ. ಜಹ್ನು ಮಹರ್ಷಿಗಳಿಗೆ ಸಿಟ್ಟು ಬರುತ್ತೆ. ಇಡೀ ಗಂಗಾ ನದಿಯನ್ನ ಒಂದು ಬೊಗಸೆಯನ್ನಾಗಿ ಮಾಡಿಕೊಂಡು ಕುಡಿದು ಬಿಡ್ತಾರೆ. ಮುಂದೆ ಜಗತ್ತಿಗೆ ತೊಂದರೆ ಆಗ್ಬಾರ್ದಲ್ವ. ಅವಳಿಗೆ, ನೋಡು, ನಿನ್ನನ್ನ ನಾನು ಮಗಳನ್ನಾಗಿ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಆ ಜಾಹ್ನವಿ ಕುಡಿದಿರುವಂತಹ ಗಂಗಾ ನದಿಯನ್ನ ಬಲಗಿವಿಯಿಂದ ಬಿಡ್ತಾರೆ. ನೋಡ್ರಿ, ನಾವು ಯಾವತ್ತೂ ಕೂಡ ಗಮನಿಸ್ತಾ ಇರಿ, ನಾವು ಯಾವುದೂ ಕೂಡ ಸ್ವಂತವಾಗಿ ಮಾಡೋದಿಲ್ಲ. ಯಾಕೆ ಬಲಗಿವಿಯಿಂದ ಬಿಟ್ಟು ಅಂದ್ರೆ ಬಲಗಿವಿ ಶುದ್ಧ. ಗಮನಿಸ್ತಾ ಇರಿ, ನಾವೆಲ್ಲ ಪುರುಷರು ಯಾವುದೋ ಮಲಮೂತ್ರಾದಿಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಜನಿವಾರವನ್ನ ಬಲಗಿವಿ ಹಾಕೊಳ್ತೀವಿ. ಯಾಕೆ? ಸುಮ್ಮನೆ ಹಾಕೊಳ್ಳಲ್ಲ. ನಮ್ಮ ಹಿರಿಯರು ಯಾರು ಸುಮ್ಮನೆ ಹಾಕೊಳ್ತಿರ್ಲಿಲ್ಲ. ಬಲಗಿವಿ ಶುದ್ಧ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಅದನ್ನ ಯಾರು ತಿಳಿಸ್ಕೊಟ್ಟವರು? ಜಹ್ನು ಮಹರ್ಷಿಗಳು. ಜಹ್ನು ಮಹರ್ಷಿಗಳು ಗಂಗೆಯನ್ನ ಬಲಗಿವಿಯಿಂದ ಬಿಡೋದರ ಮೂಲಕ ಅವಳನ್ನ ಮಗಳನ್ನಾಗಿ ಸ್ವೀಕಾರ ಮಾಡುತ್ತಾರೆ. ಆದ್ದರಿಂದಲೇನೆ ಅವಳಿಗೆ ಜಾಹ್ನವಿ ಎಂಬುದಾಗಿ ಹೆಸರು ಬರುತ್ತೆ. ಛಾತ್ರ ತೇಜಸ್ಸು ಪಡ್ಕೊಳ್ತಾಳೆ. ಮುಂದೆ ಅವನ ವಂಶದಲ್ಲಿ ಹೀಗೆ ಮುಂದೆ ಒಬ್ಬ ರಾಕ್ಷಸ ಬರ್ತಾನೆ. ಯಾರು? ಕಾರ್ತವೀರ್ಯಾರ್ಜುನ ಎಂಬುದಾಗಿ ಒಬ್ಬ ಬರ್ತಾನೆ. ಅವನ ದತ್ತಾತ್ರೇಯನ ಉಪಾಸನೆಯನ್ನ ಮಾಡ್ತಾ ಅಜೇಯತ್ವವನ್ನ ಪಡೆದಿರ್ತಾನೆ. ಏನಪ್ಪ ಅಜೇಯತ್ವ ಅಂದ್ರೆ? ಸಾವನ್ನ ಬರೋದೇ ಇಲ್ಲ, ಆ ರೀತಿಯಾಗಿ ಪಡ್ಕೊಂಡಿರ್ತಾನೆ. ಏನ್ ಮಾಡ್ಬೇಕು? ಈಗ ಇವನನ್ನ ಸಂಹಾರ ಮಾಡಲೇಬೇಕಲ್ವಾ? ಇವನ ಸಂಹಾರ ಹೇಗೆ ಅಂತ ಬ್ರಾಹ್ಮಣರು ಇರೋದರಿಂದ ಕ್ಷತ್ರಿಯರ ರಕ್ಷಣೆ ಮಾಡೋದು ಬ್ರಾಹ್ಮಣರು. ಕ್ಷತ್ರಿಯರು ರಕ್ಷಣೆ ಮಾಡೋದು ಬ್ರಾಹ್ಮಣರನ್ನ, ಬ್ರಾಹ್ಮಣರು ರಕ್ಷಣೆ ಮಾಡೋದು ಕ್ಷತ್ರಿಯರನ್ನ. ಹೇಗೆ ಕ್ಷತ್ರಿಯರನ್ನ ರಕ್ಷಣೆ ಮಾಡ್ತಾರೆ ಅಂದ್ರೆ, ತಾವು ಯಾಗಗಳನ್ನ ಮಾಡುವುದರ ಮೂಲಕ ತನ್ನ ರಾಜನನ್ನ, ಕ್ಷತ್ರಿಯರನ್ನ ಉಳಿಸಿಕೊಳ್ತಾರೆ. ಕ್ಷತ್ರಿಯರು ತಮ್ಮ ಕೈಯಲ್ಲಿರುವಂತಹ ಒಂದು ಆಯುಧದಿಂದಾಗಿ ಯಾವ ರೀತಿಯಾಗಿ ಬ್ರಾಹ್ಮಣರಿಗೆ ತೊಂದರೆಯಾಗದೇ ಇರೋ ಹಾಗೆ ನೋಡ್ಕೊಳ್ತಾರೆ. ಈ ರೀತಿಯಾಗಿ ಕ್ಷತ್ರಿಯರನ್ನ ರಕ್ಷಣೆ ಮಾಡ್ತಾರೆ, ಕ್ಷತ್ರಿಯರು ಬ್ರಾಹ್ಮಣರನ್ನ ರಕ್ಷಣೆ ಮಾಡ್ತಾರೆ. ಮುಂದೆ ನರ್ಮದಾ ನದಿಯಲ್ಲಿ ಸ್ತ್ರೀಯರೊಂದಿಗೆ ಜಲಕ್ರೀಡೆ ಆಡ್ತಾ ಇರ್ತಾನೆ. ಯಾರು? ಕಾರ್ತವೀರ್ಯಾರ್ಜುನ. ಆ ಕಾರ್ತವೀರ್ಯಾರ್ಜುನ ಜಲಕ್ರೀಡೆ ಆಡ್ತಾ ಇರಬೇಕಾದ್ರೆ ನದಿ ತುಂಬಾ ಜೋರಾಗಿ ಹರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಕಾರ್ತವೀರ್ಯಾರ್ಜುನಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಹೇಳ್ತಾನೆ, ಓ, ನನ್ನ ವಿರುದ್ಧವೇ ಬರ್ತಾ ಇದ್ದೀಯಾ ಅಂತ ಹೇಳಿ ಅದನ್ನ ವಿರುದ್ಧ ದಿಕ್ಕಿನಲ್ಲಿ ನಿಲ್ಲಿಸಿ ಬಿಡ್ತಾನೆ. ಎರಡೂ ಕೈಗಳನ್ನ ಅಗಲ ಮಾಡಿಕೊಂಡು ನಿಲ್ಲಿಸಿ ಬಿಡ್ತಾನೆ. ಮುಂದೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ.
ರಾಮ ಅಹಂಕಾರಿಯಾಗಿರುವಂತಹ ರಾವಣ ಬರ್ತಾನೆ. ರಾವಣ ಬಂದು ಕಾರ್ತವೀರ್ಯನನ್ನ ಸ್ವಲ್ಪ ಕೆಣಕ್ತಾನೆ. ನೀನೇನ್ ಮಾಡ್ತಾ ಇದೀಯ, ಸ್ತ್ರೀಯರಿದ್ದಾರೆ ಅದನ್ನು ಬಿಟ್ಟು ನದಿ ಹಿಡ್ಕೊಂಡು ನಿಂತಿದೆಯಲ್ಲ ಅಂತ ಈ ರೀತಿಯಾಗಿ ಕೆರಳಿಸ್ತಾರೆ. ಕೆರಳಿಸಿದಾಗ ಅವನ ಜೊತೆ ಯುದ್ಧ ಆಗತ್ತೆ. ಯುದ್ಧ ಆದ ಮೇಲೆ ರಾವಣ ಸೋಲನ್ನ ಪಡ್ಕೊಳ್ತಾನೆ. ಮುಂದೆ ಕುಲಸ್ಥ ಮುನಿಗಳು ಬಂದು ಅವನನ್ನ ಬಂಧನ ಮಾಡಿರ್ತಾರೆ. ಬಂಧನದಿಂದ ಮುಕ್ತಿಯನ್ನ ಪಡ್ತಾರೆ. ಇಂತಹ ಕಾರ್ತವೀರ್ಯನನ್ನ ಅರಣ್ಯದಲ್ಲಿ ಬೇಟೆಯಾಡ್ತಾ ಜಮದಗ್ನಿಯ ಆಶ್ರಮವನ್ನ ಪ್ರವೇಶ ಮಾಡ್ತಾರೆ. ಕಾಮಧೇನು ಹಸು ಅಲ್ಲಿ ನೋಡ್ತಾರೆ. ಆ ಹಸುವನ್ನ ಬಯಸ್ತಾನೆ, ಇದು ನನಗೆ ಬೇಕು ಅಂತ ಬಯಸ್ತಾನೆ. ಕೊಡೋದಿಲ್ಲ. ಯಾಕೆ ಕೊಡ್ತಾರೆ? ಕಾಮಧೇನುವನ್ನ ಯಾರು ಕೊಡ್ತಾರೆ? ಕೊಡೋದಿಲ್ಲ. ದರ್ಪದಿಂದ ಬಲಾತ್ಕಾರ ಮಾಡಿ ಅದನ್ನ ಅಪಹರಿಸಿಕೊಂಡು ಹೋಗ್ತಾನೆ. ಇದನ್ನ ತಿಳ್ಕೊಳ್ತಾರೆ ತಪಶಕ್ತಿಯಿಂದಾಗಿ ಪರಶುರಾಮ ದೇವರು ಬಿಡೋದಿಲ್ಲ ಕಾರ್ತವೀರ್ಯನ ಸಂಹಾರ ಆಗಲೇಬೇಕಿತ್ತು. ಕಾರ್ತವೀರ್ಯನನ್ನ ಬಿಡೋದಿಲ್ಲ ಅಂತ ಬರ್ತಾರೆ. ಮಾಹಿಷ್ಮತಿ ನಗರಕ್ಕೆ ಹೋಗ್ತಾರೆ. ಆ ಮಾಹಿಷ್ಮತಿ ರಾಜ್ಯದ ರಾಜ ಕಾರ್ತವೀರ್ಯ. ಆ ಕಾರ್ತವೀರ್ಯನ ಸೈನ್ಯ ಎಷ್ಟಿರುತ್ತೆ ಅಂದ್ರೆ 17 ಲಕ್ಷ ಅಕ್ಷೋಹಿಣಿ ಸೈನ್ಯ ಇರುತ್ತೆ. ಆ 17 ಲಕ್ಷ ಅಕ್ಷೋಹಿಣಿ ಸೈನ್ಯವನ್ನ ನಾಶ ಮಾಡಿ ಕಾರ್ತವೀರ್ಯನಿಗೆ 1000 ಕೈಗಳು, ಅದಕ್ಕೆ ಕಥೆಯಲ್ಲಿ ಕೇಳಿರ್ತೇವೆ, 10,000 ಕೈಗಳನ್ನು ಕತ್ತರಿಸಿ ಕಾರ್ತವೀರ್ಯಾರ್ಜುನನನ್ನು ನಾಶ ಮಾಡ್ತಾರೆ. ಹಾಗೆ 10,000 ಮಂದಿ ಮಕ್ಕಳು ಯಾರಿಗೆ? ಕಾರ್ತವೀರ್ಯನಿಗೆ. ಎಲ್ಲರೂ ಪಲಾಯನ ಮಾಡ್ತಾರೆ. ಇನ್ನು ಪರಶುರಾಮನ ಸಿಟ್ಟನ್ನ ನೋಡ್ಲಿಕ್ಕಾಗಲ್ಲ. ಎಲ್ಲರಿಗೂ ಕೂಡ ಓಡಿ ಹೋಗ್ಬಿಡ್ತಾರೆ. ನಂತರ ಕಾಮಧೇನುವನ್ನ ವಾಪಸ್ಸು ತಗೊಂಡು ಬಂದು ತಂದೆಗೆ ಒಪ್ಪಿಸ್ತಾರೆ. ರಾಜ ಅವನು ಕೂಡ ಬ್ರಹ್ಮ ಹತ್ಯೆಗಿಂತಲೂ ಕೂಡ ಹೆಚ್ಚು ಪಾಪಕರ. ಯಾವುದು? ನೀನು ತೀರ್ಥಯಾತ್ರೆಯನ್ನ ಮಾಡ್ಬೇಕೀಗ. ಬ್ರಹ್ಮನನ್ನ ನಾಶ ಮಾಡೋದು ಅಂದ್ರೆ ಬ್ರಹ್ಮ ಹತ್ಯೆ ಅಂದ್ರೆ ಬ್ರಾಹ್ಮಣರ ಹತ್ಯೆ, ಅದನ್ನ ನಾಶ ಮಾಡೋದಕ್ಕಿಂತಲೂ ಕೂಡ ಹೆಚ್ಚು ಶಾಪ ಬಂದಿದೆ ಅಂತ ಹೇಳಿದಾಗ ತಂದೆಯ ಆಜ್ಞೆಯ ಮೇರೆಗೆ 21 ಬಾರಿ ಭೂಮಿಯನ್ನ ಸುತ್ತುತ್ತಾರೆ. ಯಾರು? ಪರಶುರಾಮ ದೇವರು. ಹೀಗೆ ಸುತ್ತುತ್ತಾ ಸುಮ್ಮನೆ ಬಿಡೋದಿಲ್ಲ, ಯಾರನ್ನೂ ಕೂಡ ಉಳಿಸೋದಿಲ್ಲ ಅಂತ, ಒಬ್ಬೊಬ್ಬರನ್ನೂ ಬಿಡೋದಿಲ್ಲ. ಯಾರು ನನಗೆ ಶಾಪ ಕೊಡುವಷ್ಟು ದೊಡ್ಡವರು ಜಗತ್ತಲ್ಲಿ ಯಾರಿದ್ದಾರೆ ಅಂತ ಪರಶುರಾಮ ದೇವರು ಒಬ್ಬೊಬ್ಬರನ್ನೂ ಬಿಡೋದಿಲ್ಲ, ಸುತ್ತುತ್ತಾ ಇರ್ತಾರೆ. 1 ವರ್ಷಗಳ ಕಾಲ ತೀರ್ಥಯಾತ್ರೆ ಮಾಡಿ ವಾಪಸ್ಸು ಬರ್ತಾರೆ. ತಾಯಿ ರೇಣುಕೆ ಅಲ್ಲಿಯೇ ರೇಣುಕೆಯ ಸಂಹಾರವನ್ನ ಅಂದ್ರೆ ರೇಣುಕೆಯ ಶಿರವನ್ನ ಛೇದ ಮಾಡೋದೇ ಆ ಸಂದರ್ಭದಲ್ಲಿ. ತೀರ್ಥಯಾತ್ರೆಯನ್ನ ಮಾಡಿ ಬಂದ ಮೇಲೆ ರೇಣುಕಾದೇವಿ, ಹಿಂದೆ ಕಥೆ ಹೇಳಿದೆ, ಅದೇ ರೇಣುಕಾದೇವಿ ಯಾರೋ ಒಬ್ಬ ಋಷಿಮುನಿಯನ್ನ ನೋಡಿ ಏನ್ ಮಾಡ್ತಾಳೆ? ಅವನ ಮೇಲೆ ಆಸೆ ಪಟ್ಕೊಂಡು ಬಿಡ್ತಾಳೆ. ಇದು ತಂದೆಗೆ ಗೊತ್ತಾಗಿ ತಂದೆ ಶಾಪವನ್ನ ಕೊಡ್ತಾರೆ. ಮಕ್ಕಳಿಗೆ ಹೇಳ್ತಾರೆ, ಯಾವ ಮಕ್ಕಳು ಕೊಲ್ಲೋದಿಲ್ಲ, ಕೊನೆಗೆ ಅವರನ್ನ ಸಂಹಾರ ಮಾಡೋದು ಪರಶುರಾಮರೇ. ಜೊತೆಗೆ ಎಲ್ಲರನ್ನು ಸಂಹಾರ ಮಾಡಿ ನಂತರ ವರವನ್ನು ಕೂಡ ಕೇಳಿರ್ತಾರೆ. ಇದು ಹಿಂದಿನ ಅಧ್ಯಾಯದಲ್ಲೂ ಹೇಳ್ತಾರೆ. ಈ ವಿಷಯವನ್ನ ಸ್ವಲ್ಪ ಬಿಡಿಸಿ ಹೇಳ್ತಾರೆ ಈ ಅಧ್ಯಾಯದಲ್ಲಿ. ಮುಂದೆ ನಹುಷ ಮಹಾರಾಜ ಬರ್ತಾನೆ. ನಹುಷ ಮಹಾರಾಜನಿಗೆ ಯಯಾತಿಗೆ ಸಂಯಾತಿ ಆಯಾತಿ ವಿಯತಿ ಕೃತಿ ಎಂಬುದಾಗಿ 6 ಜನ ಮಕ್ಕಳು. ನೋಡ್ರಿ, ಈ ಯಯಾತಿಯ ವಂಶ ನಮಗ್ ಗೊತ್ತಿದೆ. ಯಯಾತಿ ವಂಶ ಬಹಳ ದೊಡ್ಡ ವಂಶ. ಯಯಾತಿ ಸಿಂಹಾಸನವನ್ನ ಏರ್ತಾನೆ. ಸಿಂಹಾಸನವನ್ನ ಏರಿ 4 ದಿಕ್ಕಿನಲ್ಲೂ ಕೂಡ ಉಳಿದ 4 ಜನ ತಮ್ಮಂದರನ್ನ ನಿಲ್ಲಿಸ್ತಾನಂತೆ. ತಾನೇ ಮಹಾರಾಜನಾಗಿ ಆ ರಾಜ್ಯವನ್ನ ಆಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಶರ್ಮಿಷ್ಠೆಯನ್ನ ಮದುವೆ ಆಗ್ತಾನೆ. ಶರ್ಮಿಷ್ಠೆಯನ್ನ ಯಾವ ರೀತಿ ಮದುವೆ ಆಗ್ತಾನೆ ಅಂತಂದ್ರೆ, ಗುರು ಶುಕ್ರಾಚಾರ್ಯರ ಪುತ್ರಿ ದೇವಯಾನಿ. ಈ ದೇವಯಾನಿ ಮತ್ತು ಶರ್ಮಿಷ್ಠೆ ಇಬ್ಬರೂ ಕೂಡ ಆತ್ಮೀಯರು, ಬಹಳ ಸ್ನೇಹಿತರು. ಅವರಿಬ್ಬರು ಏನ್ ಮಾಡ್ತಾರೆ ಅಂದ್ರೆ ವಿಹಾರವನ್ನ ಮಾಡ್ತಾ ಒಂದು ನದಿಯ ಹತ್ತಿರ ಹೋಗಿರ್ತಾರೆ. ಸರೋವರದ ಹತ್ತಿರ ಹೋದಾಗ ಇನ್ನೇನು ಸ್ನಾನ ಮಾಡಬೇಕು ನದಿಗೆ ಅಂತ ಇಳಿತಾರೆ. ಇಳಿದಾಗ ಶಿವ ಮತ್ತು ಪಾರ್ವತಿ ದೇವಿ ವಿಹಾರ ಮಾಡಬೇಕು ಅಂತ ಅದೇ ಸ್ಥಳಕ್ಕೆ ಬರ್ತಾರೆ. ಶಿವನನ್ನ ನೋಡಿ ಏನ್ ಮಾಡ್ತಾಳೆ ದೇವಯಾನಿ? ಓಡಿ ಹೋಗಿ ಸೀರೆಯನ್ನ ತೆಗೆದುಕೊಂಡು ಮುಚ್ಚಿಕೊಂಡು ಬಿಡ್ತಾಳೆ ದೇಹವನ್ನ. ಆದ್ರೆ ತನ್ನ ಸೀರೆಯನ್ನ ಮುಚ್ಚಿಕೊಳ್ಳುವ ಬದಲು ಶರ್ಮಿಷ್ಠೆಯ ಸೀರೆಯನ್ನ ಮುಚ್ಚಿಕೊಂಡು ಬಿಡ್ತಾಳೆ. ಶರ್ಮಿಷ್ಠೆ ಓಡಿ ಹೋಗಿ ದೇವಯಾನಿಯ ಸೀರೆಯನ್ನ ಮುಚ್ಚಿಕೊಂಡು ಬಿಡ್ತಾಳೆ.
ಇದು ತನ್ನ ಸೀರೆ ಅಂತ ದೇವಯಾನಿಗೆ ಗೊತ್ತಾಗುತ್ತೆ. ದೇವಯಾನಿ ಶಾಪವನ್ನ ಕೊಡ್ತಾಳೆ. ಅಲ್ಲ ಅಂದ್ರೆ ಶಾಪವನ್ನ ಕೊಡೋದಕ್ಕಿಂತ ಮುಂಚೆ ಎಷ್ಟು ದುರ್ಭಾವದಿಂದ ನೋಡ್ತಾಳೆ ಅಂದ್ರೆ, ಯಜ್ಞದ ಹವಿಸ್ಸನ್ನ ತಿನ್ನೋರು ನೀವೆಲ್ಲ ನಾಯಿ ತರ, ನಾವೇನ ಆಹುತಿ ಕೊಡ್ತೇವೆ ಅದನ್ನ ತಿನ್ನೋರು ನೀವು ನಾಯಿ ತರ, ಅಂಥದ್ದು ಬಂದು ನನ್ನ ಸೀರೆ ಉಟ್ಕೊಳ್ಳೋಷ್ಟು ದೊಡ್ಡವಳಾಗ್ಯಾ ಅಂತ ದೇವಯಾನಿ ಶಾಪವನ್ನ ಕೊಡ್ತಾಳೆ. ಇದನ್ನ ಕೇಳಿಸ್ಕೊಂಡು ಶರ್ಮಿಷ್ಠೆನ್ ಸುಮ್ಮನಿರ್ತಾಳ. ನೀವು ಬದುಕ್ತಾ ಇರೋರು ನಮ್ಮಿಂದ ಯಾಕೆ ನೋಡ್ರಿ, ಆಹುತಿ ಕೊಡೋರು ಬ್ರಾಹ್ಮಣರು, ರಕ್ಷಣೆ ಮಾಡ್ತಿರೋರು ಕ್ಷತ್ರಿಯರು. ಇವರಿಬ್ಬರಲ್ಲೂ ಕೂಡ ವೈರೋಧ ಬಂದ್ಬಿಡ್ತೀಗ. ಕ್ಷತ್ರಿಯರನ್ನ ರಕ್ಷಣೆ ಮಾಡ್ತಿದ್ದವರು ಬ್ರಾಹ್ಮಣರು, ಬ್ರಾಹ್ಮಣರನ್ನ ರಕ್ಷಣೆ ಮಾಡ್ತಿದ್ದವರು ಕ್ಷತ್ರಿಯರು. ಆದ್ರೆ ನೋಡ್ರಿ, ಈ ದೇವಯಾನಿ ಶರ್ಮಿಷ್ಠೆ ಜಗಳದಲ್ಲಿ ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ವಿರೋಧ ಬಂತು. ಹೇಳ್ತಾಳೆ, ನಿಮ್ಮನ್ನ ರಕ್ಷಣೆ ಮಾಡ್ತಿರೋದೇ ನಾವು, ಅಂಥದ್ದು ನೀನ್ ನನಗೆ ಶಾಪ ಕೊಡ್ತೀಯ? ನಾವು ಕೊಡೋ ಅನ್ನವನ್ನ ಸ್ವೀಕಾರ ಮಾಡಿ ಕಾಗೆ ತರ ಜೀವನ ಮಾಡುವರು ನೀವು ಅಂತ ಅವರು ಬೈತಾರೆ. ಈ ರೀತಿಯಾಗಿ ಇಬ್ಬರಿಗೂ ಜಗಳ ಆದಾಗ ದೇವಯಾನಿ ಸೀರೆಯನ್ನ ಕಸಿದುಕೊಂಡು ಅವಳ ಶರ್ಮಿಷ್ಠೆಯನ್ನ ಬಾವಿಗೆ ತಲೆ ಬಿಡ್ತಾಳೆ. ಶರ್ಮಿಷ್ಠೆ ಯಾರು? ಕ್ಷತ್ರಿಯರು. ಶರ್ಮಿಷ್ಠೆ ಬ್ರಾಹ್ಮಣ. ಅವಳು ಅರಮನೆಗೆ ಹೋಗ್ತಾಳೆ ದೇವಯಾನಿ. ಈ ರೀತಿಯಾಗಿ ಮುಂದೆ ಅವರಿಬ್ಬರೂ ಕೂಡ ಜೊತೆಗೆ ಬರೋದಿಲ್ಲ. ಮುಂದೆ ಏನಾಗುತ್ತೋ ಕಥೆ. ಯಯಾತಿ ಬಾವಿಯಲ್ಲಿ ಹೋಗಿ ನೋಡ್ತಾನೆ. ನೋಡಿದರೆ ಆ ಬಾವಿಯಲ್ಲಿ ಇರ್ತಾಳೆ ಈ ಶರ್ಮಿಷ್ಠೆ. ಅವಳನ್ನ ತನ್ನ ವಸ್ತ್ರವನ್ನ ತೆಗೆದುಕೊಂಡು ಅವಳನ್ನ ಮೇಲೆ ತರ್ತಾನೆ. ಮೇಲೆ ಬಂದ ಮೇಲೆ ಅವರಿಬ್ಬರೂ ಕೂಡ ಪರಸ್ಪರ ಪ್ರೀತಿಯನ್ನ ಮಾಡ್ತಾರೆ. ಆದ್ರೆ ಹೆಂಗಿದು? ಅವಳು ನೋಡಿದ್ರೆ ಬ್ರಾಹ್ಮಣಳು, ಇವನ್ ನೋಡಿದ್ರೆ ಕ್ಷತ್ರಿಯ. ಯಯಾತಿ ರಾಜ ಕ್ಷತ್ರಿಯ. ಹೇಗೆ ಇವರಿಬ್ಬರಿಗೂ ಪ್ರೀತಿ ಅನ್ನೋದು ಆಗ್ಬಾರ್ದಲ್ವಾ ಅಂತಂದಾಗ ಅವಳೇ ಹೇಳ್ತಾಳೆ, ನನಗೆ ಶಾಪ ಇದೆ, ಚಿಂತೆ ಮಾಡಬೇಡ, ಬ್ರಾಹ್ಮಣರನ್ನ ನೀನು ಮದುವೆ ಆಗೋದಿಲ್ಲ ಅಂತ ಶಾಪ ಇದೆ. ಆದ್ದರಿಂದ ನಾನು ಕ್ಷತ್ರಿಯರನ್ನೇ ಮದುವೆ ಆಗಬೇಕು, ನೀನೇನು ಚಿಂತೆ ಮಾಡಬೇಡ ಅಂತ ಯಯಾತಿಯನ್ನ ಮದುವೆ ಆಗ್ತಾಳೆ. ಹೀಗೆ ಆ ಯಯಾತಿಯ ಮದುವೆಯಾದ ಮೇಲೆ ಸ್ವಲ್ಪ ದಿನ ಆದ್ಮೇಲೆ ದೇವಯಾನಿಯ ತಂದೆಯ ಅನುಮತಿಯನ್ನ ಪಡೆಯುವುದಕ್ಕಾಗಿ ಹೋಗ್ತಾಳೆ. ಶರ್ಮಿಷ್ಠೆ ತನ್ನ ಜೊತೆಗೆ ಏನು ಜಗಳ ಆಗಿತ್ತಲ್ಲ ಎಲ್ಲ ವಿಚಾರಗಳನ್ನ ತಿಳಿಸ್ತಾಳೆ. ಶುಕ್ರಾಚಾರ್ಯರು ಶರ್ಮಿಷ್ಠೆ ಮಾಡಿದ ಶರ್ಮಿಷ್ಠೆ ಹೇಳಿರುವ ಎಲ್ಲ ವಿಷಯಗಳನ್ನ ಕೇಳಿ, ದೇವತೆಗಳ ಸ್ಥಾನವೇ ಬೇರೆ, ನಮಗೆ ಹೊರಟು ಹೋಗ್ಬಿಡ, ನಮಗೆ ಅವಶ್ಯಕತೆ ಇಲ್ಲ, ನಮ್ಮಿಂದ ಅವರು ಜೀವನ ಮಾಡ್ತಾ ಇರೋದು ಬೇಡ ಅಂತ ಹೊರಟೋಗೋದು. ಇದು ಗೊತ್ತಾಗತ್ತೆ. ಗೊತ್ತಾದ ಮೇಲೆ ಏನ್ ಮಾಡ್ತಾನೆ ಅಂದ್ರೆ, ವೃಷಭರ್ವ ರಾಜ ಮಗಳಿಗೆ ಹೇಳ್ತಾನೆ, ನಿನ್ನಿಂದಾನೇ ಅವರೆಲ್ಲ ಹೊರಟು ಹೋಗಿದ್ದಾರೆ, ಅವರನ್ನ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ನಿನ್ನ ಜೊತೆಗೆ ಬೇಕಾದ್ರೆ 1000 ಜನ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗು, ನೀವಷ್ಟರೂ ಕೂಡ ದಾಸಿ ಆದ್ರೂ ಪರವಾಗಿಲ್ಲ, ವಾಪಸ್ ಬರ್ಬೇಕು. ಯಾಕೆ? ಒಂದು ವೇಳೆ ಶುಕ್ರಾಚಾರ್ಯರು ದೇವತೆಗಳ ಜೊತೆಗೆ ಸೇರ್ಬಿಟ್ರೆ ರಾಕ್ಷಸರ ಕುಲ ನಿಂತು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಕಳಿಸಿಕೊಡ್ತಾರೆ. ಹಾಗೆ ಬರ್ತಾರೆ, ಬಂದು ಸೇವೆಯನ್ನ ಮಾಡ್ತಾ ಇರ್ತಾರೆ. ನೋಡ್ರಿ, ಅಲ್ಲೂ ಕೂಡ ಶರ್ಮಿಷ್ಠೆ ಒಂದು ತಪ್ಪನ್ನ ಮಾಡ್ತಾರೆ. ಏನಂದ್ರೆ, ಯಯಾತಿಯ ಜೊತೆಗೆ ಗೌಪ್ಯವಾಗಿ ಸಖ್ಯವನ್ನ ಮಾಡ್ತಾರೆ. ಗೌಪ್ಯವಾಗಿ ಸಖ್ಯವನ್ನ ಮಾಡ್ತಾರೆ. ಯಾರು? ಯಯಾತಿ, ದೇವಯಾನಿಯ ಗಂಡ. ನೋಡ್ರಿ, ವಿರೋಧ ನಿಂತು ಇವಳು ಕೂಡ ಸಖ್ಯವನ್ನ ಮಾಡಿ ಅವಳು ಕೂಡ ಒಂದು ಮಗನಿಗೆ ಜನ್ಮವನ್ನ ಕೊಡ್ತಾಳೆ. ಇದನ್ನ ತಿಳ್ಕೊಳ್ತಾಳೆ ದೇವಯಾನಿ. ತಂದೆಯ ಮನೆಗೆ ವಾಪಸ್ ಹೋಗ್ತಾಳೆ. ತಂದೆಗೆ ಹೇಳ್ತಾಳೆ, ಶುಕ್ರಾಚಾರ್ಯ ಮತ್ತೆ ಸಿಟ್ಟು ಬರುತ್ತೆ, ಒಂದು ತಪ್ಪು ಮಾಡಿದ್ರಿ, ಸಹಿಸ್ಕೊಂಡಿದ್ರಿ, ಮತ್ತೊಂದು ತಪ್ಪು ಮಾಡಿದ್ರಲ್ಲ ಅಂತ, ನಿನಗೆ ಮುಕ್ಕು ಬಂದು ಹೋಗ್ಬಿಡ್ಲಿ ಅಂತ ರಾಜನಿಗೆ ಶಾಪ ಕೊಡ್ತಾರೆ. ಯಾರಿಗೆ? ಯಾಕೆ? ನಿನಗ್ ಬುದ್ಧಿ ಇಲ್ವಾ? ಒಬ್ಳು ಹೆಂಡತಿ ಇದ್ದಾಳೆ, ಇನ್ನೊಬ್ರು ಯಾಕೆ ಬೇಕಿತ್ತು ಅಂತ ಶಾಪ ಕೊಡ್ತಾರೆ. ಅದಕ್ಕೆ ಯಯಾತಿ ಎಷ್ಟು ಚೆನ್ನಾಗಿ ಬೇಡ್ಕೊಳ್ತಾನೆ ಅಂದ್ರೆ, ನೋಡ್ರಿ ಗುರುಗಳೇ, ನೀವೇನು ಚಿಂತೆ ಮಾಡಬೇಡ್ರಿ, ನಿಮ್ಮ ಮಗಳ ಮೇಲೆ ಒಂಚೂರೂ ಪ್ರೀತಿ ಕಡಿಮೆ ಆಗಿಲ್ಲ ನನಗೆ ಅಂತ ಬೇಡಿಕೊಳ್ತಾರೆ. ಬೇಡಿಕೊಂಡಾಗ ಆಯ್ತು ಅಂತ ಶಾಪವನ್ನ ಹಿಂತಗೊಳ್ತಾರೆ. ಶುಕ್ರಾಚಾರ್ಯರಿಗೆ ಒಪ್ಪಿಗೆ ಇದೆ, ಶಾಪವನ್ನ ಹಿಂತಗೊಳ್ತಾರೆ. ಆ ರಾಜನಿಗೆ ದೇವಯಾನಿಯಲ್ಲಿ ಮುಂದೆ ಹುಟ್ಟವರೇ ಯದು ಮತ್ತು ತುರ್ವಸು. ಯದು ಕುಲದಲ್ಲಿ ಬಂದವನು ಯಾದವ. ಆ ಯಯಾತಿ ರಾಜ ಯದು ಮತ್ತು ತುರ್ವಸು ಎಂಬುದಾಗಿ ಇಬ್ಬರು ಮಕ್ಕಳಿಗೆ ಜನ್ಮವನ್ನ ಕೊಡ್ತಾರೆ. ಶರ್ಮಿಷ್ಠೆಗೂ ಕೂಡ ಮಕ್ಕಳಿರ್ತಾರೆ. ಯಾರ್ಯಾರು? ದುಷ್ಯ, ಅನು, ಪೂರು. ಈ ರೀತಿಯಾಗಿ ಪೂರು ಒಬ್ಬನೇ ಯೌವನವನ್ನ ತಂದೆಗೆ ನೀಡಿ, ಯಾಕೆ? ಅವನಿಗೆ ಮುಂದೆ ಮುಪ್ಪು ಬರುತ್ತೆ ಅಂತ ಮುಪ್ಪನ್ನ ಶಾಪವನ್ನಾಗಿ ಕೊಟ್ಟು ಬಿಟ್ಟಿರ್ತಾರೆ. ಮಗ, 3ನೇ ಮಗ ಹೇಳ್ತಾನೆ, ನನ್ನ ಮುಪ್ಪೆಲ್ಲ ನಾನು ತಗೊಳ್ತೇನೆ, ತಾರುಣ್ಯ ವಯಸ್ಸಿಗೆ ನೀವು ಬಂದು ಬಿಡ್ರಿ ಅಂತ ಹೇಳಿ ವೃದ್ಧಾಪ್ಯವನ್ನ ಆತ ಸ್ವೀಕಾರ ಮಾಡ್ತಾನೆ.
ಯಯಾತಿ ದೇವಯಾನಿಯೊಂದಿಗೆ ಮತ್ತೆ 1000 ವರ್ಷಗಳ ಕಾಲ ಜೀವನವನ್ನ ಮಾಡ್ತಾನೆ. ನಂತರ ಆ ಮಗನ ವೃದ್ಧಾಪ್ಯವನ್ನ ವಾಪಸ್ಸು ಮಗನ ಹತ್ರ ಇಸ್ಕೊಂಡು ಯೌವನವನ್ನ ಅವನಿಗೆ ಕೊಟ್ಟು ಅವರು ತಪಸ್ಸನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಯಯಾತಿ ತನ್ನ ಆತ್ಮಕಥೆಯನ್ನ ಪರ್ಯಾಯವಾಗಿ ಹೇಗೆ ಹೇಳ್ತಾನೆ ಅಂದ್ರೆ ದೇವಯಾನಿಗೆ ಹೇಳ್ತಾನೆ. ನೋಡ್ರಿ, ಒಂದು ಸುಂದರವಾದ ಕಥೆಯನ್ನ ಹೇಳ್ತಾನೆ, ಕೇಳು ಅಂತ ಹೇಳ್ತಾನೆ. ಏನಪ್ಪಾ ಅಂದ್ರೆ, ಬಾವಿಯಲ್ಲಿ ಒಂದು ಮೇಕೆ ಬಿದ್ದಿತ್ತು. ಬಾವಿಯಲ್ಲಿ ಒಂದು ಮೇಕೆ ಬಿದ್ದಿತ್ತು. ಅದನ್ನ ಬಂದು ಒಂದು ಹೋತ ರಕ್ಷಣೆ ಮಾಡ್ತು. ಯಾವ ರೀತಿ? ತನ್ನ ಕೋಡನ್ನ ಕೊಡೋದರ ಮೂಲಕ ರಕ್ಷಣೆ ಮಾಡ್ತು. ಮೇಲೆ ಬಂದ ಮೇಲೆ ಮೇಕೆಗೂ ಮತ್ತು ಹೋತಕ್ಕೂ ಬಹಳ ಆತ್ಮೀಯ ಸ್ನೇಹ ಜೊತೆಗೆ ಜೀವನವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮೇಕೆಗಳ ಸ್ನೇಹಿತರು ಬರ್ತಾರಲ್ಲ, ಅವ್ರು ಹೋತನ ಜೊತೆ ಇದ್ರೆ ಹೆಂಗ್ ಸಹಿಸ್ಕೊಳ್ತಾರೆ? ಅವ್ರೇನ್ ಮಾಡ್ತಾರೆ? ಹೋತದ ಕೊಂಬನ್ನ ಮುರಿದು ಬಿಡ್ತಾರೆ. ಆದ್ರೆ ಮೇಕೆ ಪ್ರಾರ್ಥನೆ ಮಾಡುತ್ತೆ, ಅಲ್ಲ, ನನ್ನನ್ನ ರಕ್ಷಣೆ ಮಾಡಿರೋದು, ಆ ಕೊಂಬನ್ನೇ ನೀನ್ ತೆಗೆದು ಬಿಟ್ರೆ ಹೆಂಗೆ ಅಂತ ವಾಪಸ್ಸು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೊಂಬನ್ನ ಜೊತೆಗೆ ಕೊಡ್ತಾರೆ. ಕೊಟ್ಟ ಮೇಲೆ ಆ ಮೇಕೆ ಮತ್ತು ಹೋತ ಜೊತೆಗೆ ಸ್ವಲ್ಪ ದಿವಸಗಳ ಕಾಲ ಇರ್ತಾರೆ. ಮುಂದೆ ಹೊರಟು ಹೋಗ್ತಾರೆ. ಈ ಕಥೆ ಹೇಳ್ತಾರೆ. ಈ ಕಥೆ ದೇವಯಾನಿಗೆ ಅನ್ಸುತ್ತೆ, ಯಾಕೋ ನಮ್ಮ ಕಥೆ ತಿರುಚಿ ಹೇಳೋದಿದೆ ಇದು. ಯಾಕೆ? ನಾನು ಬಾವಿಯಲ್ಲಿ ಬಿದ್ದಿದ್ದೆ. ವ್ಯತ್ಯಾಸ ಏನು? ನಾನು ಮೇಕೆಯಲ್ಲ, ರಕ್ಷಣೆ ಮಾಡಿದವನು ಯಯಾತಿ, ಆದ್ರೆ ಅವನು ಹೋತ ಅಲ್ಲ. ಇದ್ಯಾಕೋ ಕಥೆ ನಮಗೆ ಇದೆ ಅಂತ ಗೊತ್ತಾಗತ್ತೆ. ಆಯ್ತು, ಮುಪ್ಪಿನ ವಯಸ್ಸು ಬಂದ್ಮೇಲೆ ಇನ್ನೇನ್ ಮಾಡ್ಬೇಕು? ತಪಸ್ಸಿಗೆ ಅಂತ ಹೊರಡೋಣ ಅಂತ ಹೇಳಿ ದೇವಯಾನಿಯೂ ಕೂಡ ಹೇಳ್ತಾಳೆ, ನಾನು ನಿಮ್ ಜೊತೆಗೆ ಬರ್ತೇನೆ ಅಂತ ತಪಸ್ಸಿಗೆ ಹೊರಡ್ತಾಳೆ. ಮುಂದೆ ಪರೀಕ್ಷಿತ್ ರಾಜ ಪ್ರಶ್ನೆಯನ್ನ ಕೇಳ್ತಾನೆ. ಅನೇಕ ಜನ ರಾಜರುಗಳು ಬಂದು ಹೋದ್ರು, ಕೆಲವು ಜನ ಬ್ರಹ್ಮರ್ಷಿಗಳಾದ್ರು, ಇನ್ ಕೆಲವರು ರಾಜರ್ಷಿಗಳಾದ್ರು ಅಂತ ಹೇಳಿದಾಗ, ಮುಂದೆ ಕಥೆ ಏನು ಅಂತ ಕೇಳಿದಾಗ, ಆ ವಂಶದಲ್ಲಿ ಮುಂದೆ ಬರೋನು ರಂತಿನಾರ ಅಂತ ಒಬ್ಬ ರಾಜ. ಅವನಿಗೆ 3 ಜನ ಮಕ್ಕಳು. ಒಬ್ಳು ಸುಮತಿ, ಇನ್ನೊಬ್ಬ ಧ್ರುವ, ಮತ್ತೊಬ್ಬ ಅಪ್ರತಿರಥ. ಅಪ್ರತಿರಥನಿಗೆ ಮಗನಾಗಿ ಬರೋದು ಕಣ್ವನಿಗೆ ಮೇಧಾತಿಥಿ, ಅವನಿಂದ ಪುಷ್ಕಣ್ವ. ಹೀಗೆ ಬ್ರಾಹ್ಮಣರೆಲ್ಲ ಜನಿಸ್ತಾ ಹೋಗ್ತಾರೆ. ಸುಮತಿಯಲ್ಲಿ ಪುತ್ರನಾಗಿ ರೈಭ್ಯದಿಂದ ದುಷ್ಯಂತ, ಅಂದ್ರೆ ಕ್ಷತ್ರಿಯ ವಂಶ ಮತ್ತೆ ಮುಂದೆ ಹೋಗುತ್ತೆ. ದುಷ್ಯಂತ ಬೇಟೆ ಆಡ್ತಾ ಆಯಾಸಗೊಂಡು ಕಣ್ವರ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಶಕುಂತಲೆಯನ್ನ ನೋಡ್ತಾನೆ. ಅವಳ ಮೇಲೆ ಪ್ರೀತಿಯಾಗತ್ತೆ, ಅವಳಿಗೂ ಕೂಡ ಅವನ ಮೇಲೆ ಪ್ರೀತಿಯಾಗತ್ತೆ. ಒಬ್ಬಳು ಬ್ರಾಹ್ಮಣ, ಅವಳು ಬ್ರಾಹ್ಮಣಳು, ಅವನು ಕ್ಷತ್ರಿಯ. ಹೆಂಗಿದು ಪ್ರೀತಿ ಅಂದ್ರೆ, ಮುಂದೆ ಶಕುಂತಲೆ ನಿಶ್ಚಯವಾಗಿ ಹೇಳ್ತಾಳೆ, ನೋಡು, ನೀನ್ ಅನ್ಕೊಂಡಂಗೆ ನಾನು ಬ್ರಾಹ್ಮಣರಿಂದ ರಕ್ಷಣೆ ಆದವಳಷ್ಟೇ, ನಾನು ಬ್ರಾಹ್ಮಣರಲ್ಲ, ನಾನು ಕೂಡ ಕ್ಷತ್ರಿಯಳೆ ಅಂತ ಹೇಳಿ ಇಬ್ಬರ ನಡುವೆ ಪ್ರೀತಿಯಾಗತ್ತೆ. ಕೊನೆಗೆ ಪ್ರೀತಿ ಮದುವೆಯಾಗಿ ದುಷ್ಯಂತ ಮಹಾರಾಜ ಹೊರಟು ಹೋಗ್ತಾನೆ. ವಿಶ್ವಾಮಿತ್ರರಿಂದ ಮೇನಕೆ ಬರ್ತಾಳೆ. ಈ ಜನ್ಮ ವೃತ್ತಾಂತ ಕಣ್ವರಿಗೆ ಗೊತ್ತಿದೆ. ಯಾಕೆ? ವಿಶ್ವಾಮಿತ್ರ ಮತ್ತು ಮೇನಕೆಯರಲ್ಲಿ ಹುಟ್ಟಿದವಳು ಶಾಕುಂತಲೆ ಅಲ್ವಾ? ಈ ಜನ್ಮ ವೃತ್ತಾಂತ ಕಣ್ವರಿಗೆ ಗೊತ್ತಿರುತ್ತೆ. ನಿನಗಿಷ್ಟ ಆದ್ರೆ ನೀನ್ ಇಲ್ಲೇ ಉಳುಕೋ ಅಂತ ದುಷ್ಯಂತ ಮಹಾರಾಜನಿಗೆ ಹೇಳ್ತಾಳೆ. ಉಳಿತಾರೆ. ಅವರಿಬ್ಬರಲ್ಲೂ ಕೂಡ ಪ್ರೀತಿಯಾಗತ್ತೆ. ಗಾಂಧರ್ವ ವಿವಾಹ ಆಗ್ತಾನೆ. ನಂತರ ಕಾಲ ಕಳೆದಂತೆ ಶಕುಂತಲೆ ಕಣ್ವರ ಆಶ್ರಮದಲ್ಲಿ ಒಬ್ಬ ಮಗನಿಗೆ ಜನ್ಮವನ್ನ ಕೊಡ್ತಾಳೆ. ಯಾರು? ಭರತ ಯಾರು? ಶ್ರೀಹರಿಯ ಆವೇಶ ಇರುವಂತಹ ಒಬ್ಬ ಮಹಾನುಭಾವ, ಮಹಾಪರಾಕ್ರಮಿ. ಬಾಲ್ಯದಲ್ಲಿ ಸಿಂಹಗಳ ಜೊತೆಗೆ ಆಟವಾಡ್ತಾ ಇದ್ದಂತೆ ಭರತ ರಾಜ. ಅವನನ್ನ ಕರೆದುಕೊಂಡು ಶಕುಂತಲೆ ದುಷ್ಯಂತನ ಹತ್ತಿರ ಬರ್ತಾಳೆ. ದುಷ್ಯಂತನ ಹೆಂಗ ಒಪ್ಪುಕೊಳ್ತಾನೆ? ನಿನ್ನ ಮಗ ಅಂತ ಹೇಳಿದ್ರೆ ಹೆಂಗ ಒಪ್ಪುಕೊಳ್ತಾನೆ? ಒಪ್ಪುಕೊಳ್ಳೋದಿಲ್ಲ. ದುಷ್ಯಂತ ತಿರಸ್ಕಾರ ಮಾಡ್ತಾನೆ. ಆಗ ಒಂದು ಅಶರೀರವಾಣಿಯಾಗತ್ತೆ, ಭರತ ನಿನ್ನ ಮಗನೇ, ಶಕುಂತಲೆ ಸತ್ಯವನ್ನೇ ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ ಆಗ ದುಷ್ಯಂತ ಮಹಾರಾಜ ಮಗನನ್ನ ಹೆಂಡತಿಯನ್ನ ಸ್ವೀಕಾರ ಮಾಡ್ತಾನೆ. ನಂತರ ಭರತ ಚಕ್ರವರ್ತಿ ಆಗ್ತಾನೆ. ಅವನ ಬಲಗೈಯಲ್ಲಿ ಚಕ್ರದ ಚಿಹ್ನೆ ಇದೆ, ಪಾದಗಳಲ್ಲಿ ಪದ್ಮಗಳ ಚಿಹ್ನೆ ಇದೆ. ಮಹಾಭಿಷೇಕದಿಂದ ಅಭಿಷಿಕ್ತನಾಗಿರುವಂತಹ ರಾಜಾದಿರಾಜರೆಲ್ಲರೂ ಕೂಡ ಇವನಿಗೆ ಕೈ ಕೆಳಗೆ ಬರ್ತಾರೆ. ಅಂದ್ರೆ ಭರತ ಚಕ್ರವರ್ತಿ ಆಗ್ತಾನೆ. ಅವನ
ತದಪ್ಪೇತೆ ಶ್ಲೋಕೋ ಭಿಗೀತೋ ಮರುತ ಪರಿವೇಷ್ಠಾರೋ ಎಂಬುದಾಗಿ ವೇದ ಹೇಳುತ್ತೆ. 5 ವೇದ ಮಂತ್ರಗಳು ಅವನ ಗುಣವನ್ನೇ ಮಾಡುತ್ತೆ. ಯಾರು? ಭರತನ ಗುಣವನ್ನು. ವೇದಗಳು ಹೇಳೋದು ಪರಮಾತ್ಮನನ್ನ, ಇದೇನು ಭರತನನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಹಿಂದೆ ಹೇಳಿದ್ರು ಪರಮಾತ್ಮನ ಒಂದು ಅಂಶ ಭರತನಲ್ಲಿ ಇದೆ. ಮುಂದೆ ಅವನು ಪೌರೋಹಿತ್ಯವನ್ನ ಮಾಡಿಸ್ತಾನೆ. ಮಾಡಿಸಿ ಗಂಗಾ ತೀರದಲ್ಲಿ, ಯಮುನಾ ತೀರದಲ್ಲಿ 78 ಅಶ್ವಮೇಧ ಯಾಗಗಳನ್ನ ಮಾಡ್ತಾನೆ. 1000 ವಧ್ವ ಸಂಖ್ಯೆಯಲ್ಲಿ ಬ್ರಾಹ್ಮಣರಿಗೆ ಗೋದಾನವನ್ನ ಮಾಡ್ತಾನೆ. ಏನಿದು ವಧ್ವ ಸಂಖ್ಯೆ? ಒಂದು ವಧ್ವ ಅಂದ್ರೆ 13,084 ಗೋ ಅಂತ ಅರ್ಥ. ಅಂಥವನು ಎಷ್ಟು ಮಾಡಿದ್ದಾನೆ? 71,000 ವಧ್ವ ಸಂಖ್ಯೆಯಲ್ಲಿ ಮಾಡಿದ್ದಾನೆ. ಅಂದ್ರೆ ಎಷ್ಟು ದಾನ ಮಾಡಿದ್ದಾನೆ ಅಂದ್ರೆ 14 ಲಕ್ಷ ಅಲ್ಲ, 13,084 ಲಕ್ಷ ದಾನವನ್ನ ಮಾಡಿದ್ದಾನೆ. ಜೊತೆಗೆ 14 ಲಕ್ಷ ಗಜವನ್ನ ದಾನ ಮಾಡಿದ್ದಾನೆ. ಈ ರೀತಿಯಾಗಿ ಅಸುರರನ್ನ ಎಲ್ಲರನ್ನ ಗೆದ್ದು ರಸಾತಳಕ್ಕೆ ಒಯ್ದಿರುವಂತಹ ಎಲ್ಲ ಸ್ತ್ರೀಯರನ್ನ ವಾಪಸ್ಸು ಕರೆದುಕೊಂಡು ಬರ್ತಾನೆ. ನಂತರ ಈ ಭರತ ವಿದರ್ಭ ದೇಶದ ರಾಜಕುಮಾರಿಯಾಗಿರುವ 3 ರಾಣಿಯರಿಗೆ ಜನ್ಮವನ್ನ ಕೊಡ್ತಾನೆ. ಯಾರಪ್ಪ ಅವರು ಅಂದ್ರೆ, ಆ 3 ಜನ ಮಕ್ಕಳು ವಿದರ್ಭರ ರಾಜಕುಮಾರಿಯರು. ಯಾರ್ಯಾರು? ಹೀಗೆ ಒಬ್ಬಳು ಮರುತ್ಸ್ಥೋಮನಲ್ಲಿ ಹುಟ್ಟುವಂತಹ ಮಗಳು, ಇನ್ನೊಬ್ಬಳು ಪ್ರೀತಿಯಲ್ಲಿ ಹುಟ್ಟುವಂತಹ ಮಗಳು, ಇನ್ನೊಬ್ಬಳು ತಾರುಣಿಯಲ್ಲಿ ಹುಟ್ಟುವಂತಹ ಮಗಳು. ಆದರೆ ರಾಜನಿಗೆ ಒಂದು ಸಂಶಯ ಬರುತ್ತೆ, ಯಾರೂ ತಂದೆಯನ್ನ ಹೋಗ್ತಾ ಇಲ್ಲ, ಯಾರಿವರು 3 ಜನ ಮಕ್ಕಳು ನಮ್ಮವರಲ್ಲ ಅಂತ ವಿರೋಧ ಮಾಡ್ತಾರೆ. ವಿರೋಧ ಮಾಡಿದಾಗ ವಿರೋಧ ಮಾಡ್ತಾನೆ ಅಂತ ರಾಣಿಯರೇ ಅನ್ಕೊಂಡು ಬಿಡ್ತಾರೆ. ಎಲ್ಲಿ ವಿರೋಧ ಮಾಡಿ ನಮ್ಮ ಮೇಲೆ ಎಲ್ಲಿ ಸಂಶಯ ಪಡ್ತಾರೆ. ಸಂಶಯ ಏನಂತ ಪಡಬೇಕು? ನನ್ನ ಮಕ್ಕಳೆಲ್ಲ ಅಂದ್ರೆ 3 ಜನ ಹೆಂಡತಿಯರು ಕೂಡ ಯಾರ್ದೋ ಜೊತೆ ಸ್ನೇಹವನ್ನ ಅಥವಾ ಸಖ್ಯವನ್ನ ದೇಹವನ್ನ ಹಂಚಿಕೊಂಡಿರ್ಬೋದು ಅಂತ ಎಲ್ಲಿ ಸಂಶಯ ಪಡ್ತಾನೋ ಅಂತ ಉಳಿದವರನ್ನೆಲ್ಲ ಅವರೇ ಕೊಂದು ಬಿಡ್ತಾನೆ. ಹುಟ್ಟಿಸಿರುವ ಮಕ್ಕಳನ್ನ ಅವರೇ ಕೊಂದು ಬಿಡ್ತಾರೆ. ಮುಂದೆ ರಾಜ ಮರುತ್ಸ್ತೋಮ ಯಾಗವನ್ನ ಮಾಡ್ತಾನೆ. ಮರುತ್ತುಗಳು ಭರದ್ವಾಜನನ್ನ ಮಗನನ್ನಾಗಿ ಕೊಡ್ತಾರೆ. ಭರದ್ವಾಜನನ್ನ ಈ ಮುಂದೆ ಭರದ್ವಾಜರ ನಂತರ ಅವರಿಗೆ ಮನ್ಯು ಎಂಬುದಾಗಿ ಒಬ್ಬರು ಮಗು ಹುಟ್ಟುತ್ತಾರೆ. ಅವರಿಗೆ ಬೃಹತ್ ಕ್ಷೇತ್ರ. ಹೀಗೆ ವಂಶ ಪಾರಂಪರೆ ಬರ್ತಾ ಹೋಗುತ್ತೆ. ಇಲ್ಲಿ ಕೊನೆಗೆ ಬರೋದು ಗರ್ಗಾಚಾರ್ಯ. ಗರ್ಗರಿಗೆ 5 ಜನ ಮಕ್ಕಳು. ನರನ ಪುತ್ರ, ಸಂಸ್ಕೃತಿ, ಗುರು ಮತ್ತು ರಂತಿದೇವ ಅಂತ. ಈ ರಂತಿದೇವ ಯಾಗವನ್ನ ಮಾಡಿ ಸಂಪತ್ತನ್ನ ಬಡವರಿಗೆ ದಾನವನ್ನ ಮಾಡ್ಲಿಕ್ಕೆ ಶುರು ಮಾಡಿರ್ತಾನೆ. ನೀರನ್ನೂ ಕೂಡ ಕುಡಿಯೋದಿಲ್ಲ. 48 ದಿನ ತಪಸ್ಸನ್ನ ಮಾಡಿರ್ತಾನೆ. ತುಪ್ಪ, ಪಾಯಸ, ಗೋಧಿ, ಅನ್ನ, ನೀರು ಇವೆಲ್ಲವನ್ನ ಬಂದವ ಬ್ರಾಹ್ಮಣರಿಗೆಲ್ಲ ದಾನವನ್ನ ಕೊಡ್ತಾ ಇರ್ತಾನೆ. ಯಾರ್ಯಾರು ಹಸ್ಕೊಂಡು ಬಂದಿರ್ತಾರೋ ಎಲ್ಲರಿಗೂ ಊಟವನ್ನಾಗಿ ಕೊಡ್ತಾ ಇರ್ತಾನೆ. 48 ದಿನ ಉಪವಾಸ ಇರ್ತಾನೆ. ಸ್ವಲ್ಪ ಮಿಕ್ಕಿರುತ್ತೆ ಮನೆಯಲ್ಲಿ. ಇನ್ನೇನು ಊಟ ಮಾಡಬೇಕು. ಒಬ್ಬ ಬ್ರಾಹ್ಮಣ ಬರ್ತಾನೆ, ಬಹಳ ಹಸಿವಾಗಿ. ಇವನ್ ನೋಡಿದ್ರೆ ರಂತಿದೇವ ಬಂದಿರುವ ಬ್ರಾಹ್ಮಣರಲ್ಲೆಲ್ಲ ಪರಮಾತ್ಮನೇ ಕಾಣ್ತಾ ಇರ್ತಾನೆ. ದೇವರೇ ಕೇಳ್ತಾ ಇದ್ದಾನೆ ಯಾಕೆ ಬೇಡ ಅನ್ನೋದು ಅಂತ ಉಳಿದಿರುವ ಪಾಯಸವನ್ನ ಕೊಡ್ತಾನೆ. ಅದರ ಶೇಷವನ್ನ ತಾನೇ ಇನ್ನೇನು ಉಣಬೇಕು ಅಂತ ಬಂದಾಗ ಒಬ್ಬ ಶೂದ್ರ ಬರ್ತಾನೆ. ಬಂದು ಕೇಳ್ತಾನೆ, ಹೊಟ್ಟೆ ಹಸಿತಾ ಇದೆ ಅಂತ ಕೇಳಿದಾಗ ರಾಜ ಉಳಿದದ್ದನ್ನ ಅವನಿಗೆ ಬಡಿಸ್ತಾನೆ. ಅವನು ಹೋದ ಮೇಲೆ ಇನ್ನೊಬ್ಬ ಶೂದ್ರ ಬರ್ತಾನೆ, ನಾಯಿಗಳ ಪರಿವಾರದೊಂದಿಗೆ ಬರ್ತಾನೆ. ನಮಗೂ ಹಸುವಾಗಿದೆ ಅಂತ ಹೇಳಿದಾಗ ಉಳಿದಿರೋದು ಸ್ವಲ್ಪ ಉಳಿದಿರುತ್ತೆ. ಎಲ್ಲವನ್ನೂ ಕೂಡ ಕೊಡ್ತಾನೆ. ಕೊನೆಗೆ ನೀರಿಟ್ಕೊಂಡಿರ್ತಾನೆ. ನಾಯಿಗಳಿಗೆ ಕೊಡು ಅಂತ ಕೇಳ್ತಾನೆ. ನೀರನ್ನು ಕೂಡ ಕೊಟ್ಟು ಬಿಡ್ತಾನೆ. ಕೊನೆಗೆ ನಾನೂ ಕೂಡ ಬಾಯಾರಿಗೆ ಬಂದಿದ್ದೇನೆ ಅಂತ ಒಬ್ಬ ಅಂತ್ಯಜ ಅನ್ನುವಂತಹ ಒಬ್ಬ ವ್ಯಕ್ತಿ ಬರ್ತಾನೆ. ರಾಜ ಉಳಿದಿರೋದು ಒಂದು ಸ್ವಲ್ಪ ನೀರು, ಅದನ್ನೂ ಕುಡಿಬೇಕು ಅಂತಿದ್ದೆ. ಇದೆಲ್ಲ ಕೇಳ್ತಾ ಇದ್ದಾರೆ. ಇದೆಲ್ಲ ಶ್ರೀಹರಿಯ ಇಚ್ಛೆಯೇ ಇರಬೇಕು ಅಂತ ಹೇಳಿ, ನನಗೇನೂ ಬೇಡ, ನನಗೆ ಕಷ್ಟಗಳು ಬಂದರೂ ಪರವಾಗಿಲ್ಲ, ನಾನು ಎಲ್ಲವನ್ನೂ ಕೂಡ ಕೊಟ್ಟು ಬಿಡುತ್ತೇನೆ, ನಾನು ಹಾಗೆ ಹಸಿವಿನಿಂದ ಒದ್ದಾಡಿದ್ರೂ ಪರವಾಗಿಲ್ಲ ಅಂತ ಹೇಳಿ ನೀರನ್ನು ಕೂಡ ಕೊಟ್ಟು ಬಿಟ್ಟು ಉಪವಾಸದಿಂದ ಹಾಗೆ ಕೂಡ್ತಾರೆ. ಹರಿ ಭಕ್ತಿಗೆ ಒಲಿತಾನೆ ಅನ್ನೋದು ಇದೇ ವಿಷಯ. ಏನು ಅಂದ್ರೆ
ಹೇಳ್ತಾರೆ. ಬರ್ತಾರೆ, ರಂತಿ ದೇವನ ಹತ್ತಿರ ಬಂದು ನಿನ್ನನ್ನ ಪರೀಕ್ಷೆ ಮಾಡಿದೆ ಅಂತ ಹೇಳಿ ಆ ಬ್ರಾಹ್ಮಣರನ್ನ ಸೇರಿಸಿಕೊಂಡು ಪುನಃ ನೈವೇದ್ಯವನ್ನ ಪಡೆದುಕೊಂಡು ಎಲ್ಲರಿಗೂ ಕೂಡ ಕೊಡಿಸಿ ತನೆಗೆ ಆ ರಂತಿ ದೇವನಿಗೂ ಕೂಡ ಕೊಡ್ತಾರೆ. ಯಾಕೆ ಪರಮಾತ್ಮ ಭಕ್ತಿಗೆ ಒಲಿತಾನೆ? ಇದು ಮಾತ್ರ ಅಲ್ಲ, ನಮಗೆ ಈ ಮಹಾಭಾರತದ ವಿಚಾರ ಆಗಬೇಕಾದ್ರೂ ಕೂಡ ಕೃಷ್ಣ ತೋರಿಸಿಕೊಡ್ತಾನೆ. ಹೇಗೆ? ಸತ್ಯಭಾಮೆ ಬರ್ತಾಳೆ, ನನ್ನ ಹತ್ರ ಎಷ್ಟು ಬಂಗಾರ ಇದೆ ಅಂತಂದ್ರೆ ಕೃಷ್ಣನನ್ನ ಬಂಗಾರದಲ್ಲಿ ನಾನು ಅಳಿತೇನೆ ಅಂತ ಹೇಳಿ ಬೇಡ್ಕೊಳ್ತಾನೆ. ಆಯ್ತು, ಕೃಷ್ಣ ಬರ್ತಾನೆ, ಒಂದು ತಕ್ಕಡಿಯಲ್ಲಿ ಕೂಡ್ತಾನೆ, ಇನ್ನೊಂದು ತಕ್ಕಡಿಯಲ್ಲಿ ಬಂಗಾರ ಬರ್ಲಿಕ್ಕೆ ಶುರುವಾಗುತ್ತೆ. ಒಬ್ಬರಿಂದ ಬಂತು, ಇಬ್ಬರಿಂದ ಬಂತು, ಊರಿನ ಜನರು ಎಲ್ಲರಿಂದ ಬಂತು. ಕೊನೆ ಪಕ್ಷ ಅಲಗಾಡುವುದೂ ಇಲ್ಲ, ಮೇಲ್ ಬರೋದು ಆಮೇಲೆ. ಇನ್ನೊಂದು ತಕ್ಕಡಿ ಇದೆ ಅಲ್ವಾ, ಮೇಲ್ ಬರೋದು ಆಮೇಲೆ, ಅಲಗಾಡ್ಲಿಲ್ಲ. ಏನ್ ಮಾಡ್ಬೇಕು ಗೊತ್ತಾಗಲ್ಲ. ನಂತರ ಅಲ್ಲಿ ರುಕ್ಮಿಣೀ ದೇವಿ ಬಂದು ಎಲ್ಲ ಬಂಗಾರವನ್ನ ತರಿಸಿ ಭಕ್ತಿಯಿಂದ ಒಂದೇ ಒಂದು ತುಳಸಿ ದಳವನ್ನ ಇಡ್ತಾಳೆ. ಕೃಷ್ಣನ ತಕ್ಕಡಿ ಮೇಲೆ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಬಂಗಾರ ಇಟ್ಟರು ಹೋಗ್ಲಿಲ್ಲ, ತುಳಸಿ ಇಟ್ಟ ಮಾತ್ರಕ್ಕೆ ಹೆಂಗ್ ಬಂದಪ್ಪ ನೀನು ಅಂತ ಕೃಷ್ಣನನ್ನ ಕೇಳಿದ ಕೃಷ್ಣ ಹೇಳ್ತಾನೆ, ನಾನು ಭಕ್ತಿಗೆ ಮಾತ್ರ ಒಲಿಯುವವನು ಹೊರತು ಯಾವ ಆಡಂಬರಕ್ಕೂ ಒಲಿಯೋದಿಲ್ಲ ಅನ್ನೋದನ್ನ ತಿಳಿಸಿಕೊಟ್ಟ ಹಾಗೆ ಇಲ್ಲಿಯೂ ಕೂಡ ಭಕ್ತಿಯನ್ನ ಪರೀಕ್ಷೆ ಮಾಡ್ತಾರೆ. 48 ದಿನ ಉಪವಾಸ. ನಾವೆಲ್ಲ ಒಂದು ಏಕಾದಶಿ ಮಾಡಿದ್ರೆ 2ನೇ ದಿನ ಯಾರಾದ್ರೂ ಅಂದ್ರೆ ಹೊರಗೆ ಕಳಿಸ್ಬಿಡ್ತೀವಿ. ಹೋಗೋ ಮಾರಾಯ, ನನಗೆ ಇಲ್ಲ, ನಿನಗೆ ಎಲ್ಲಿ ಮಾಡಿ ಹಾಕ್ಲಿ ಅಂತ. ಅಂಥದ್ದು 48 ದಿನ ಉಪವಾಸ ಮಾಡಿದವನನ್ನ ಪರೀಕ್ಷೆ ಮಾಡಿದಾಗ ಆ ಪರೀಕ್ಷೆಯಲ್ಲಿ ಗೆದ್ದ ರಂತಿದೇವ. ಆದ್ದರಿಂದ ವಿಶೇಷವಾದ ಅನುಗ್ರಹವನ್ನ ಮಾಡಿ ಮುಂದೆ ತನ್ನ ಲೋಕವನ್ನ ಆ ಪರಮಾತ್ಮ ಅವನಿಗೆ ಕೊಡ್ತಾನೆ. ಹೀಗೆ ದಿವೋದಾಸ ಅಂತ ಮುಂದೆ ಮತ್ತೊಬ್ಬ ರಾಜ ಬರ್ತಾನೆ, ಅವನಿಗೆ ಸೋಮಕ ಅನ್ನೋನು ಹುಡ್ತಾನೆ. ಹೀಗೆ ವಂಶಗಳನ್ನ ಹೇಳ್ತಾ 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 ಅಲ್ಲಿ ಕೊನೆಗೆ ಬರ್ತಾನೆ ದ್ರುಪದ ಮಹಾರಾಜ. ದ್ರುಪದ ಮಹಾರಾಜನಿಗೆ ದ್ರೌಪದಿ, ದೃಷ್ಟದ್ಯುಮ್ನ ಎಂತ ಅನೇಕ ಜನ ಮಕ್ಕಳುಗಳು ಬರ್ತಾರೆ. ಶಮಾರ್ಶ್ವ ವಂಶದಲ್ಲಿ ಇವರೆಲ್ಲ ಪಾಂಚಾಲರು ಅಂತ ಕರೆಸಿಕೊಳ್ತಾರೆ. ಮುಂದೆ ಮಹಾಭಾರತ ಆದಾಗ ಪಾಂಚಾಲರು ಅಂತ ಪ್ರಸಿದ್ಧರಾಗ್ತಾರೆ. ಇನ್ನೊಬ್ಬ ಮಗ ಅಜಾಮಿಳನಿಗೆ ವೃಕ್ಷ ಅಂತ ಮಗ. ಆ ವೃಕ್ಷ ವಂಶದಲ್ಲಿ ವಸು ಬರ್ತಾನೆ, ಬೃಹದ್ರಥ ಬರ್ತಾನೆ, ಕುಂಶಾಂಬು ಬರ್ತಾನೆ. ಹೀಗೆ ಒಂದೊಂದು ಒಬ್ಬೊಬ್ಬರ ಮಕ್ಕಳನ್ನ ಹೇಳ್ತಾ ಹೇಳ್ತಾ ಕೊನೆಗೆ ಒಬ್ಬ ಮಗ ಬರ್ತಾನೆ. ಬೃಹದ್ರಥನ ರಾಣಿಯಲ್ಲಿ 2 ಸೀಳಾಗಿರುವ ಒಬ್ಬ ಮಗ ಬರ್ತಾನೆ. ಜೀವ ಇಲ್ಲ, ಇನ್ನೇನ್ ಮಾಡೋದು ಅಂತ 2 ದೇಹವನ್ನ ಹೊರಗೆ ಒಗೆದು ಬಿಟ್ಟಿರ್ತಾಳ ರಾಣಿ. ಅದು ಜರೆ ಎಂಬಂತಹ ರಾಕ್ಷಸಿ ಅದನ್ನ ಸ್ವೀಕಾರ ಮಾಡಿ ಇದಕ್ಕೆ ಜೀವ ಬರಲಿ ಅಂತ ಬೇಡಿಕೊಂಡು ದೇಹವನ್ನ ಆ ಕಡೆ ಒಗಿತಾಳೆ. ಒಗೆದಾಗ ಅಲ್ಲಿಂದ ಬರೋದೆ ಜರಾಸಂಧ ಬರ್ತಾನೆ. ಬೃಹದ್ರಥನಿಗೆ ಮತ್ತೊಬ್ಬ ಮಗ ಬರ್ತಾನೆ, ಕುಶಾಗ್ರ. ಪ್ರತೀಪನಿಗೆ ದೇವಾಪಿ. ಹೀಗೆ ಅನೇಕ ವಂಶಗಳನ್ನ ಹೇಳ್ತಾ 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 ಕೊನೆಗೆ ಬರೋದು ಮಹಾಭಿಷಕ್ ಎಂಬುದಾಗಿ ಅವತಾರ ಮಾಡಿರುವಂತಹ ವರುಣ. ಇವನು ಯಾರು ಅಂತಂದ್ರೆ, ಈ ವರುಣನಿಗೆ ಒಂದು ವರ ಇರುತ್ತೆ. ಏನಂದ್ರೆ ಶಂಶನೋತಿ ಅಥವಾ ಶಾಂತಂನಯತಿ ಅಂತ ಒಂದು ಹೆಸರನ್ನ ಕೊಡೋದರ ಮೂಲಕ ಶಂತನು ಅಂತ ಕರೆಸಿಕೊಳ್ತಾನೆ. ಅವನ ರಾಜ್ಯದಲ್ಲಿ 12 ವರ್ಷಗಳ ಕಾಲ ಮಳೆಯಾಗದಿದ್ದಾಗ ಮುನಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಶಂತನು ರಾಜ್ಯ ಸುಖವನ್ನ ಅನುಭವಿಸಿ ಹೀಗೆ ಧೃತರಾಷ್ಟ್ರನಿಗೆ, ಹೀಗೆ ಅವನ ವಂಶದಲ್ಲಿ ಮುಂದೆ ಬರುವವರು ಧೃತರಾಷ್ಟ್ರ, ಗಾಂಧಾರಿ, ಇವರಿಗೆ ಮಕ್ಕಳಾಗಿ ಬರೋದು ದುರ್ಯೋಧನ ಮೊದಲಾದಂತಹ 100 ಜನ ಮಕ್ಕಳು ಮತ್ತು ದುಶ್ಶಲೆ ಎಂಬುವಂತಹ ಕನ್ಯೆ. ಹಾಗೆ ಪಾಂಡವರು, ಅರ್ಜುನ ಮೊದಲಾದಂತಹ ಪಾಂಡವರು ಬರ್ತಾರೆ. ಮುಂದೆ ಪರೀಕ್ಷಿತ ರಾಜ ಬರ್ತಾನೆ, ಜನಮೇಜಯ ಬರ್ತಾನೆ, ಶ್ರತಸೇನ ಬರ್ತಾನೆ, ಭೀಮಸೇನ ಬರ್ತಾನೆ. ಹೀಗೆ ವಂಶ ಪಾರಂಪರೆ ಅನ್ನೋದು ಮುಂದೆ ಬಂದು ಹಸ್ತಿನಾವತಿಯಲ್ಲಿ ಯಮುನೆಯಲ್ಲಿ ಮುಳುಗಿ ಹೋದಂತಹ ಕೌಶಾಂಬಿಯಲ್ಲಿ ವಾಸ ಮಾಡಿರುವಂತಹ ಚಂದ್ರವಂಶದ ಮಹಾನುಭಾವ ಬರ್ತಾನೆ. ಈ ರೀತಿಯಾಗಿ ಅವರ ವಂಶಗಳನ್ನ ವರ್ಣನೆ ಮಾಡ್ತಾ ಮಾಡ್ತಾ ಕೊನೆಯ ಅಧ್ಯಾಯದಲ್ಲಿ ಹೇಳುವಂತಹ ವ್ಯಕ್ತಿಯೇನೆ ಆ ಕೃಷ್ಣನ ಒಂದು ವಂಶವನ್ನ ಹೇಳ್ತಾರೆ. ಆ ಕೃಷ್ಣನ ಅಂಶವನ್ನ
ತಿಳಿಸ್ಬೇಕಾದ್ರೆ ಯಾರ್ಯಾರು ಬರ್ತಾರೆ, ಏನೇನು ಮುಂದೆ ಮಾಡ್ತಾರೆ ಅನ್ನೋದನ್ನ ಮುಂದಿನ ಸ್ಕಂಧದಲ್ಲಿ ಮುಂದಿನ ಆಚಾರ್ಯರು ತಿಳಿಸಿಕೊಡ್ತಾರೆ. ಯಾಕೆ ಅಂದ್ರೆ ಕೃಷ್ಣನ ಅವತಾರವನ್ನ ಕೇಳೋದು ಬಹಳ ದೊಡ್ಡ ಭಾಗ್ಯ. ಯಾಕೆ ಅಂತಂದ್ರೆ ಜಗತ್ತಿನಲ್ಲಿ ನಾವೆಲ್ಲ ಮಾತನ್ನ ಹೇಳ್ತೇವೆ, ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನುಡಿ ಅಂತ ಹೇಳ್ತೇವೆ. ಅಲ್ಲ, ಜಗತ್ತಿನಲ್ಲಿ ಕೃಷ್ಣ ಬರೀ ಸುಳ್ಳನ್ನೇ ಹೇಳಿದ್ದ ಅಂತ ನಮಗ್ ಬರುತ್ತೆ. ಆದರೆ ಆ ಕೃಷ್ಣನ ಒಂದೊಂದು ಸುಳ್ಳಿನಲ್ಲೂ ಕೂಡ ಎಂತೆಂಥ ಮರ್ಮ ಇದೆ ಅನ್ನೋದು ಆ 10ನೇ ಸ್ಕಂದದಲ್ಲಿ ತುಂಬಾ ಸುಂದರವಾಗಿ ವರ್ಣನೆ ಮಾಡ್ತಾರೆ ಶುಕಾಚಾರ್ಯರು. ಅದನ್ನ ಮುಂದಿನ ಪ್ರವಚನಕಾರರು ತಿಳಿಸಿಕೊಡ್ತಾರೆ ಅಂತ ಹೇಳ್ತಾ, ಕಾಯೇನ ವಾಚ ಮನಸಾ ಇಂದ್ರಿಯೇರ್ವ ಬುದ್ಧ್ಯಾತ್ಮ ನಾಮ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ನಾರಾಯಣನ ಪಾದಗಳಿಗೆ ಅರ್ಪಣೆಯನ್ನ ಮಾಡೋದರ ಮೂಲಕ ಇಂದಿನ ಪ್ರವಚನವನ್ನ ಭಗವಂತನಲ್ಲಿ ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಿತಮಸ್ತು.